ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುಪಾದಾಚಾರ್ಯಭ್ಯೋ ನಮಃ ಭಾರತೀಯ ನಮಃ ಸರಸ್ವತಿಯೇ ನಮಃ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೀ ನಮಃ ತತ್ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ನಮಃ ಶ್ರೀಕೃಷ್ಣಾಯ ಹರಿ ಓಂ ಸಚ್ಚಾಸ್ತ್ರೋದಿರವರ್ತ್ಮನಃ ಪದವಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ ವಿಬೋಧಯಾಮಿ ತದನುಪ್ರಾಪ್ತ್ಯೋ ಮನಂಗ್ರೀಭವೇತ್ ಇತ್ಯಾಘೋಷಯತಿ ವಯಕ್ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ಸುಮತಿವರ್ಣಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತಿಪಾಯಂ ನಿಮಾಯಂ ಗೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಂ ಸದಜೇಯಂ ಶ್ರೀಸಹಾಯಂ ಭಜೇಯಂ. ಶುಭ ವಿಭ್ರಮೇ ಭುವಿ ಮನೋರಮೇ ರಮೇ ವಿದಿತಾಗಮೇ ಜಿತ ಸಮಸ್ತ ಚಿತ್ತಭ್ರಮೇ ವಿಗತ ಶ್ರಮೇ ಗರಿಪಾದಾಬ್ಜ ಸೇವ್ಯೋದ್ಯಮೇ ಶುತ ವಿಕ್ರಮೇ ನಿರುಪಮೇ ನಮೋ ನಿರ್ಮಮೇ ಹರಿಪುತ್ರ ಪದ್ಮದಳ ನೇತ್ರ ಮಿತ್ರ ಸತ್ಸುರ ಮಿತ್ರ ಚೈತ್ಯ ಕುಲ ಚೈತ್ರ ನಿತ್ಯದ ಸುಪವಿತ್ರ ಗಾತ್ರ ಸುಚರಿತ್ರ ಚಿತ್ರದ ಕೃತಸತ್ರ ತೇತ್ರ ಭವತೆ ನಮೋ ನಮಃ. ತಪಸ್ವಿತಾಯಾಂ ಹರಿಭಕ್ತಿತಾಯಾಂ ವಿಪಶ್ಚಿತಾಂ ಸಂಸದಿ ಪೂಜ್ಯತಾಯಾಂ ಕೃಪಾಲುತಾಯಾಂ ಸುವಿರಕ್ತಿತಾಯಾಂ ವಿಪದ್ರಿಪೋರ್ಮಧ್ವಮುನೇ ಸಮಕ್ಕಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಃ ಸದಾ ಅಶೇಷ ಸನ್ಮಂಗಳಾನಿ ಭವಂತು. ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಲಭ್ಯತೇಪಿ ತತ್ಕೃಪಯೈವ. ಸಜ್ಜನರ ಸಹವಾಸವನ್ನು ಜನ್ಮಾಂತರದ ಪುಣ್ಯವನ್ನು ಸಂಬಂಧ ಮಾಡಿ ಯೋಗ್ಯತಾನುಸಾರವಾಗಿ ಉಪದೇಶ ಹೊಂದಿಸ್ತಕ್ಕಂಥ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಅದು ಭಕ್ತರುಗಳಿಗೆ ಈ ಗುಣಕಾರ್ಯದಿಂದ ತಪ್ಪಿಸ್ಕೊಂಡು ಕೆಟ್ಟ ಕಾಮನೆಗಳಲ್ಲಿ ಮನಸ್ಸು ಹೋಗ್ತಕ್ಕಂಥದ್ದನ್ನು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಅವಕಾಶವಾಗುತ್ತಾದ್ದರಿಂದ ಅದು ಅಮೋಘ. ಸಜ್ಜನರ ಸಹವಾಸ ಸಿಗೋದೇ ಅಮೋಘ. ಅದನ್ನು ನಾನಾ ಥರದಲ್ಲಿ ದಾಸರಾಯರುಗಳು ಹೇಳ್ತಾರೆ. ಉತ್ತಮರ ಸಂಗತಿ ಏನಾಗಿತ್ತು ಸಲವೋ ಶ್ರೀಪಾದರಾಜರು ಹೇಳಿದರು. ಅನೇಕ ದಾಸರುಗಳು ಸಜ್ಜನರ ಸಂಘದೊಳಗಿರಿಸಣ್ಣ ರಂಗ ದುರ್ಜನರ ಸಂಘ ಬಲು ಮಾನಭಂಗ ಕನಕದಾಸರು. ಹೀಗೆ ಸೂರ್ಯ ಜನರ ಸಂಘ ಸುದೆ ಕುಡಿದು ತೇಗಿದಂತೆ ಅಸೂರಿ ಜನರ ಸಂಘ ಬಲ್ಲಿ ಬಿದ್ದ ಹಾಲಿನಂತೆ. ಅಲ್ಲಿ ಬಿದ್ದು ಸತ್ತಿರೋ ಹಾಲು ಕುಡಿದ್ರೆ ಹೇಗೆ ತಕ್ಷಣ ಏನು ತಗೊಂಡಾಗ ಹೋಗಲ್ಲ, ಸ್ಲೋ ಪಾಯ್ಸನ್ ಅಲ್ವಾ? ಹಾಗೆ ಈ ದುಷ್ಟ ಜನಗಳು ಸ್ಲೋ ಪಾಯ್ಸನ್ ಅಂತ ಒಳಗೇ ದಸಿ ಕೊಡ್ತಾರೆ. ಮೇಲ್ನೋಟಕ್ಕೆ ಧರ್ಮಾಚರಣೆ ಮಾಡಿದವರಂತೆ ಇರ್ತಾರೆ. ಅಂಥವ್ರ ಸಹವಾಸಕ್ಕೆ ಸುಳಿಗೆ ಸಿಕ್ಕಾಕೊಂಡಾಗ ನೀವೇ ನನ್ನ ಒಳಕ್ಕೆ ಹೋಗ್ಬೇಕಾಗುತ್ತೆ ಅಂತ ಎಲ್ಲ ತರಾವರಿ ದಾಸರಾಯರುಗಳು ಅದನ್ನೇ ತಿಳಿಸ್ತಾರೆ. ಈ ಸೂತ್ರದಲ್ಲಿ ಇರ್ತಕ್ಕಂಥ ಅರ್ಥವನ್ನು ಅದನ್ನ ಸಜ್ಜೀವ ರಾಶಿಗಳ ಸಂಘ ಭಗವಂತನ ಯೋಗದಿಂದ ದೊರೀತಕ್ಕಂಥವರಾಗಬೇಕು. ಆದ್ದರಿಂದ ಅಂಥ ಒಂದು ಸಂದರ್ಭಗಳು ಎಲ್ಲೆಲ್ಲಿ ರಾಯರ ಸನ್ನಿಧಾನ ಇದೆ, ದೊಡ್ಡ ಮಾನೀಯರುಗಳ ಸನ್ನಿಧಾನ ಇದೆ, ಅಂಥ ಕಡೆ ಒಂದು 4 ಜನ ವಿಷ್ಣು ಭಕ್ತರುಗಳು ಸೇರ್ತಾರೆ. ಒಂದು ಭಜನೆ ಅಂತಾರೆ, ಒಂದು ಪ್ರವಚನ ಅಂತಾರೆ, ಇಲ್ಲ ಒಂದು ಅಷ್ಟೋತ್ತರ ಅಂತಾರೆ, ಇಲ್ಲ ಒಂದು ಪಾಠ ಪ್ರವಚನ ಅಂತ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸ್ವಲ್ಪ ಬಹುಮಂದಿಗಳು ಅಲ್ಪ ಮಂದಿಗಳು ಸೇರಿ ಒಂದು ವಿಮರ್ಶೆಯನ್ನು ಮಾಡುವಷ್ಟು ಒಂದು ಸಂದರ್ಭವನ್ನು ರಾಯರು ಎಲ್ಲಿ ಅವರ ಸನ್ನಿಧಾನ ಇದೆಯೋ ಅಲ್ಲೆಲ್ಲ ಒಂದು ವ್ಯವಸ್ಥೆ ಇರುತ್ತೆ. ಏನೋ ಒಂದು 2 ಅಕ್ಷರ ಕಿವಿಗೆ ಬೀಳೋ ಹಾಗೆ ಅಲ್ವಾ? ಅಂದರೆ ಸಜ್ಜನರು ರಾಯರಿಗಾಗಿ ಬರ್ತಾರೆ, ಅಂಥ ಸಜ್ಜನರು ರಾಯರ ಸನ್ನಿಧಾನದಲ್ಲಿ ನಮಗೆ ಸಿಗ್ತಾರೆ. ಈ ಅರ್ಥ ಇಟ್ಕೊಂಡೇ ಇಂದಿನ ಕಾಲದಲ್ಲಿ ಕಾಲಕ್ಕೆ ತೀರ್ಥ ಪರ್ಯಟನೆ ಎಂಬತಕ್ಕಂಥದ್ದನ್ನು ಮಾಡಬೇಕು. ಯಾಕೆ ಅಂದರೆ ಬರೀ ತೀರ್ಥಕ್ಷೇತ್ರಗಳದೇ ಮೂಲ ಉದ್ದೇಶ ಅಲ್ಲ. ಅಂಥ ತೀರ್ಥಕ್ಷೇತ್ರಗಳಿಗೆ ವಿಷ್ಣು ಭಕ್ತರುಗಳು ಬಂದಿರ್ತಾರೆ, ಅವರ ಭೇಟಿ ಆಗುತ್ತೆ.
ಮತ್ತು ವಿಷಯಗಳ ವಿನಿಮಯ ಎಂಬತಕ್ಕಂಥದ್ದು ಆಗುತ್ತೆ. ಈ ಅರ್ಥದಲ್ಲೂ ಕೂಡ ನಾವು ಕ್ಷೇತ್ರ ಪರ್ಯಟನ ಎಂಬತಕ್ಕಂಥದ್ದನ್ನು ಮಾಡ್ತಕ್ಕಂಥ ಉದ್ದೇಶ ಇಲ್ಲೇ ಇಟ್ಕೊಂಡಿದ್ದು. ಆರಾಧನೆಗಳು, ಧ್ಯಾನಿಗಳದು ಆರಾಧನೆಗೆ ಹೋದರೆ ನೂರಾರು ಜನ ವಿಷ್ಣು ಭಕ್ತರುಗಳು ಸಿಗ್ತಕ್ಕಂಥವರಾಗ್ತಾರೆ. ಅಲ್ಲಿ ಏನಾದ್ರು ಒಂದು ವಿಷ್ಣು ಸಂಬಂಧಿಯಾದಂಥ, ಗುರು ಸಂಬಂಧಿಯಾದಂಥ ವಿಚಾರ ವಿಮರ್ಶೆಗಳು, ಪ್ರವಚನಗಳು ನಡೀತಾ ಇರುತ್ತೆ. ಅದರ ಶ್ರವಣ ಆಗುತ್ತೆ. ಯಾರು ಸರಿಯಾದವರು ಸಿಕ್ಕರೆ ಪ್ರಶ್ನೋತ್ತರ ರೂಪದಿಂದ ಜ್ಞಾನ ಸಂಪಾದನೆ ಮಾಡಲಿಕ್ಕೂ ಆಗುತ್ತೆ. ಪಾರಾಯಣ ಮಾಡತಕ್ಕಂಥ ಒಂದು ಅವಕಾಶ ಆಗುತ್ತೆ. ಮತ್ತು ಸಜ್ಜನಗಳ ಸಂಘದಿಂದ ಇರೋದರಿಂದ ಅವರ ಮುಖವಾಯು ಇಷ್ಟು ಥರ ವ್ಯಾಖ್ಯಾನ ಮಾಡ್ಬೋದು. ನಮಗಿಂತ ದೊಡ್ಡವರ ಮುಖವಾಯುವಿನಲ್ಲಿ ನಮ್ಮ ಜ್ಞಾನ ಸಾಧನೆಗೆ ಬೇಕಾದಂಥ ಅಂಶ ಇರುತ್ತೆ. ಅದಕ್ಕೆ ಕೆಳಗಿನವರು ಮೇಲಿನವ್ರ ಮೇಲೆ ಉಸಿರು ಬಿಡಬಾರ್ದು. ಮೇಲಿನವ್ರ ಉಸಿರು ಕೆಳಗಿನವ್ರ ಮೇಲೆ ಬಿದ್ದರೆ ಆ ನಿಶ್ವಾಸದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನ ಅನುಗುಣವಾದಂಥ ಅಂಶಗಳು ಆ ನಿಶ್ವಾಸದ ಶ್ವಾಸದಲ್ಲಿ ಇರುತ್ತೆ. ಆದ್ದರಿಂದ ಅದು ನಮಗೆ ಜ್ಞಾನಕ್ಕೆ ಕಾರಣವಾಗುತ್ತೆ. ಎಷ್ಟು ಸೂಕ್ಷ್ಮ ವಿಷಯಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಅವೆಲ್ಲ ಇವತ್ತು ನಾವು ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ತಿಳ್ಕೊಂಡ್ರೆ ತಾನೇ ಅದು ಮನಸ್ಸಲ್ಲಿ ಬರೋದು. ಆದ್ದರಿಂದನೇ ನಮಗಿಂತ ದೊಡ್ಡವರು ಮಾತನಾಡುವಾಗ ಅವರ ಉಸಿರು ಅಥವಾ ಹತ್ತಿರ ಮಾತಾಡ್ತಿದ್ದು ಉಗುಳು ಬಿತ್ತು, ಅದು ಕೂಡ ಬ್ರಹ್ಮಬಿಂದು ಅಂತ ಕರೆಸ್ಕೊತ್ತೆ. ಅದು ಕೂಡ ಜ್ಞಾನಕ್ಕೆ ಕಾರಣವಾಗುತ್ತೆ. ಗಂಗಾ ಸಮಾನವಾಗಿರ್ತಕ್ಕಂಥದ್ದು ಎಲ್ಲ ಶಾಸ್ತ್ರ ವರ್ಣನೆ ಮಾಡ್ತದೆ. ಅವೆಲ್ಲ ಹೊರಗಡೆ ಹೇಳೋದಕ್ಕಿಂತ ಸುಮ್ಮನಿರೋದು ಮೇಲೆ. ಯಾಕೆಂದರೆ ಅವೆಲ್ಲ ನಮಗೆ ತಿರುಗ್ಮಣ ಅಂತ ಬರುತ್ತೆ ಅಂದರೆ. ಹಾಗಾದ್ರೆ ನಾವು ಉಳಿದ್ರೆ ನೀವು ಗಂಗಾ ಬಿಂದು ಅಂದ್ಕೊಳ್ಳಿ, ಅದನ್ನು ಟ್ರೇಡ್ ಮಾಡ್ತೇವೆ ನಾವು. ಆದ್ದರಿಂದನೇ ಅದು ಯಾವಾಗ ಅವಸ್ಥೆಗಳು ಪಾರಾಯಣ ಮಾಡುವಾಗ ಆಯ್ತಾ, ಇನ್ನೊಬ್ಬರ ಹತ್ರ ಶಾಸ್ತ್ರ ವಿಚಾರಗಳನ್ನು ಮಾಡುವಾಗ ಎಷ್ಟು ವಿಷಯಗಳಿದೆ ಅಂದರೆ ಶಾಸ್ತ್ರಾರ್ಥ ವಿಚಾರ ಮಾಡತಕ್ಕಂಥ ಜಾಗದಲ್ಲೇ ಆ ಜ್ಞಾನ ಪ್ರಾಪ್ತಿಯ ಅಂಶಗಳಿರುತ್ತೆ ಅಂತ ಹೇಳ್ತಾರೆ. ಗೋವಾಸ ಮಾಡತಕ್ಕಂಥ ಜಾಗ, ನವಿಲುಗಳು ವಾಸ ಮಾಡತಕ್ಕಂಥ ಜಾಗ, ಕೃಷ್ಣ ಮೃಗಗಳು ವಾಸ ಮಾಡತಕ್ಕಂಥ ಜಾಗ, ಗೋವನ್ನು ಕಡ್ತಕ್ಕಂಥ ಗೋಹಟ್ಟಿಗಳು, ಶಾಸ್ತ್ರ ವಿಮರ್ಶೆಯನ್ನು ಮಾಡ್ತಕ್ಕಂಥ ಜಾಗ, ಪಾಠ ಹೇಳ್ತಕ್ಕಂಥ ಜಾಗ, ದೇವರ ಗೃಹಗಳು 20-25 ಸ್ಥಳಗಳು ಕೊಡ್ತಾರೆ. ಕಮಲದ ವನಗಳು, ಹುಣಸೆ ಮರದ ವನಗಳು, ಇವೆಲ್ಲ ಕ್ಷೇತ್ರ ಅಂತ ಕರೆಸ್ಕೊತ್ತೆ. ಅಲ್ಲೋಗಿ ನೀನು ಪಾರಾಯಣ ಮಾಡಿದ್ರೆ, ದೇವರ ವಿಚಾರ ಮಾತಾಡಿದ್ರೆ 10 ಜನ್ಮಕ್ಕೆ ಕಾರಣವಾಗುವಂಥ ಜ್ಞಾನ ಅಲ್ಲಿ ಲಭ್ಯವಾಗುತ್ತೆ ಫಲ ಅಂತ ಹೇಳ್ತಾರೆ ಧರ್ಮಶಾಸ್ತ್ರ. ಪರಾಶರ ಸ್ಮೃತಿ ಒಳಗೆ ಕೆಲವು ಪರಾಶರ ಆತಂತ. ಪರಾಶರ ಸ್ಮೃತಿ ಒಳಗೆ ಕ್ಷೇತ್ರಗಳು ಅಂದರೆ ಏನು ಅಂದರೆ ಅವುಗಳನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ. ಪುರಾಣದಲ್ಲಿರ್ತಕ್ಕಂಥದ್ದನ್ನು ಧರ್ಮಶಾಸ್ತ್ರಗಳಲ್ಲಿ ಸಂಗ್ರಹ ಮಾಡಿ ಪರಾಶರನ್ನು ನಮಗೆ ಕೊಡ್ತಾರೆ. ಗೊತ್ತಾಯ್ತಾ? ವೇದಾಧ್ಯಯನ ಮಾಡೋ ಜಾಗ, ವೇದ ಓದಿರ್ತಕ್ಕಂಥ ಅವರು ಓಡಾಡ್ತಕ್ಕಂಥ ಜಾಗ. ಇವತ್ತು ಯಾರು ನಂಬ್ತಾರೆ ಹೇಳಿ? ಅಂದ್ರೇನು, ಅಷ್ಟು ಅನುಕೂಲತೆಗಳನ್ನು ಸ್ವಾಮಿ ಮಾಡಿಕೊಟ್ಟಿರ್ತಾನೆ ಸ್ವಾಮಿ. ಆದರೆ ನಮಗೆ ಯೋಗ ಇಲ್ಲವಾದ್ದರಿಂದ ಅದು ಯಾತ್ರಲ್ಲೂ ನಂಬಿಕೆನೇ ಬರೋದು. ನಂಬಿಕೆ ಅನ್ನೋದು ನಮ್ಮಲ್ಲಿರೋದೇ ವಿನ ದೇವರು ಕೊಡೋದಲ್ಲ. ದೇವರು ಕೊಡೋ ನಂಬಿಕೆ ಆಗಿದ್ದಿದ್ರೆ ಸುಗ್ರೀವನಿಗೆ ಅಣ್ಣನ ಕೊಲ್ಬೇಡಪ್ಪ, ನಾನು ನಂಬು ಅಂತ ಹೇಳ್ತಾ ಇದ್ದ. ನಾನು ನಂಬು ಅಂತ ರಾಮ ಹೇಳಲಿಲ್ಲ. ಗೊತ್ತಾಯ್ತಾ? ಬೇಡ ಕೊಲ್ಲಬೇಡ ಅಂದ, ಕೊಲ್ಲು ಅಂದ, ಕೊಲ್ತೀನಿ ಅಂದ. ಮಾತು ಕೊಟ್ಟಿದ್ದೀನಿ, ಕೊಲ್ತೀನಿ. ನಂಬಿಕೆ ಯಾಕೆ ಕೊಡಲಿಲ್ಲ ಅಂದರೆ, ನಂಬಿಕೆ ಇಲ್ಲದೆ ಇರೋದು ಬೇಕಾದಷ್ಟಿದೆ ದೃಷ್ಟಾಂತಗಳು. ನಂಬಿಕೆ ನಮ್ಮ ಸ್ವಂತದ್ದು. ಆ ನಂಬಿಕೆ ನಂಬಿದ್ರೆ ಅದಕ್ಕೆ ಫಲ. ಆ ನಂಬಿಕೆಯನ್ನು ಕೊಟ್ಬಿಟ್ಟು ಫಲ ಅನ್ನೋದು ದೇವರು ಕೊಡೋದಿಲ್ಲ. ಆಯಿತಾ? ದೇವರು ಜೀವನಿಗೆ ಸಂಬಂಧಪಟ್ಟಿದ್ದ ಗುಣ ಅದು ನಂಬಿಕೆ ಅನ್ನೋದು. ಆ ನಂಬಿಕೆ ದೇವರು ಕೊಡೋದಲ್ಲ. ಅದಕ್ಕೇನೆ ದಾಸರು ಹೇಳುವಾಗ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ, ನಂಬದೆ ಕೆಟ್ಟರೆ ಕೆಡಲಿ. ಯಾರು ನಂಬಲು ಅದು ಕೆಡಲಿ, ನಾ ಏನು ಮಾಡಪ್ಪ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ಇನ್ನು ದೇವರಿಗೆ ಹೇಳೋದೇನಿದೆ? ರಾಯರಂಥವ್ರಿಗೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಅಂತ ದಾಸರು ಅನ್ನುವಾಗ ಪರಮಾತ್ಮಂಗೆ ಹೇಳೋದೇನಿದೆ? ಅಂದು ನಂಬಿಕೆ ಇದ್ದರೆ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು ಬರ್ತೀವಿ. ನಂಬೋದೇ ಹಾಗೆ ಗ್ಯಾರಂಟಿ ಏನಂತ ಕೇಳ್ತಾರೆ. ಯಾರು ಕೇಳ್ತಾರೇನ್ರಿ? ಮತ್ತೆ ಅಂದ್ರೇನು? ಆ ನಂಬಿಕೆ ಅನ್ನೋದು ಕರೆಯೋನಲ್ಲಿ, ಕರೆಸ್ಕೊಳ್ಳೋನಲ್ಲಿ ಆ ನಂಬಿಕೆ ಅನ್ನೋದಕ್ಕೆ ಅವಕಾಶ ಇದೆ. ನಂಬಿಕೆ ಮೇಲೆ ಹೋಗ್ತೀವಿ. ನಾ ಏನು ಬರ್ಕೊಟ್ಟಿದ್ದೆ ನನಗೆ, ಯಾಕೆ ಊಟಕ್ಕೆ ಬಂದ್ರಿ ನಾಳೆ ಕೇಳ್ತಾನೆ ಅವನು. ಕೇಳಿದ್ರೆ ಹೋಗ್ತೀವ ನಾವು. ಅಂದ ನಂಬಿಕೆ ಎಂಬತಕ್ಕಂಥದ್ರ ಮೇಲೆ ನೂರಾರು ವ್ಯವಹಾರಗಳು ನಡೀತವೆ. ನಂಬಿಕೆ ಅನ್ನೋದ್ರ ಮೇಲೆ ಭಗವಂತನ ಸಂಬಂಧ ನಂಬಿಕೆ ಇದ್ದಿರ್ತಾನೆ. ಅದು ಕೂಡ ಭಕ್ತಿಯಲ್ಲೇ ಇರ್ತಕ್ಕಂಥ ಒಂದು ಅಂಶ.
ನಂಬಿಕೆಗೆ ತಕ್ಕಂತೆ ಆ ಪ್ರೇಮ ಎಂಬತಕ್ಕಂಥದ್ದು ಡೆವಲಪ್ ಆಗುತ್ತೆ. ನಂಬಿಕೆನೇ ಇಲ್ಲದೆ ಹೋದರೆ ಪ್ರೇಮ ಇರ್ಬೋದು, ನಂಬಿಕೆ ಇಲ್ಲದೆ ಇರ್ಬೋದು. ಅಪ್ಪ ಅಮ್ಮನೇ ಜನ್ಮ ಕೊಟ್ಟಿರ್ತಾರೆ, ನಂಬಿಕೆ ಇಲ್ಲ, ನಿನ್ನ ಆಸ್ತಿ ಈಗಲೇ ಬರೆದ್ಬಿಡು ಇರುವಾಗಲೇ ಅಂತಾನೆ. ಯಾಕೆಂದ್ರೆ ನೀವು ಹೋದ್ಮೇಲೆ ಅದು ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನಂಬಿಕೆ ಇಲ್ಲ ಅಂತಾನೆ. ಈ ವ್ಯವಹಾರಗಳು ನಡೆಯೋರಿಗೆ ಭಕ್ತಿ ಇರುತ್ತೆ ಅಂತ ಹೇಗೆ ಹೇಳೋದು? ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿಯ ಪ್ರಕಾರಗಳ ಸ್ಥಾನಗಳನ್ನ ಪರಿಚಯ ಮಾಡ್ತಾ ಇಂಥ ಸಜ್ಜೀವ ರಾಶಿಗಳು ಸಂಘ ಎಂಬತಕ್ಕಂಥದ್ದು ಬಹಳ ಅಪರೂಪ, ಅಮೋಘ, ಲಭ್ಯತೆಪಿ. ಅಂಥ ಸಹವಾಸಗಳು ಸಿಕ್ಕರೆ ಅದು ಭಗವದ್ದತ್ತವಾದ್ದು, ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೋ. ಅದು ನಮ್ಮ ನಂಬಿಕೆಗೆ ಅನುಗ್ರಹಕ್ಕೆ ಕಾರಣವಾಗುವಂಥ ಪುಣ್ಯ ಕೆಲಸಗಳೇನಾದ್ರು ಇದ್ದರೆ ಅದನ್ನು ಖರ್ಚಾಕಿ ದೊಡ್ಡವರ ಸಂಪರ್ಕ ಕೊಡ್ತಾರೆ. ಬೇಕಾದ ಪುಣ್ಯ ಕೆಲಸ ಮಾಡು, ಅದಕ್ಕೆಲ್ಲ ಫಲ ಏನು ಅಂದ್ರೆ ದೊಡ್ಡವರ ಸಂಪರ್ಕ ಅಷ್ಟೇ. ಅದನ್ನ ನೀವು ಡೆವಲಪ್ ಮಾಡ್ಕೋಬೇಕು. ಸಿನಿಮಾ ವಿಚಾರ ಮಾತಾಡ್ತೀಯೋ, ನಾಟಕದ ವಿಚಾರ ಮಾತಾಡ್ತೀಯೋ, ದೇವ್ರ ವಿಚಾರ ಮಾತಾಡ್ತೀಯೋ, ಅವರಿವ್ರ ವಿಚಾರ ಮಾತಾಡ್ತೀಯೋ, ನೀನು ಬಿಟ್ಟಿದ್ದು. ಅದನ್ನೇ ವಿಷ್ಣು ಭಕ್ತರು ಸಿಕ್ಕರಲ್ಲ, ಸಿಕ್ಕರೆ ಅಧಿಕ ಪೇಳರಲ್ಲ. ನೀ ಏನು ಕೇಳ್ತಿ ಅದಕ್ಕೆ ತಕ್ಕಂತೆ ನೋಡ್ಕೊಂಡು ಉತ್ತರ ಕೊಡ್ತಾರೆ. ನಿಂಗೆ ದೇವ್ರ ವಿಷಯ ಬೇಕು, ನೀ ಎತ್ತಿದ್ರೆ ದೇವ್ರ ವಿಷಯ ಮಾತಾಡ್ತಾರೆ. ನೀ ಎತ್ತದೇ ಹೋದರೆ ಅವರಾಗಿ ನಿಮಗೆ ದೇವ್ರ ವಿಷಯಗಳನ್ನು ಹೇಳಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಲಭ್ಯತೆಪಿ ತತ್ಕೃಪೆಯ ಇವ, ಭಗವಂತನ ಅನುಗ್ರಹದಿಂದ ಸಿಗ್ತಾರೆ. ಅಂಥ ಉಪದೇಶಗಳಿಂದಾನೇ ಈ ಗುಣ ಸಂಬಂಧವಾದಂಥ ಕಾರ್ಯಗಳನ್ನು ಕಡ್ಕೋತೇವೆ. ಜ್ವಲಂತ ಉದಾಹರಣೆ ಶ್ರೀಮದ್ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರು ಹೇಳಿದ್ದೆ. ಒಬ್ಬರಿಗೆ ಹೇಳಕ್ಕೆ ಬಂದಿದ್ದಕ್ಕೆ ಎಷ್ಟು ಜನ ಉದ್ಧಾರ ಆದರು? ಪರೀಕ್ಷಿತಂಗೆ ಹೇಳಕ್ಕೋಸ್ಕರ ಬಂದಿದ್ದವರು. ಆದರೆ ಆ ಸಭೆಯಲ್ಲಿ ಯಾರ್ಯಾರಿದ್ರು ಅಂದರೆ ಸ್ವಯಂ ವೇದವ್ಯಾಸದೇವರೇ ಇದ್ದರು ಅಂದರು, ಇನ್ಯಾರಿಲ್ಲ. ಋಷಿಗಳು, ಮುನಿಗಳು, ಗಂಧರ್ವಗಳು, ಅಪ್ಸರಗಳು, ಬ್ರಾಹ್ಮಣರು ಎಲ್ಲರೂ ಸೇರಿಬಿಟ್ಟಿದ್ದಾರೆ ಶುಕಾಚಾರ್ಯರ ಭಾಗವತವನ್ನು ಕೇಳಲಿಕ್ಕೆ. ಅಂದರೆ ಒಬ್ಬರಿಗೆ ಹೇಳಕ್ಕೆ ಬಂದಿದ್ದಕ್ಕೆ ಆ ಸತ್ಸಂಗ ಎಂಬತಕ್ಕಂಥದ್ದು ಯಾರವರು? ಸಾಕ್ಷಾತ್ ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು ಹೇಳೋದೇನಿದೆ, ನಮ್ಮ ಮನಸ್ಸಿಗೆ ಹೋಗುವಂಗೆ ಹೇಳ್ತಕ್ಕಂಥವ್ರು. ಅವ್ರು ಬಂದರೂ ಕೂಡ ನಮ್ಮ ನಂಬಿಕೆ ನಮ್ದೇನೆ. ಆಯ್ತಾ? ಅದಕ್ಕೇನೆ 2ನೇ ಸೂತ್ರದಲ್ಲಿ ಭವತ ನಿಶ್ಚಯದಾರಿದ್ಯ ಊರ್ಧ್ವಂ, ಆ ನಂಬಿಕೆ ಅನ್ನೋದನ್ನು ನೀನು ನಿಶ್ಚಯ ಮಾಡ್ಕೋ, ಆಮೇಲೆ ಅದರ ಫಲ ಅನ್ನೋದು ಅಂತ. ಶುಕಾಚಾರ ಭಾಗವತ ಹೇಳಿದ್ರು ಕೂಡ ನಮ್ಮದೇ ಇದ್ದವರು ಆ ಸಭೆಯಲ್ಲಿ ಇದ್ದರು. ಅದಕ್ಕೋಸ್ಕರನೇ ಒಂದು ಘಟನೆ ನಡೀತು, ಅಂಥವ್ರು ಇದ್ದಾರೆ ಅಂತಾನೆ ಅಲ್ವೇ. ಶುಕಾಚಾರ್ಯಗೆ ಭಾಗವತ ಹೇಳಿದಾಗ ಪ್ರಪ್ರಥಮವಾಗಿ ಪರೀಕ್ಷೆ ಮಾಡಿದವರು ಜನಕ ಮಹಾರಾಜರು. ಭಾಗವತ ಎಲ್ಲ ಹೇಳಿದ ಮೇಲೆ ಶುಕಾಚಾರ್ಯರಿಗೆ ಪರೀಕ್ಷೆ ಮಾಡಿದವರು ಜನಕ ಮಹಾರಾಜರು. ಜನಕ ಮಹಾರಾಜನ ಪರೀಕ್ಷೆ ಮಾಡಿದವರು ಶುಕಾಚಾರ್ಯ. ಮಗನಿಗೆ ಭಾಗವತ ಹೇಳಬೇಕು ವೇದವ್ಯಾಸದೇವರು ಶುಕಾಚಾರ್ಯರಿಗೆ, ಸುಮ್ಮನೆ ಹೇಳಲ್ಲ. ಯಾರು ನಿರ್ಮತ್ಸರಾಣಂ ಸತಾಂ ವೇದ್ಯಂ, ಯಾರು ನಿರ್ಮತ್ಸರರು ಅವರಿಗೆ ಶ್ರೀಮದ್ ಭಾಗವತ ಹೇಳೋದು. ನಾನು ಹಿಂಗೆ ಹೇಳಿಬಿಟ್ರೆ ಮಗ ಅಪ್ಪ ಹೇಳಿಬಿಟ್ಟ ಅಂತ ನಾಳೆ ಜನ ಅಂತಾರೆ, ಹಾಗೆ ತೋರಿಸ್ಕೊಡೋಕ್ಕಾಗಲ್ಲ. ನಿಂಗೆ ವೈರಾಗ್ಯ ಇದೆಯಾ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಸರ್ಟಿಫಿಕೇಟ್ ತೊಗೊಂಬ. ಯಾರ ಹತ್ರ ಹೋಗಿ ಇಂದ್ರು, ಜನಕ ಮಹಾರಾಜನ ಹತ್ರ ಹೋಗಿ ತೊಗೊಂಬ ಅಂದರು. ಸೀದಾ ಬಂದರು ಜನಕ ಮಹಾರಾಜರ ಹತ್ರಕ್ಕೆ. ಎದ್ದ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಕರೆದು ಸಿಂಹಾಸನದ ಮೇಲೆ ಕೂಡಿಸ್ಬೇಕು. ಈಗ ನಾನು ಅದಕ್ಕೆಲ್ಲ ಅಧಿಕಾರಿಯಾಗಿ ಬಂದಿಲ್ಲ, ನನಗೆ ವೈರಾಗ್ಯ ಇದೆಯಾ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡಬೇಕು, ನಮ್ಮಪ್ಪ ಹೇಳಿ ಕಳಿಸಿದ್ದಾನೆ, ಅದನ್ನ ನಂಗೆ ಪರೀಕ್ಷೆ ಮಾಡು. ಆಯಿತು ಅಂದರು. ನೋಡಿ ಎಂಥ ರಾಜರುಗಳು ಅವರಲ್ಲ. ವೇದವ್ಯಾಸದೇವರ ಜ್ಞಾನ ಆಯಿತು, ಪರೀಕ್ಷೆ ಮಾಡ್ತಾನೆ. ಯಾರಲ್ಲಿ ಇದ್ರು ಬಂದ ಒಬ್ಬ ನಾಪಿತನ್ನು ಕರೆಸಿದ್ರು. ಒಳ್ಳೆ ಗುಂಡು ಮುಖ, ಚಂದ್ರಮಂಡಲದಂತೆ, 28 ಲಕ್ಷಣೋಪೇತರಾಗಿರ್ತಕ್ಕಂಥ ಅವರು ಶ್ರೀಮದ್ ಶುಕಾಚಾರ್ಯರು. ಎಂಥ ಮುಖಾರವಿಂದ, ಎಂಥ ತಲೆ, ಜಟೆ ಮುಕುಟರಾಧ್ಯ ಆಗಿದ್ದರು. ಎಲ್ಲ ಕೆರೆಸ್ಬಿಟ್ಟ. ಬಂಗಾರದ ಹರಿವಾಣ, ಅದು ಎಂಥ ಹರಿವಾಣ ಅಂದರೆ ಅರ್ಧ ಚಂದ್ರಾಕೃತಿ. ಬಾಂಡ್ಲೆ ಇರುತ್ತಲ್ಲ ಹಂಗೆ ಇಟ್ಕೊಳ್ಳಿ, ಅರ್ಧ ಚಂದ್ರಾಕೃತಿ ಅಂದರೆ ಬೇಗ ಹೋಗಲ್ಲ. ಅಂದ್ರೇನು, ಆಸಿಲೇಟಿಂಗ್ ಸ್ಟೇಟ್ ಇರುವಂಥದ್ದು ಅಂತ ಅರ್ಥ. ಹಿಂಗೂ ಬರುತ್ತೆ ಹಿಂಗೂ ಬರುತ್ತೆ, ಆರ್ಕನ್ನ ಹೀಗಂತ ಇದ್ರೆ ಆ ಥರದ್ದು. ವಿತೌಟ್ ಸಿಂಬಿ, ತಲೆ ಮೇಲೆ ಏನೂ ಇಲ್ಲ, ಬಟ್ಟೆ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಆ ಬಾಂಡ್ಲೆ ಒಳಗೆ ಫುಲ್ಲು ಎಣ್ಣೆ ತುಂಬಿಟ್ಟಿದ್ದಾರೆ. ಅದನ್ನು ಆ ಗುಂಡಾದ ಮುಖದ ಮೇಲೆ ಇಟ್ಟಿರೋ ಬಾಂಡ್ಲೆ ತಳಮುಖವಾದ ಆರ್ಕು, ಅವ್ರ ತಲೆ ಊರ್ಧ್ವಮುಖವಾದಂಥ ಆರ್ಕು ಗುಂಡಿರ್ಬೇಕಾರೆ. ತಲೆ ಮೇಲ್ಭಾಗದಿಂದ ಉಬ್ಬು ಅಲ್ವಾ, ಬಾಂಡ್ಲೆ ತಳಭಾಗದಿಂದ ಉಬ್ಬು.
ಅಂದರೆ ಉಬ್ಬಿನ ಮೇಲೆ ಉಬ್ಬು ಕೂತ್ಕೊಂಡಾಗ ಹೆಂಗೆ ಕೂತ್ಕೊತ್ತೆ ಅಂತ ಬಾಂಡ್ಲೆ ತಲೆ ಮೇಲೆ ಇಟ್ಕೋಬೇಕು. ರಾಜಬೀದಿಗಳಲ್ಲಿ ಮೆರವಣಿಗೆ ಅಂದ್ಬಿಟ್ಟು ನೀನು ಒಬ್ಬನೇ ಅಲ್ಲ, ಆಯ್ತೇನು, ಅಪ್ಸರೆಯರು ಗಂಧರ್ವರು ನಾಚುವಂಥ ಡ್ಯಾನ್ಸರ್ಸ್, ಬೇರಿ ಭಜಂಗ, ಆಯ್ತಾ, ವಾದ್ಯಗಳು, ತರಾವರಿ, ಭಗವಂತನ ಗುಣಗಾನ ಎಲ್ಲ ಮುಂದೆ ಪ್ರೊಸೆಷನ್ ಹೋಗ್ತಾ ಇರುತ್ತೆ. ಈಗ ಹೋಗಲ್ವ ಏನಾರಾದರೆ ಡೊಳ್ಳು ಕುಣಿತ ಅದು ಇದು ಅಂತ ಮರ ಕಿರುಚಿಕೊಂಡು, ಆ ಥರ ಅಲ್ಲ. ಒಟ್ಟಿನಲ್ಲಿ ಮನೋವಿಕಾರಕ್ಕೆ ಕಾರಣವಾಗ್ತಕ್ಕಂಥ ಎಲ್ಲ ಸಂದರ್ಭಗಳು ಕೂಡ ಅದರಲ್ಲಿ ಇರುತ್ತೆ. ಆ ರಾಜಬೀದಿಯಲ್ಲಿ ಬರಬೇಕು, ಬಂದು ಮತ್ತೆ ರಾಜನ ಹತ್ರ ಬರೋ ಕಾಲಕ್ಕೆ ಒಂದು ಡ್ರಾಪ್ ಎಣ್ಣೆ ತಲೆ ಮೇಲೆ ಬಿದ್ದಿಲ್ಲ. ಅದು ಪರೀಕ್ಷೆ. ಹೋಂದ್ರು, ಇಟ್ಟರು, ಎಲ್ಲ ಆಯಿತು, ಬಂದರು, ಒಂದು ಡ್ರಾಪು ಬಿದ್ದಿಲ್ಲ. ಸರ್ಟಿಫಿಕೇಟ್ ಕೊಟ್ಬಿಟ್ರು, ಭಾಗವತ ಹೇಳಬಹುದು, ಅಧಿಕಾರಿಯ ಭಾಗವತ. ಸರಿ, ಭಾಗವತ ಎಲ್ಲ ಶುಕಾಚಾರ್ಯ ಹೇಳಿದರು. ವೇದವ್ಯಾಸರು ಕೇಳಿದರು, ಎಲ್ಲಿ ಪ್ರಥಮ ಮಂಗಳ ಅಂತ. ನಾವೇನಾದ್ರು ಗ್ರಂಥಗಳು ಓದ್ಬಿಟ್ರೆ ಎಲ್ಲೋ ಒಂದು ಕಡೆ ಪ್ರಥಮ ಮಂಗಳ ಮಾಡ್ತೀವಲ್ಲ, ಸುಧಾ ಮಂಗಳ, ಆ ಮಂಗಳ, ಈ ಮಂಗಳ ಅಂದ್ಕೊಂಡು. ಎಲ್ಲಿ ನೀವು ಪ್ರವಚನ ಶುರು ಮಾಡಿದ್ರಂತೆ, ಎಲ್ಲಿ ಮೊದಲನೇದು ಪ್ರಥಮ ಪ್ರವಚನ ಅಂತ ಕೇಳಿದ್ರೆ, ಮಲ್ಲೇಶ್ವರದ 8ನೇ ಕ್ರಾಸಲ್ಲಿ ಶುರು ಆಯ್ತು. ನಾನು ಹೇಮಾಹೇಮಿಗಳ ಕಾಲ ಅದು 1969-70ನೇ ಇಸ್ವಿ ಮಾತನ್ನ ಹೇಳ್ತಾರೆ. ಅದಾಯ್ತು, ಬೆಳಗ್ಗೆ 5 ಜನ ಪಂಡಿತರು ಪಾಠ ಹೇಳ್ತಿರೋರು, ಸಾಯಂಕಾಲ ಪುರಾಣ ಹೇಳ್ಬೇಕು ನಾವು. ಅವ್ರ ಕಡೆಯೋ ಶಿಷ್ಯರೆಲ್ಲ ಬರೋರು. ಏನು ಹೇಳ್ತಾನೆ ಇವನು ಕೇಳಕ್ಕೆ ಬರೋರು ಅಷ್ಟೇ, ನಮ್ಮನ್ನು ಕೇಳೋಕ್ಕಲ್ಲ, ಏನು ಹೇಳ್ತಾನೆ ಇವನು. ಅಂಥ ಕಾಲದಲ್ಲಿ ನಾವು ಸಮುದ್ರದಲ್ಲಿ ಈಜು ಹೊಡೆಯೋನಿಗೆ ನಿಮ್ಮನೆ ಎದುರು ಮನೆ ಕೆರೆ ನೀರಲ್ಲಿ ಹೊಡೆಯೋದು ಕಷ್ಟವೇ, ಹಂಗೆ ಅಂಥ ಪೊಸಿಷನ್ಗಳು. ಹಾಗೆ ಸರ್ಟಿಫಿಕೇಟ್ ಕೊಟ್ಟರು, ಮಂಗಳ ಮಾಡಿದರು. ಎಲ್ಲಿ ಮಾಡ್ತೀವಿ ಪ್ರಥಮ ಮಂಗಳ ಅಂದರು. ಯಾರು ನಾನು ಪರೀಕ್ಷೆ ಮಾಡಿದ್ರು ಅವನಲ್ಲೇ ಮೊದಲನೇ ಮಂಗಳ ಅಂದರು. ಸೀದಾ ಜನಕ ಮಹಾರಾಜನ ಮನೆಗೆ ಬಂದರು. ಅಪ್ಪ, ಭಾಗವತ ಮಂಗಳ ಪ್ರಥಮ ಮಂಗಳ ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಆಸೆ, ನಿನ್ನ ಸನ್ನಿಧಾನದಲ್ಲಿ. ಆಗ್ಬೋದು, ತುಂಬ ಸಂತೋಷ. ನಮ್ಮ ಕಲ್ಯಾಣ ವೃದ್ಧೆಗೆ, ನನ್ನ ಕಲ್ಯಾಣಕ್ಕೋಸ್ಕರ ಬಂದಿ ಅಂತ ತಿಳಿತೀನಿ ನಾನು. ವ್ಯವಸ್ಥೆ ಏನಾಗಬೇಕು ಅಂದರು. ಎಲ್ಲ ಒಟ್ಟು ಕೂಡೋದಲ್ಲಪ್ಪ, ಊರು ಹೊರಗಿರಬೇಕು, ಅಲ್ಲಿ ಚಪ್ರವನ್ನು ಹಾಕಿಸ್ಬೇಕು, ವರ್ಣಾಶ್ರಮ ಧರ್ಮದಂತೆ ಚಪ್ರಗಳಿರಬೇಕು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳು ಎಲ್ಲ ತಕ್ಕ ವ್ಯವಸ್ಥೆಗಳನ್ನು ಮಾಡಿರಬೇಕು. ಆ ಪುರಾಣ ಹೇಳೋ ಕಡೆಗೆ ಯಾವ ದೃಶ್ಯವೋ ವಿಷಯವೋ ಅಲ್ಲಿಗೆ ಬರಬಾರ್ದು. ಎಲ್ಲ ವ್ಯವಸ್ಥೆ ರಾಜ ಮಾಡಿಬಿಟ್ಟಿದ್ದಾನೆ. ಶುಕಾಚಾರ್ಯ ಭಾಗವತ ಹೇಳ್ತಾರೆ ಅಲ್ವಾ, ಊರು ಖಾಲಿ ಆಗದೆ ಇರುತ್ತೆ, ಎಲ್ಲ ಊರಿನ ಜನರು ಬಂದ್ಬಿಟ್ಟಿದ್ದಾರೆ. ವರ್ಣಾಶ್ರಮದಂತೆ ಅವರವರ ಚಪ್ರದಲ್ಲಿ ಕೂತಿದ್ದಾರೆ. ಎತ್ತರವಾದ ಆಲ್ಟ್ರು, ವೇದಿಕೆ, ಅದರ ಮೇಲೆ ಜನಕ ಮಹಾರಾಜ, ಶುಕಾಚಾರ್ಯ ಇಬ್ಬರೇ. ಪುರಾಣ ಶುರುವಾಗಿದೆ, ಜನ ಮಾತಾಡ್ಕೋತಾ ಇದ್ದಾರೆ. ಶುಕಾಚಾರ್ಯರು ಜನಕ ಮಹಾರಾಜನ ಮುಖವನ್ನೇ ನೋಡಿ ಹೇಳ್ತಾ ಇದ್ದಾರೆ ಭಾಗವತ. ಅತ್ಲ ಕಡೆ ಇತ್ಲ ಕಡೆ ತಿರುಗ್ತಾ ಇಲ್ಲ. ಎಷ್ಟೇ ಆಗಲಿ ಚಕ್ರವರ್ತಿ ರಾಜ ಬೇಕಾದ ಕೊಡ್ತಾನೆ, ಮಂಗಳದಲ್ಲಿ ನವರತ್ನಗಳ ರಾಶಿ, ಅದನ್ನ ಅವನ ಮುಖನೇ ನೋಡ್ತಾ ಇದ್ದಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ಜನ ಸೇರಿದ್ರು ಅಂದರೆ 3 ಗುಣ ಸೇರಿತು ಅಂತ ತಿಳ್ಕೊಳ್ಳಿ. ಒಂದೇ ಗುಣದ ಜನ ಇರೋಲ್ಲ. ಬರೀ ಸಾತ್ವಿಕರಿದ್ದರೆ ಅವ್ರ ಮಾತು ಬೇರೆ. 3 ಗುಣಗಳ ಸಂಪರ್ಕ ಇರೋರು 3 ಗುಣಗಳ ಸಂಪರ್ಕ ಇರೋರ ಜೊತೆ ಕೂತ್ಕೋತಾನೆ. ಅರ್ಥ ಆಗುತ್ತಾ? ಒಬ್ಬ ವ್ಯಕ್ತಿಲೇ 3 ಗುಣಗಳ ಸಂಪರ್ಕ ಇರುವಾಗ 3 ಗುಣಗಳ ತ್ರಿವಿಧ ಜೀವರಾಶಿಗಳ ಮಧ್ಯದಲ್ಲಿದ್ದಾಗ ಇನ್ನು ಹೇಗಿರುತ್ತವೆ? ಅದಾದ್ರ ಗುಣಗಳು ಸ್ವತಂತ್ರವಾಗಿರುತ್ತೆ. ಶುಕಾಚಾರ ಭಾಗವತ ಪ್ರಾರಂಭ ಮಾಡಿದ್ರು ಕೂಡ ಈ ಜನಗಳ ಅಜ್ಞಾನ ಹೋಗಲಿಲ್ಲ. ಜನಕ ಮಹಾರಾಜನ ಮುಖವನ್ನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಎಷ್ಟೇ ಆಗಲಿ ಮಂಗಳದಲ್ಲಿ ಹೇಳುವಾಗ ಕೊಡ್ತಾನೆ ಅಂತ ಮಾತಾಡ್ತಾರೆ. ಶುಕಾಚಾರ್ಯರು ಮನೋಭಿಮಾನಿಗಳಲ್ವಾ, ಗೊತ್ತಾಯ್ತು ಅಲ್ಲ. ನನ್ನ ಭಾಗವತ ಕೇಳಕ್ಕೆ ಬಂದಿದ್ದಾರೆ, ಒಳಗೆ ನೋಡಿದ್ರೆ ಇಂಥ ಮನಸ್ಸಿಟ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಸತ್ಸಂಗಶ್ಚ ದುರ್ಲಭ. ಶುಕಾಚಾರ ಭಾಗವತ ಕೇಳುವಂಥದ್ದು ಅವಕಾಶ ಯಾರಿಗಾರ ಸಿಗುತ್ತಾ? ಒದಗಿಸ್ಕೊಟ್ಟಿದ್ದಾನೆ ಭಗವಂತ. ಅಂಥ ಪುಣ್ಯಾತ್ಮರುಗಳು, ಪುಣ್ಯನೂ ಇದೆ, ದೇವರ ಅನುಗ್ರಹನೂ ಇದೆ, ಶುಕಾಚಾರ ಅನುಗ್ರಹವೂ ಇದೆ. ಮನಸ್ಸಿನ ಕಲೆಗಳನ್ನು ತೆಗಿತಕ್ಕಂಥ ಮನೋಭಿಮಾನಿಗಳೇ ಭಾಗವತ ಹೇಳ್ತಾ ಇದ್ದಾರೆ. ಹೇಳ್ತಾ ಇರೋ ಗ್ರಂಥ ಎಂಥದ್ದು ಅಂದರೆ ಭಾಗವತದಲ್ಲಿ ಪ್ರಕಟ ಗ್ರಂಥಗಳೆಲ್ಲ ಭಾಗವತದ ಹಿಂದೆ. ಭಾಗವತದಲ್ಲಿ ಏನಿಲ್ಲ, ಮಹಾಭಾಗವತೋತ್ತಮಗಳ ಕಥೆ ಇದೆ, ಮನುಗಳ ಕಥೆ ಇದೆ, ಭಗವಂತನ ಆಧ್ಯಾತ್ಮಿಕ ರೂಪಗಳ ಕಥೆ ಇದೆ,
ಮನುಪುತ್ರರುಗಳ ಕಥೆ ಇದೆ, ಅವಧೂತರುಗಳ ಕಥೆ ಇದೆ, ಮಹಾಭಾಗವತೋತ್ತಮರುಗಳ ಕಥಾ ಇದೆ, ರಾಮಕಥಾ ಇದೆ, ಕೃಷ್ಣ ಕಥಾ ಇದೆ. ಏನಿಲ್ಲ ಭಾಗವತದಲ್ಲಿ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋತ್ಸವ ಸರ್ವ ವೇದಾರ್ಥ ಬ್ರಹ್ಮಿಕ. ಇಂಥ ಲಕ್ಷಣೋಪೇತವಾದಂಥ ಗ್ರಂಥ ಬರೆದಿರೋರು ವೇದವ್ಯಾಸದೇವರು ಅಲ್ವೇ. ಸಾಕ್ಷಾತ್ ಭಗವಂತ ಬಂದ ಮೇಲೆ ಅದರಲ್ಲಿ ಏನು ದೋಷ ಹುಡುಕ್ತೀರಿ? ಅಂಥ ಗ್ರಂಥವನ್ನು ಹೇಳ್ತಕ್ಕಂಥ ಅವಕಾಶ ಕೊಟ್ಟರು ಒಳಗೇನು ಯೋಚನೆ ಮಾಡ್ತಿದ್ದಾರೆ? ಜನಕ ಮಹಾರಾಜನ ಮುಖ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಇವರು ತಿಳ್ಕೊಂಡಿದಾರಲ್ಲ. ಉದ್ಧಾರ ಮಾಡಬೇಕು ಅನ್ನೋ ಮನಸ್ಸಿನಿಂದ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿ. ಅದು ಲೋಕದ ಅಗ್ನಿ ಆಗಿದ್ದರೆ ಕಷ್ಟ. ಉಫ್ ಅಂತ ಹೇಳ್ಕೊಂಡು ಹತ್ತೀವಲ್ಲ, ಸೀಮೆಣ್ಣೆ ಇಲ್ಲ, ಪೆಟ್ರೋಲ್ ಇಲ್ಲ, ಈಗೆಲ್ಲ ಗಿಷ್ಟಿಗೆ ಹೆಚ್ಚಕ್ಕೆ ಬರುತ್ತೆ. ಅದಕ್ಕೊಂದು ಗನ್ನು, ಸಾಯಿಸಕ್ಕೊಂದು ಗನ್ನು, ಇಲ್ಲಿ ಹತ್ಸಕ್ಕೊಂದು ಗನ್ನು, ಅಂತ ಇಟ್ರು ಅಂದರೆ ಪಟ 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 ಆಗುತ್ತೆ. 2 ನಿಮಿಷದಲ್ಲಿ ಆಗೋದು. ಈಗ ಏನಾದ್ರು ಒಲೆ ಹತ್ಸುವಂಥದ್ದು ಇಲ್ಲ ಅಂದರೆ, ಕರೆಂಟ್ ಹೋಯ್ತು ಅಂದರೆ ಕರೆಂಟ್ ಬರೋ ತನಕ ಒಲೆ ಹತ್ಸಲ್ಲ. ಇತ್ತೆ 2 ನಿಮಿಷದಲ್ಲಿ ಹತ್ಸೋಪ್ಪ ನಾವು ಒಲೆ ಹತ್ತಿಸ್ಕೊಂಬ ಅಂದ್ರೆ ನಮ್ಮಮ್ಮ ಅಷ್ಟೇ. ಬರೀ ಪುಡಿ ಚಲಾಕೆನೆ ಒಂದು ತೊಟ್ಟು ಸೀಮೆಣ್ಣೆ ಹಾಕಿ ಕಡ್ಡಿಗೆ ಇಟ್ರೆ ಆಯ್ತು, ಒಂದು ಬೀಸಣಿಗೆ ಇಟ್ಟಿಗೆ ಅಂದರೆ ಒಲೆ ಹತ್ಕೊಂಡು. ಅಷ್ಟಕ್ಕೂ ಗೊತ್ತಾಗಲ್ಲ ಇದು. ಅದಕ್ಕೆ ಜುಂಗ ಹಾಕಿ ಮನೆಯೆಲ್ಲ ಹೊಗೆ ಮಾಡಿ ಏನು ದೊಡ್ಡ ಮನೆ ಹತ್ಕೊಂಡ್ಬಿಟ್ಟಿದ್ಯೋ ಅಂತ ಫೈರ್ ಇಂಜನ್ ಬರೋದು ಒಂದು ಬಾಕಿ. ಯಾಕೆಂದರೆ ಅಭ್ಯಾಸವಿಲ್ಲ. ದೇರ್ ಇಸ್ ಎ ವೇ. ಅದೇ ಇಲ್ಲ. ನೀನು ಅಗ್ಗಿಷ್ಟಿಗೆ ಹೆಚ್ಚಕ್ಕೆ ಬರದೇ ಇದ್ದೋಳು ಇನ್ನೇನು ಭಕ್ತಿ ಕಾರ್ಯ ಮಾಡಿದ ನೋಡಿ. ಹಾಗಿಲ್ಲ ಹೇಳ್ತಾ ಇದ್ದಾರೆ. ಯೋಗಾಗ್ನಿ ಸೃಷ್ಟಿ ಮಾಡಿದರು. ನಿಮಿಷ ಮಾತ್ರದಲ್ಲೆಲ್ಲ ಬರ್ನಾಗ್ತಾ ಇದೆ. ಅರಮನೆ ಗಜಾಗಾರ, ಅಶ್ವಾಗಾರ, ಏನೇನಿದೆಯೋ ಜನಾನ ಅಂತ ಕರೀತಾರೆ. ರಾಣಿ ವಾಸಗಳು ಮಾಡ್ತಕ್ಕಂಥದ್ದು. ಅರಮನೆ ಸಂಪರ್ಕ ಇದ್ದರೆ ಆ ಹೆಸರುಗಳು ಗೊತ್ತಾಗುತ್ತೆ. ಜನಾನ ಅಂದರೆ ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಆ ರಾಜನ ಕುಟುಂಬಿಕವಾದಂಥ ಹೆಂಗಸರುಗಳು ಓಡಾಡೋ ಜಾಗ. ಎಲ್ಲ ಅಗ್ನಿಗೆ ಭಸ್ಮ ಆಗ್ತಾ ಇದೆ. ದಗ 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 ಉರಿತಾ ಇದೆ. ಚಾರರುಗಳು ಬಂದರು, ಸ್ವಾಮಿ ಅರಮನೆ ಹತ್ಕೊಂಡ್ಬಿಟ್ಟಿದೆ, ಎಲ್ಲ ಹೊರದೋಗ್ತಾ ಇದೆ, ಎಲ್ಲ ಸುಟ್ಟು ಭಸ್ಮ ಆಗ್ತಾ ಇದ್ದಾರೆ, ಫೈರ್ ಇಂಜನ್ಗೆ ಆಳಿಸೋದಿಲ್ಲ, ಬೇಕಾದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಅದು ಆರ್ತಾ ಇಲ್ಲ, ತಾವು ದಯಮಾಡಿಸ್ಬೇಕು, ಏನು ಮಾಡ್ತಿರೋ ಗೊತ್ತಿಲ್ಲ. ಜನ ಎಲ್ಲ ಓಡೋಟೋಗಿದ್ದಾರೆ. ಯಾಕೆ ಅಂದರೆ ಈ ಪುರಾಣದ ಚಪ್ಪರಕ್ಕೂ ಹತ್ಕೊಂಡ್ಬಿಟ್ಟಿದೆ. ಎಲ್ಲ ಹತ್ಕೊಂಡಿಟ್ಟಿಗೆ ಪ್ರಾಣ ಉಳಿಸ್ಕೊಂಡ್ರು ಸಾಕು ಅಂತ ಓಡೋಗ್ತಾ ಇದ್ದಾರಲ್ಲ, ಯಾರಿಲ್ಲ. ಜನಕ ಮಹಾರಾಜ ಒಬ್ಬನೇ. ಶುಕಾಚಾರ್ಯ ಕೇಳಿದ್ರು, ಏನಪ್ಪ ಎಲ್ಲ ಹತ್ಕೊಂಡ್ಬಿಟ್ಟಿದ್ರು, ಏನು ಭಾಗವತ ನಿಲ್ಲಿಸ್ಲಾ ಅಥವಾ ಏನು ಮುಂದುವರಿಸ್ಲಾ? ನಮೇದಕ್ಯನ ಕಿಂಚತಿ, ಯಾವುದೂ ನಷ್ಟ ಆಗಿಲ್ಲ, ಭಾಗವತ ಮುಂದುವರಿದು. ಹತ್ಕೊಂತು, ಚಪ್ರ ಭಸ್ಮ ಆಯಿತು, ಜನಕ ಮಹಾರಾಜರ ದೇಹಕ್ಕೆ ಬಂತು, ದೇಹ ಹತ್ಕೊಂತು, ಚಟ 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 ಅಂತ ಇದೆ ಮೂಳೆಗಳೆಲ್ಲ, ಪುಸ್ ಪುಸ್ ಅಂತ. ಹೆಣಕ್ಕೆ ಬೆಂಕಿ ಹಾಕಿರೋದು ನೋಡಿದ್ರು ಗೊತ್ತಾಗುತ್ತೆ. ಮೈಯೆಲ್ಲ ಹತ್ಕೊಂಡ್ಬಿಟ್ಟಿದೆ. ಏನಪ್ಪ ಜನಕ ಅಂದರು. ಮಾತಾಡ್ತಾ ಇದ್ದಾನೆ ಜನಕ. ನಮೇದಕ್ಕೆ ಅನ್ನಕ್ಕಿಂಚ, ನಂಗೆ ಯಾವುದೂ ಹತ್ಕೊಂಡಿಲ್ಲ, ನಂಗೆ ಯಾವ ನೋವು ಆಗ್ತಾ ಇಲ್ಲ, ಭಕ್ತಿ ಉದ್ರೇಕವಾಗ್ತಾ ಇದೆ, ಆನಂದವಾಗಿ ಭಾಗವತ ಕಥಾಮೃತವನ್ನು ಕೇಳ್ತಾ ಇದ್ದೇನೆ, ಮುಂದುವರ್ಸು. ಸರಿ ಹೇಳ್ತಾನೇ ಇದ್ದಾರೆ. ಊರಿನಲ್ಲಿ ಇದ್ದಿದ್ದ ಅಗ್ನಿ ಆಫ್ ಮಾಡಿದ್ರು ಮೊದಲು, ಯೋಗಾಗ್ನಿ. ಜನ ಎಲ್ಲ ಚಪ್ರ ಎಲ್ಲ ಹತ್ಕೊಂಡ್ಬಿಟ್ಟಿದೆ, ಜನಕ ಮಹಾರಾಜ ಬದುಕಿದಾನೋ ಸತ್ತೋಗಿದಾನೋ ನೋಡೋಣ ಅಂತ ಬಂದರು ಎಲ್ಲರೂ. ರಾಜ ಅಲ್ವಾ, ನೋಡ್ತಾರೆ ಮೈಯೆಲ್ಲ ಉರಿತಿದ್ರು, ಕೂತೇ ಇದ್ದಾನೆ. ನೋಡಿ ಯಾಕೆ ಬುದ್ಧಿ ಕಲಿಸ್ತಾರೆ. ಜನ ಎಲ್ಲ ಬಂದು ಕೂತ ಮೇಲೆ ಅವ್ರ ಮನಸ್ಸಲ್ಲಿ ಉಯ್ತಾ ಇದೆ ಜನಕ ಮಹಾರಾಜನ ದೇಹ. ಭಾಗವತ ಹೇಳ್ತಾ ಇದ್ದಾರೆ. ಜನ ಅಂದ್ಕೊಂಡ್ರಲ್ಲ ನಮ್ಮ ಜ್ಞಾನಕ್ಕೆ ಅವಲಾಕ, ರಾಜನ ಮುಖಾನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ, ಮಂಗಳದ ದಿನ ಏನೋ ಕೊಡ್ತಾನೆ ಎಕ್ಸ್ಟ್ರಾರ್ಡಿನರಿ ಅಂತ. ಎಂಥ ಜ್ಞಾನ ನಮ್ಮದು ಮಾಡಬೇಕು ಅಂತೇಳಿ ಎಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಎಲ್ಲ ಅಗ್ನಿಯೂ ಕೂಡ ಆಫ್ ಆಯ್ತು. ಜನಕ ಮಹಾರಾಜ ಕೇಳ್ತಾನೆ ಇದ್ದಾನೆ, ಶುಕಾಚಾರ್ಯ ಹೇಳ್ತಾನೆ. ಓಹೋ, ಅದಕ್ಕೆ ಜನಕ ಮಹಾರಾಜನ ಮುಖ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಅಧಿಕಾರಿ ಅಂದರೆ ಇವನೇ, ಬೇರೆ ಇಲ್ಲ. ನಾವು ಯಾರೂ ಅಧಿಕಾರಿಗಳಲ್ಲ. ಆದರೆ ಇದು ಯಾಕೆ ಮಾಡಿ ತೋರಿಸೋದ್ರು ಅಂದರೆ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ. ನಮ್ಮ ನಂಬಿಕೆ, ನಮ್ಮ ಅಜ್ಞಾನ, ಸಾಕ್ಷಾತ್ ಶುಕಾಚಾರ್ಯ ಸನ್ನಿಧಾನದಲ್ಲಿ ಭಾಗವತ ಅವ್ರ ಮುಖದಿಂದ ಕೇಳಿದ್ರು ಕೂಡ ನಮ್ದು ಅಜ್ಞಾನ, ನಮ್ಮ ಕರ್ಮಗಳಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಕಥೆ ಇಟ್ಕೊಂಡು. ಅದಕ್ಕೆ ಯಾಕೆ ಹೇಳಿದೆ? ಲಭ್ಯತೆಯಪಿ ತತ್ಕೃಪೆಯೈವ.
ಲಭ್ಯ ಏನೋ ಕೊಟ್ಟಿರ್ತಾನೆ ಅಷ್ಟೋ ಇಷ್ಟೋ ಅವನ ಕೃಪೆಯಿಂದ. ಆ ದಯದಿಂದ ನಮಗೆ ಅರಗಿಸ್ಕೊಳ್ಳೋ ಶಕ್ತಿ ಕೊಡ್ಬೇಕಲ್ಲ. ಅದು ಭಗವತ ನಿಶ್ಚಯದಾರಿದ್ಯ. ಅದು ಶುಕಾಚಾರ್ಯನ ಕರೆಸಿದ್ದೀನಿ, ಭಾಗವತ ಹೇಳಿಸ್ತಾ ಇದ್ದೀನಿ, ಮಂಗಳಕ್ಕೆ ಕೇಳ್ತಾ ಇದ್ದೀನಿ. ಅದರ ಮುಂದೆ ಇನ್ನೇನು ಯಾವುದು ಅನ್ನೋ ಲೀನತೆ ಇದೆಯಲ್ಲ, ಅದು ಭಕ್ತಿಯ ಉದ್ರೇಕತೆಯ ಪರಾಕಾಷ್ಠತೆ. ಆಗ ಯಾವ ಯಾತನೆಯೂ ಗೊತ್ತಾಗಲ್ಲ, ಪ್ರಪಂಚದ ಯಾವ ಜ್ಞಾನವೂ ಇರಲ್ಲ, ಮಾನುಷ ಭಾವವೇ ಇರೋದಿಲ್ಲ, ಅಮಾನುಷವಾದ ಭಾವ ಇರುತ್ತೆ. ಕೋಮ ಅಲ್ಲ, ಅಮಾನುಷ ಭಾವ ಅಂದರೆ ಪ್ರಪಂಚದ ಯಾವ ಜ್ಞಾನವೂ ಸಂಪರ್ಕ ಇರೋದಿಲ್ಲ. ಇದು ಭಕ್ತಿಗೆ ಬೇಕಾದಂಥ ಲಕ್ಷಣ. ಆಗತ್ತ ನಮ್ಮ ಕೈನಲ್ಲೇ, ಮನುಷ್ಯರ ಕೈನಲ್ಲೇ ಆಗತ್ತೇನ್ರಿ? ಮತ್ತು ನಾವೆಲ್ಲ ಭಕ್ತರೇ, ಭಕ್ತಿ ಇರುವವರೇ, ಭಕ್ತಿಯಿಂದನೇ ಭಾಗವತ ಕೇಳ್ತಾ ಇದ್ದೀವಿ, ಭಕ್ತಿಯಿಂದನೇ ತೀರ್ಥ ಪ್ರಸಾದಕ್ಕೆ ಬರ್ತಿರೋದು. ರಾಯರ ಆರಾಧನೆ ನಾವೇನು ಬಿಟ್ಟು ಬಂದಿಲ್ಲ, ಏನೋ ಕೈಲಾಗಿ ಕೊಟ್ಬಿಟ್ಟೆ ಊಟಕ್ಕೆ ಬಂದಿರೋದು ಅಂತಾರೆ. ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ಅರ್ಧ ಪಾವ್ ಅಕ್ಕಿ ಇರ್ತಾರೆ. ಎಷ್ಟು ಜನ ಬಂದಿದ್ದೀರಿ ಅಂದ್ರೆ 4 ಜನ ಊಟ ಹೊಡೆಯಕ್ಕೆ ಬಂದಿರ್ತಾರೆ. ಅರ್ಧ ಪಾವ್ ಕೊಟ್ಬಿಟ್ರೆ 4 ಜನ ಊಟ ಆಗೋಗುತ್ತಾ? ರಾಯರ ಪ್ರಸಾದ ಅಂತ ಬರೋದು. ಆಮೇಲೆ ಏನು ರಾಯರ ಪ್ರಸಾದ ಅಂದಮೇಲೆ ಏನು ನಾವೇನು ಸುಮ್ಮನೆ ಹೋಗಿರ್ಲಿಲ್ಲಪ್ಪ, ಏನೋ ನಮ್ಮ ಕೈಲಾದ್ದೆಲ್ಲ ಕೊಟ್ಟು ಹೋಗಿ. ಏನು ಕೊಟ್ರಿ ಕೈಲಾದ್ದು ಅಂದರೆ 8 ಜನ ಹೊಡ್ಕೊಂಬಂದು ರಾಯರ ಪ್ರಸಾದ ಅಂದಮೇಲೆ ಉಸಿರೆತ್ಕೊಡು, ಕಣ್ಗೊತ್ಕೊಂಡಲ್ಲಿ ತಿನ್ಬಿಡೋದು. ಆರಾಧನೆ ಒಳಗೆ ಮನೆಗೆ ಬರುತ್ತಲ್ಲ, ಅದೇನು ಸಾರು, ಅದೇನು ಉಳಿಯೋ, ಯಾಕೆ ಮಾಡ್ತಾರೋಪ್ಪ ಅಂತ ಅಡುಗೆಯವ್ರನ್ನ ಕರೆಸಿ, ದೇವರೇ ವರ್ಷಕ್ಕೊಂದ್ಸರಿ ಆರಾಧನೆ ಬೇಜಾನ್ ಬರುತ್ತೆ. ಮಾಡೋದು ಹಿಂಗೆ ಕೂತ್ಕೊಳ್ಳುವಾಗ ಕಣ್ಗೊತ್ಕೊಂಡು, ಆಮೇಲೆ ಅದು ಬೇರೆ ಆ ಎಲೆ ಮೇಲೆ ಇರೋದೊಂದು ಕುಪ್ಪೆ ಬೇರೆ ತೆಗೆದಿರ್ತಾರೆ. ಅದೇನು ಅಂತ ಗೊತ್ತಿಲ್ಲ ನನಗೆ. ಅದೇನು ಗೋವಿಗಿಡ್ತಾರೋ, ಇವ್ರ ಮನೆ ಆಚಾರ್ಯಗಿಡ್ತಾರೋ, ಅಥವಾ ಇವ್ರ ಪೂರ್ವಿಕರಿಗೆ ಒಂದು ಸಣ್ಣ ಪಿಂಡ ಅಂತ ಇಡ್ತಾರೋ, ಅದೇನೋ ಗೊತ್ತಿಲ್ಲ. ಅದು ಯಾಕೆ ಇಡ್ತೀರಿ ಅಂದರೆ ಅವ್ರ ಪಕ್ಕದವ್ರು ಇಟ್ಟಿದ್ರು ನಾವು ಇಡ್ತೀವಿ. ಎಲ್ಲ ತೆಗೆದು ಒಂದು ಗುಡ್ಡೆ ಇಡೋದು, ಒಳ್ಳೆ ಸ್ವಾಮಿಗಳಿಟ್ಟಾಗೆ. ಸ್ವಾಮಿಗಳೆಲ್ಲ ಸ್ವಾಮಿಗಳಿಗೆ ಗೊತ್ತಿಲ್ಲ ಬಿಡಿ ನಾವು ಯಾಕೆ ಇಡ್ತಾ ಇದ್ದೀವಿ ಅಂತ. ಮಾತಾಡಕ್ಕೆ ಹೋದ್ರೆ ನಾವು ಎಲ್ಲೆಲ್ಲ ಹೊಟ್ಟೋದು, ನನಗೂ ಗೊತ್ತಿಲ್ಲ. ಗೊತ್ತಾಯ್ತೇನು? ಯಾಕೆ ತೆಗೆದಿಡಬೇಕು, ತೆಗೆದಿಡ್ತಾರೆ, ಅದಕ್ಕೊಂದು ಪರಿಶುಚಾರ ಮಾಡಿ ತೀರ್ಥ ಹಾಕ್ತಾರೆ. ಅದೇನು ಅಂತ ನಮಗೂ ಗೊತ್ತಿಲ್ಲ. ಗೊತ್ತಿಲ್ಲದ ಮೇಲೆ ಯಾಕೆ ಮಾಡ್ತಿದ್ರಿ ಅಂತ ಕೇಳಿದ್ರೆ, ಅದು ಯಾರು ತಿನ್ನಬೇಕು? ನಾಯಿ ತೊಗೊಂಡೋಗಿ ಹಾಕ್ಬೇಕಾ, ಹೊರಗಡೆ ತೊಗೊಂಡೋಗಿ ಹಾಕ್ಬೇಕಾ, ಇಲ್ಲ ಶಿಷ್ಯರು ತಿನ್ಬೇಕಾ, ಯಾರು ತಿನ್ಬೇಕು? ಅದೇನು ಸ್ವಾಮಿ ಎಂಜಾಯ್ ಮಾಡಿರೋದಾ? ಊಟಕ್ಕೆ ಕೂತ್ಕೊಳ್ಳೋಕೆ ಮೊದಲೇ ತೆಗೆದಿಟ್ಟಿರೋದು? ಇದೆಲ್ಲ ಪ್ರಶ್ನೆ ಕೇಳಿದ್ರೆ ತಲಾಟೆ ಪ್ರಶ್ನೆ, ಆ ಸ್ವಾಮಿಗಳು ಎಲ್ಲ ಅಂತ ಹಿಂಗಂತಾರೆ. ತಿಳ್ಕೊಳ್ಳೇಬಾರ್ದ ಯಾಕೆ ತೆಗಿತಾರೆ ಅಂತ? ಅದು ನಮಗೆ ಗೊತ್ತಿದ್ರೆ ತಾನೇ. ಅಂದ್ರೆ ನಾವು ನಾಟಕಕ್ಕೆ ತಾನೇ ಮಾಡ್ತಾ ಇರೋದು. ಇಲ್ಲ ದುಡ್ಡಿಗೆ ಮಾರ್ಕೋತಾರೆ ಕೆಲವು ಕಡೆ. 2,000 ರೂಪಾಯಿ ಒಂದು ದೊನ್ನೆ, ಕೆಲವು ಕಡೆ 5 ದೊನ್ನೆ ತೆಗಿತಾರೆ, ಅದಕ್ಕೆಲ್ಲ ಇಡ್ತಾರೆ ಭಕ್ಷ ಗಿಚ್ಚ ಎಲ್ಲ. ಅದಕ್ಕೊಬ್ಬ ಇರ್ತಾನೆ ಏಜೆಂಟು, ಅವನು ಎತ್ಕೊಂಡು ಹೋಗ್ತಾನೆ. ಯಾಕೆ ಎತ್ಕೊಂಡು ಹೋಗಿ ನಿಂಗೆ ಗೊತ್ತೇ ಇಲ್ಲ, ಅದು 2,000 ರೂಪಾಯಿಗೆ ಹೋಗ್ತಾ ಇದೆ. ಅದಕ್ಕೆ ಕಮಿಷನ್ನು 1% 2% ಇಟ್ಕೊಂಡು ಸ್ವಾಮಿಗೆ ಹಾಕ್ತಾರೆ. ದಿನಕ್ಕೆ 10,000 ರೂಪಾಯಿ ಸಂಪಾದನೆ 5 ದೊನ್ನೆಗೆ. ಅದು ನೋಡಿದ್ದೀನಿ. ಆ ಥರ ಮಾರ್ಕೋಬೇಕಾ ಇಟ್ಟಿದ್ದು? ಯಾತಕ್ಕೆ ತೆಗಿತಾ ಇದ್ದಾರೆ ಸ್ವಭೋಜ್ಯಾನ ಸ್ವಾಮಿ? ಯಾರು ಕೇಳೋರು, ಯಾರು ಹೇಳೋರು? ಯಾರು ಹೇಳಿದ್ರೆ ಏನು ಬಂದಿದೆ ಮಾಡ್ತಾ ಇದ್ದೀವಿ ಅಷ್ಟೇ. ಹೇಳಿದ್ದು ಕೇಳು, ಮಾಡಿದ್ದು ನೋಡು, ಮಾಡಿದ್ದು ನೋಡು, ಹೇಳಿದ್ದು ಕೇಳು ಅಷ್ಟೇ, ಮುಂದೊಂದೇನಿಲ್ಲ. ತಿಳ್ಕೊಬೇಕಲ್ವ? ಅಂದರೆ ಯಾರು ತಿನ್ಬೇಕದು ಗೊತ್ತಿಲ್ಲ. ಹಾಗಿಲ್ಲೂ ಹೇಳ್ತಕ್ಕಂಥವರಾಗಿದ್ದಾರೆ. ಅಜ್ಞಾನ ಎಂಥ ಅವಸ್ಥೆಯಲ್ಲಿರುತ್ತೆ. ಇಲ್ಲಿ ಬರೀ ಶುಕಾಚಾರ ಸನ್ನಿಧಾನ ಅಲ್ಲ, ಸಾಕ್ಷಾತ್ ಅಮುಕ್ತ ಸ್ಥಳವಾದ ವೈಕುಂಠದಲ್ಲೂ ಅಜ್ಞಾನ ಇರುತ್ತೆ. ಪ್ರವೇಶ ಅಲ್ಲಿ ತನಕ ಇದೆ ಎಂದರು. ಜೈವಿಜರಿದ್ದಿದ್ದಲ್ಲಿ ಮುಕ್ತನ ಅಮುಕ್ತ ಸ್ಥಳನ? ಅಮುಕ್ತ ಸ್ಥಳ. ಅವ್ರಿಗೆ ಅಜ್ಞಾನ ಬಂತಾ ಇಲ್ವಾ? ವೈಕುಂಠದ ಅಮುಕ್ತ ಸ್ಥಳದವರೆಗೂ ಕೂಡ ಅಜ್ಞಾನದ ಪ್ರವೇಶ ಅನ್ನುವಾಗ ಈ ಭೂಮಂಡಲದಲ್ಲಿ ಎಲ್ಲಿಲ್ಲ ಅಜ್ಞಾನ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ. ಅದನ್ನು ತೆಗೆಯೋರು ಉಪದೇಶಕರು. ಆ ಜ್ಞಾನವನ್ನು ನಾವು ಅಧ್ಯಯನ ಮಾಡಿದಟ್ಟಿಗೆ ಬರೋದಲ್ಲ. ಹಾಗೆ ಇಲ್ಲಿ ಹೇಳಿದ್ರು ಅಲ್ಲೇ. ಅಂದರೆ ಕೇಳ್ತಾನೇ ಇದ್ದಾನೆ, ಮೈ ಸುಟ್ಟು ಹೋಗ್ತಾ ಇದೆ, ಮೂಳೆಗಳೆಲ್ಲ ಹತ್ತು ಉರಿತಾ ಇದೆ. ನಮೇ ದಕ್ಷಿಣ ಕಿಂಚತಿ, ಯಾವುದು ಹತ್ಕೊಂಡಿಲ್ಲ. ಹೇಳಿ ಭಾಗವತ. ಆ ಥರ ಭಾಗವತ ಕೇಳ್ತೀವ? ಆ ಥರ ಭಾಗವತ ಕೇಳೋ ಜನನ ನಾವು? ಆ ಥರ ಭಾಗವತ ಹೇಳೋರಿದ್ದಾರ? ಅಥವಾ ಅಂಥವರಲ್ಲಿ ಸನ್ನಿಧಾನ ಶುಕಾಚಾರದಿದೆ, ಕೇಳೋರಲ್ಲಿ ಶೌನಕಾದಿಗಳಿದೆ, ಪರೀಕ್ಷಿತ ಮಹಾರಾಜನಿದೆ ಅಂತ ಬೇಕಾದ ಹೇಳ್ಕೊಡ್ಬೋದು. ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ, ಭಾಗವತ ಶುರು ಮಾಡುವಾಗ ಒಂದು ರಿಂಗಾಯ್ತು, ಫೋನನ್ನು ಟುಂಗಂತೆ ಎದ್ದೋಗ್ತಾನೆ. ಇಲ್ಲ ಅಲ್ಲೇ ಮಾತಾಡೋಕ್ಕೆ ಶುರು ಮಾಡಿದ್ರೆ 4 ಜನ ಶುರು ಮಾಡ್ತಾರೆ ಅಷ್ಟೋತ್ರ, ಯಾವ ಹೋಗ ಯಾಚೆ ಎದ್ದು ಅಂತ.
ಒಂದು ಸೌಂಡ್ ಬಂದ್ರೇ ನಿಮಗೆ ಭಾಗವತ ಬಿಟ್ಟು ಹೋಗ್ತೀವಿ, ಏನೋ ಭಾಗವತ ಜಾಸ್ತಿನಾ ಬಂದಿದ್ದು ಫೋನ್ ಜಾಸ್ತಿನಾ ಅಂತ ಕೇಳಿದ್ರೆ ಇಲ್ಲ ಆಫೀಸ್ದು ಅರ್ಜೆಂಟಿಂದ ಬಂದಿದ್ರು, ಈಗಲೇ ಬರಬೇಕು ಅಂದ್ರೆ ಗೆದ್ದೆ ಹೊರಟು ಆಗುತ್ತೆ. ಈಗಲೇ ಬರಬೇಕು ಅಂತ ಆಫೀಸಿಂದ ಕಾಲ್ ಬಂದರೆ ಇನ್ನೇನು ಭಾಗವತ ಕೇಳೋದು ಅಂದರೆ ನಮ್ಮ ಭಾಗವತ ಕೇಳಾಟ ಹಿಂಗಿದೆ. ಇನ್ನು ಕಥೆಗಳು ಕೇಳಿಬಿಟ್ಟು ಅಪಾರ್ಥಗಳನ್ನ ಮಾಡಿಕೊಂಡು ನಾಸ್ತಿಕವಾದದಿಂದ ಕೇಳೋದಾದರೆ ಇದ್ದಿದ್ದು ಸರಿ. ಅರ್ಥ ನೋಡಿ, ಸಾಕ್ಷಾತ್ ಬ್ರಹ್ಮದೇವರ ಮಗ ಸ್ವಾಮಿ ಮನುಗಳು, ಸ್ವಾಮಿ ಮನುಗಳ ಮಕ್ಕಳೇ ಪರಿವೃತ ಉತ್ಥಾನಪಾದರ, ಉತ್ಥಾನಪಾದನ ಮಗನೇ ಧ್ರುವರಾಜ. ಅದೇನಪ್ಪ ಭಾಗವತ. ಇಬ್ಬರು ಹೆಂಡ್ತಿರು, ಸುನೀತಿ ಸುರುಚಿ ಅಂತ. ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಹೊರಟ, ದಬ್ಬುದ್ಲು ಚಿಕ್ಕಮ್ಮ. ಯಾಕೆ ಅಂತ ಕೇಳ್ದ, ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕಾರೆ ಅವತ್ತೂ ಈ ಜಗಳ ಇದೆ, ಇವತ್ತೂ ಈ ಜಗಳ ಇದೆ, ಮುಂದೂ ಇರುತ್ತೆ, 3 ಕಾಲದಲ್ಲೂ ಇರುತ್ತೆ, ಅಲ್ಲ ಏನಿಲ್ಲ ಅಂತ. ಅವತ್ತೂ ಇತ್ತು. ಕೊನೆ ಒಂದು ಮಾತು ಹೇಳಿದ್ರು, ನೀ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು. ಜನ್ಮ ಆಗೋದ್ಮೇಲೆ ನೀವು ಹೊಟ್ಟೆಯಲ್ಲಿ ಹುಟ್ಟೋದು ಹೇಗೆ ಅಂದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಅರ್ಥ. ಮೊದಲು ವರ್ಡ್ಸು ನನ್ನ ಹೊಟ್ಟೆಯಲ್ಲಿ ಹುಟ್ಟು ನೀ ಬರಬೇಕು ಅಂದ್ರು ಒಂದೇ, ಈ ಜನ್ಮದಲ್ಲಿ ನಿಮ್ಮ ಅಪ್ಪನ ತೊಡೆ ಮೇಲೆ ಕೊಡೋಕ್ಕಾಗಲ್ಲ ಅನ್ನೋದು ಒಂದು. ಎಷ್ಟು ದುಃಖ ಆಗಿರಬೇಕು ಧ್ರುವರಾಜರಿಗೆ. ಜ್ಯೇಷ್ಠ ಪುತ್ರ, ಸುನೀತಿಯ ಪುತ್ರ. ಸೀದಾ ಮನೆಗೆ ಹೋದರು, ತಾಯಿಗೆ ನಮಸ್ಕಾರ ಮಾಡಿದರು. ಅಮ್ಮ ಅಂದರು. ಯಾಕಪ್ಪ, ಯಾಕೆ ಒಂಥರ ಏನು? ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋದು 5 ವರ್ಷನೂ ಇಲ್ಲ. ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಹೋದೆ, ಜಾಸ್ತಿ ಮುಟ್ಬಿಟ್ಲು ಚಿಕ್ಕಮ್ಮ. ನೀನು ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು ಅನ್ನೋದು ಯಾಕೆ ಹಿಂಗೆ ಅಂತ ಕೇಳಿ ಏನು ಹೇಳ್ತಾರೆ? 2 ಉತ್ತರ ಕೊಟ್ಟಿದ್ದು. ಒಂದು, ದೇವರ ಅನುಗ್ರಹ ಇರಬೇಕು ಒಂದು. 2ನೇ ಕಾರಣ ಹೇಳಲು, ನಿಮ್ಮಪ್ಪ ನನ್ನನ್ನು ಹೆಂಡತಿ ಅಂತಾನೆ ಕನ್ಸಿಡರ್ ಮಾಡಿಲ್ವಾದ್ರಿಂದ ನನ್ನದೇನು ನಡೆಯಲ್ಲಪ್ಪ. ಹೆಂಡತಿ ಹೆಸರಿಗೆ, ಹೆಂಡತಿ ಅಂತ ಅವನು ನಾನು ಕನ್ಸಿಡರ್ ಮಾಡಿಲ್ಲ. ಸ್ಪಷ್ಟ ಇದೆ. ಇಲ್ಲೇನು ಪ್ರಶ್ನೆ ಅಂದರೆ, ಬ್ರಹ್ಮದೇವರ ಮೊಮ್ಮಗ ಅಂದರು ಒಂದೇ, ಹೆಂಡತಿ ಅಂದರೆ ಮೊಮ್ಮಗಳು ಅಂತಾನೆ ಅರ್ಥ, ಬೇರೆ ಏನಿಲ್ಲ. ಮೊಮ್ಮಗನ ಹೆಂಡತಿ ಮೊಮ್ಮಗಳೇ. ಅನಾಹುತವಾಗಿ ಮೊದಲನೇ ಹೆಂಡತಿನ ಬಿಟ್ಬಿಟ್ಟು ಕೂತಿದ್ದಾನೆ ಇವನು. ಸಮಾಧಾನ ಮಾಡೋಕ್ಕಾರು ಮೊಮ್ಮಗಳು ದುಃಖ ಪಡ್ತಾ ಇದ್ದಾಳೆ ಅಂತ ಏನು ಬ್ರಹ್ಮದೇವರು ಬರಲೇ ಇಲ್ಲ. ಎಂತೆಂಥ ಬೇರೆ ಬೇರೆ ಪೃಥು ಚಕ್ರವರ್ತಿಗಳೆಲ್ಲ 100ನೇ ಯಜ್ಞ ಮಾಡುವಾಗ ಅಶ್ವವನ್ನು ಹಾರಿಸ್ಕೊಂಡು ಹೊಟ್ಟೋದ್ರು ಇಂದ್ರದೇವರು. ಆಗ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ಸಾತ್ವಿಕಿ ರಾಶಿ ದೈವ, ಈ ಗುಣಗಳೇನಿದೆ ಸಾತ್ವಿಕ ರಾಕ್ಷ ತಾಮಸುದು, ಹೇ ಪೃಥೋ ಇದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ನಾ ಆತ್ಮನೋ ಗುಣ, ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಹಠವಾಗಿ ಮಾಡಬೇಡ ನೀನು. 100ನೇ ಯಾಗ ಮಾಡೋ ಯೋಗ್ಯತೆ ನಿಂಗಿಲ್ಲ, ಇಂದ್ರ ಪಟ್ಟಾರ್ಹನಾದಂಥವನು ಅಲ್ಲ ನೀನು. ಆದ್ದರಿಂದ ಬಿಟ್ಬಿಡು ಯಜ್ಞವನ್ನು, ಏಕೋನ ಶತಕೃತ ಅಂತ ನೀನು ಪ್ರಖ್ಯಾತಿಯಾಗು ಅಂತ ಉಪದೇಶ ಮಾಡಕ್ಕೆ ಬಂದಿದ್ದಾರೆ ಬ್ರಹ್ಮದೇವರು. ಮುಂದೆ ಧ್ರುವರಾಜರು ಗಂಧರ್ವರ ಮೇಲೆ ಯುದ್ಧಕ್ಕೆ ಹೋದಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ, ಹೇ ಧ್ರುವ, ಯಾಕೆ ಅವ್ರನ್ನೆಲ್ಲ ಕೊಲ್ತಾ ಇದ್ದಿ, ಉತ್ತಮನ್ನ ಬಿಡಿಸ್ಕೊಡ್ತೀನಿ, ಸರಿ ಹಿಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ, ಸಿಕ್ಕಾಪಟ್ಟೆ ಸಾಯಿಸ್ಬಿಡ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಗಂಧರ್ವರಿಗೆ ಸಾವಿಲ್ಲ ಸೋಲಿಲ್ಲ, ಈ ಕೊಂದರೂ ಅವ್ರು ಹುಡ್ತಾರೆ, ಅವರು ಸೋಲಿಲ್ಲ, ಆದರೆ ಅವ್ರನ್ನೆಲ್ಲ ಕೊಲ್ತಾ ಇದೆ, ಇದು ಮಾಡೋಕ್ಕೆ ಹೋಗಬೇಡ, ಉತ್ತಮನನ್ನು ಬಿಡಿಸ್ಕೊಡ್ತೀನಿ, ಯುದ್ಧವನ್ನು ನಿಲ್ಲಿಸೋ ಅಂತ ಬ್ರಹ್ಮದೇವರು ಉಪದೇಶ ಮಾಡೋಕ್ಕೆ ಬರ್ತಾರೆ ಧ್ರುವರಾಜನಿಗೆ. ಹೀಗೆ ಬ್ರಹ್ಮದೇವರು ಎಲ್ಲೆಲ್ಲೋ ಉಪದೇಶ ಮಾಡೋಕ್ಕೆ ಬೇಕಾದಷ್ಟು ಕಡೆ ಹೋಗ್ಬೋದು. ಸ್ವಂತ ಮೊಮ್ಮಗಳು ಸಂಕಟ ಪಡ್ತಾ ಇದ್ದಾಳೆ, ಯಾಕೆ ಬಿಟ್ಟಿದೆಯಾ ಅವಳನ್ನ ಅಂತ ಕೇಳೋಕ್ಕಾಗಲ್ವ? ಹೇಳಿಲ್ಲ. ಯಾಕೆ ಬಿಟ್ಟಿದ್ದಾನೆ ಅಂತ ಮಗನಿಗೆ ಉತ್ತರ ಕೊಡಬೇಕಲ್ಲ ತಾಯಿ. ಧ್ರುವರಾಜನ ಕೇಳ್ತಿದ್ದಾರೆ, ಯಾಕೆ ನಿನ್ನ ರಾಣಿ ಅಂತ ಕನ್ಸಿಡರ್ ಮಾಡಿಲ್ಲ ಅಂತ. ನೋ ಆನ್ಸರ್. ಯಾಕೆ ಅಂದರೆ ಅವಳ ಹತ್ರ ಆನ್ಸರ್ ಇಲ್ಲ. ಯಾಕಿಲ್ಲ ಅಂದರೆ ಏನಾರೋ ಒಂದು ಕಾರಣ ಲೋಕದಂತೆ ಕುರೂಪಿಯಲ್ಲ. ಪಾತಿವ್ರತ್ಯದಲ್ಲಿ ಸಂಶಯವ ಪ್ರಶ್ನೆ ಇಲ್ಲ. ಇಲ್ಲ ಗಂಡ ಹೆಂಡತಿ ಜಗಳ ಇದೆಯಾ ಭಾಗವತದಲ್ಲಿ ಹೇಳಿಲ್ಲ. ಯಾಕೆ ಬಿಟ್ಟಿದ್ದಾನೆ ಅನ್ನೋಕ್ಕೆ ರೀಸನ್ನೇ ಕೊಡದೇ ಇರತಕ್ಕಂಥ ಏಕೈಕ ಪ್ರಮೇಯ ಅಂದರೆ ಸುನೀತಿ ಪ್ರಕರಣ. ಇವತ್ತು ಪ್ರಪಂಚದಲ್ಲಿ ಇದೆಯಾ, ಡಿವೋರ್ಸ್ ಕಾಂಪೌಂಡ್ ಇಟ್ಕೊಂಡೆ ನೀವು ಕಾಸು ಕೊಡೋದೇನೆ ಡಿವೋರ್ಸ್ ಹಾಕೋತೀರಿ. ಕಾಸು ಅಂದರೆ ಕಾಸಲ್ಲ, ಕಾರಣ. ಮೊದಲು ಇಂಥದ್ದು ಒಂದು ಕಾರಣ ಹಾಕೇ ನೀವು ಕೋರ್ಟ್ಗೆ ಹಾಕ್ಬೇಕು. ಆಮೇಲೆ ಜಡ್ಜ್ಮೆಂಟಲ್ಲಿ ಅದೇ ಬರುತ್ತೋ ಬೇರೆ ಕಾರಣ ಬರುತ್ತೋ. ಇದು ಜಡ್ಜ್ಮೆಂಟ್ ಕಾಪಿ ಇದ್ದರೆ ಇನ್ನೊಂದು ಮದುವೆಗೆ ಅವಕಾಶ, ಇಲ್ಲದ್ರೆ ಇಲ್ಲ.
ಅದರಲ್ಲಿ ಮೆಂಟಲ್ ಅಂತ ಏನಾದ್ರು ಬರೆಸ್ಬಿಟ್ರು ಅಂದರೆ ಇನ್ನು ಜೀವಮಾನ ಪರ್ಯಂತ ಮದುವೆ ಇಲ್ಲ. ಕಾರಣ ಇಲ್ಲದೆ ಡಿವರ್ಸ್ಗೆ ಯಾರು ಹಾಕೋತಾರ ಇವತ್ತು ಕೂಡ ಪ್ರಪಂಚದಲ್ಲಿ? ಇಲ್ಲ. ಅನ್ನ ಯಾವ ಕಾರಣಕ್ಕೆ ಸ್ವನೀತಿಯನ್ನು ಬಿಟ್ಟಿದ್ದ ಉತ್ಥಾನಪಾದ ದೊಡ್ಡ ಹರಿಭಕ್ತ, ಸಾಕ್ಷಾತ್ ಬ್ರಹ್ಮದೇವರ ಮೊಮ್ಮಗ, ಯಾವ ಕಾರಣಕ್ಕೆ ಹೆಂಡತಿಯನ್ನು ಬಿಟ್ಟಿದ್ದ ಅಂದ್ರೆ ಅವತ್ತು ಇತ್ತು, ಇವತ್ತು ಇದೆ, ಮುಂದೆ ಭಾಗವತದಲ್ಲಿ ಉತ್ತರ ಇದೆಯಾ ಯಾಕೆ ಬಿಟ್ಟಿದ್ದ ಅನ್ನೋಕ್ಕೆ? ಮತ್ತೆ ಉಪದೇಶದಿಂದನೇ ಗೊತ್ತಾಗುತ್ತೆ, ನಮಗೆ ಗೊತ್ತಾಗುತ್ತಾ? ಇಂಥ 100 ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಅಂದ್ರೆ ನಂದಲ್ಲ, ಪ್ರಸಂಗಗಳು. ಆ ಪ್ರಸಂಗಗಳನ್ನ ನಾವು ಅರ್ಥನೇ ಮಾಡ್ಕೊಳ್ಳೋಲ್ಲ, ಆ ಪ್ರಸಂಗದ ಬಗ್ಗೆ ವಿಮರ್ಶೆ ಇಲ್ಲ, ಆ ಪ್ರಸಂಗ ನೋಡಕ್ಕೆ ಹೋಗಲ್ಲ. ಯಾಕೆ? ಭವತು ನಿಶ್ಚಯದಾರಿಢ್ಯ ಊರ್ಧ್ವಂ ಶಾಸ್ತ್ರ ರಕ್ಷಣೆ. ಅದು ಆ ಪ್ರಸಂಗಗಳ ಬಗ್ಗೆ ನಿಶ್ಚಯ ಜ್ಞಾನ ನಿಮ್ಗಿದ್ರೆ ಅದರ ಮೇಲೆ ಶಾಸ್ತ್ರಾರ್ಥ. ಆ ಪ್ರಸಂಗಗಳ ಬಗ್ಗೆ ಇಲ್ಲದೆ ಹೋದರೆ ಅವರವ್ರ ನಂಬಿಕೆನೇ ಅಂತದು. ನೋಡಿ, ವಾಲಿಗೆ ಆ ದುಂದುಬಿ ಶರೀರ ಬಿದ್ದಿದೆ, ಅದು ಯಾರೂ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ, ನೀನು ಅದನ್ನು ಅಲ್ಲಾಡಿಸಿ ದೂರಕ್ಕೆ ಎಸೆದ್ರೆ ರಾಮನ್ ಕೊಲ್ಲೋ ಶಕ್ತಿ ಇದೆ ಅಂತ ತಿಳ್ಕೊತೀನಿ ಅಂತ ಸುಗ್ರೀವ ಹೇಳ್ದ. ನಂಬಿಕೆ ಇದ್ರೆ ಹೋಗಯ್ಯ, ಇಲ್ಲರಿ ಎದ್ದೋಗಯ್ಯ ಅಂತ ಹೇಳ್ಬೋದಾಗಿತ್ತು. ರಾಮ ಮಾಡ್ದ, ಎಡಗಾಲ ತಾಕಿಸ್ತಾ ಎಲ್ಲ ಆಯಿತು, ಪಾತಾಳಕ್ಕೆ ಹೋಯ್ತು, ಎಲ್ಲೋ ಹೋಯ್ತು, ಎಲ್ಲ ಹೋಯ್ತದು. ಆಮೇಲೆ ಏನಂದ ಗೊತ್ತಾ? ನಂಬಿಕೆ ಇಲ್ಲ, ಎಲ್ಲ ಅದು ಎಂದೋ ಸತ್ತರು ಬಂದಿಲ್ಲ ಹತ್ತರು ಅಂತ ಎಷ್ಟೋ ದಿನ ಆಗೋಗಿದೆ. ಅವನು ಸತ್ತೋಗಿ ಬಾಡಿ ಒಣಗಿ ಶಿಂಕ್ ಆಗಿಬಿಟ್ಟಿದೆ, ಆದ್ರಿಂದ ನೀವು ಎಗರ್ಸಕ್ಕಾಯ್ತಾ ಇದ್ವಿ, ನಾ ಇಲ್ದಿರೋ ಒಂದು ಬಾಡಿ ಎಗರ್ಸಕ್ಕಾಗ್ತಿರ್ಲಿಲ್ಲ. ದೃಷ್ಟಾಂತ, ಒಣ ಹುಲ್ಲು, ಹಸಿ ಹುಲ್ಲು, ಹಸಿ ಹುಲ್ಲು ಎಷ್ಟು ಭಾರ ಇರುತ್ತೆ, ಎತ್ತಕ್ಕಾಗಲ್ಲ. ಅದೇ ಒಣಗಿಬಿಟ್ರೆ ಹಗುರಾಗ್ಬಿಡುತ್ತೆ. ಹಾಗಾಗಿ ಅವನ ಶರೀರ ಅದಕ್ಕೆ ಎಗರಿಸ್ತಿಯಿಂದ ದೃಷ್ಟಿಗೆ ದೇವ್ರ ಬಗ್ಗೆ ನಂಬಿಕೆ ಮುಕ್ಕಟ್ಟೆ ಕೊಡಲ್ಲ ಸ್ವಾಮಿ. ಅದೇದ ನಂಬದೆ ಕೆಟ್ಟರೆ ಕೆಡಲಿ, ಅದಕ್ಕೆ ದಾಸರು ಹೇಳಿದ್ರು. ಆ ನಂಬಿಕೆನ ಯಾರು ಕೊಡಕ್ಕಾಗಲ್ಲ, ಅದು ಜೀವಿಯ ಸ್ವರೂಪ ಲಕ್ಷಣ. ಅದಕ್ಕೆ ಭವತು ನಿಶ್ಚಯದಾರಿಢ್ಯ ಊರ್ಧ್ವಂ. ನಿನ್ನ ಸಹಜವಾದಂಥ ನಂಬಿಕೆ ಬಲಿಷ್ಠತೆ ಇದೆಯಲ್ಲ, ಅದು ನಿಮ್ಗೆ ಎಷ್ಟಿರುತ್ತೆ ನೋಡ್ಕೊಂಡು ಅದರ ಮೇಲೆ ಶಾಸ್ತ್ರಾಧ್ಯಯನ ಮಾಡಿದ್ರೆ ನಂಬಿಕೆ ಬರುತ್ತೆ. ದುರ್ಯೋಧನ ಶಾಸ್ತ್ರಾಧ್ಯಯನ ಮಾಡಿದ್ದ, ದ್ರೋಣಾಚಾರ್ಯಲ್ಲೇ ಮಾಡಿದ್ದ. ಆದರೆ ಎಷ್ಟು ಮಾತ್ರಕ್ಕೆ ಭಗವಂತನ ಬಗ್ಗೆ ಅವನಿಗೆ ನಿಶ್ಚಿತ ಜ್ಞಾನ ಇತ್ತು ಅಂತ ಕೇಳಿದ್ರೆ ಅಧ್ಯಯನ ಇಲ್ವಾ? ಅವನು ಏನು ದಡ್ಡ ಅಂದ್ಕೊಂಡ್ರ ದುರ್ಯೋಧನ? ಮಂತ್ರಸಿದ್ಧಿ ಇತ್ತು, ಶಸ್ತ್ರಸಿದ್ಧಿ ಇತ್ತು, ಮಹಾದೊಡ್ಡ ರತೀಕ, ಸಾಕ್ಷಾತ್ ಕಲಿ, ಏನಿಲ್ಲ ಅವನಲ್ಲಿ. ಅವನು ಪೌಂಡ್ರಿಕ ಯಾಗಾದಿಗಳನ್ನ ಮಾಡ್ದ, ಬ್ರಾಹ್ಮಣರಿಗೆ ಹೇಳುವಾಗಿ ರಾಜಸೂಯಾಗದಲ್ಲಿ ಅವ್ರು ಕೊಡೋದೇನು ನಾನು ಕೊಡ್ತೀನಿ ಅಂತ ಕೊಟ್ಟ. ರಾಜಸೂಯಾಗದ ಕಡೆನೂ ಊಟಕ್ಕೆ ಹೋಗಿದ್ರು ಋಷಿ ಮನೆಗಳು ಅಲ್ವೇ. ಇವನ್ ಕಲಿ ಅನ್ನೋ ಜ್ಞಾನ ಅವರಿಗಿಲ್ವಾ ಅಂದರೆ ಈಗ ದುರ್ಯೋಧನ ಮಾಡಿರೋ ಪೌಂಡ್ರಿಕೆ ಯಾಗದಲ್ಲೂ ಊಟಕ್ಕೆ ಬಂದಿದ್ರು, ಕಲಿಮನೆ ಊಟನೂ ಮಾಡಿದ್ದಾರೆ, ವಾಯುದೇವರು ಮಾಡಿರ್ತಕ್ಕಂಥ ರಾಜಸೂಯಾಗದಲ್ಲೂ ಊಟ ಮಾಡಿದ್ರು. ತಪ್ಪ ನಾ ಕೇಳಿದ್ದು? ಯಾಕೆ ಏನ ಅಂತ ಮಾತ್ರ ಜಗಳ ಕಾಯ್ತಾರೆ? ನಮ್ಗೇನು ಕೊಟ್ಟಿತ್ತು ತಗೊಂಬಂದು ಊಟ ಮಾಡೋಕ್ಕೆ? ಅದೇ ತಾನೇ ಹಿಂಗೆ ಮಾಡೋದು. ಅವ್ರು ಕರೀತಾರ ಆ ಮಠದವರು, ಅಲ್ಲೂ ಹೋಗ್ತೀವಿ, ಈ ಮಠದವ್ರು ಕರೆದು ಇಲ್ಲೂ ಹೋಗ್ತೀವಿ. ನಮ್ಗೆ ಯಾಕೆ ಜಗಳ? ನಮ್ಗೇನಿದ್ರು ಬೆಳ್ಳಿ ಲೋಟ ಊಟ ಪಂಚೆ ಅಷ್ಟು ಬಂದ್ರೆ ಹೋದರೆ 5,000 ರೂಪಾಯಿ ಕೊಡ್ತಾರೆ ಕ್ಯಾಶ್, ಯಾರನ್ನು ಕೇಳಿಸ್ಬೋದು, ತೊಗೊಂಡ ಬಂದು. ಅದಕ್ಕೆ ಯಾಕೆ ನಾವು ಈ ಗಲಾಟೆಗೆ ಹೋಗ್ಬೇಕು? ಅದು ಧರ್ಮನ ಅಧರ್ಮನ, ಭಕ್ತರ ಲಕ್ಷಣನ ಅಭಕ್ತರ ಲಕ್ಷಣ? ಸ್ವಾಮಿ ನೋಡ್ತಾ ಇರಲ್ಲ, ಮಾಡಿದ್ಯೋ ಮಡಗಿದ್ಯೋ ಅಂತ ಒಂದು ಗಾದೆ. ಏನು ಮಾಡಿರ್ತೀವೋ ಅದರ ಫಲ ಮಡಗಿರ್ತಾನೆ ಸ್ವಾಮಿ. ಎಲ್ಲೋದ್ರೂ ಬಿಡಲ್ಲ. ಊರನ್ನು ಬಿಟ್ಟು ಪರ ಊರನ್ನು ಹೋದರೆ, ಊರನ್ನು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ಏನು ಬ್ಯೂಟಿಫುಲ್ ವಾಕ್ಯ. ಘೋರ ವಿಷದ ಹಾವು ಕಚ್ಚಿದರೆ ಒಣ ಬಟ್ಟೆಯಲ್ಲಿ ಒರೆಸಿದರೆ ಹೋದೀಕೆ. ನ್ಯಾಯವ ಬಿಟ್ಟ ನ್ಯಾಯವ ಹೇಳುವ ನಾಯಿಗೆ ನರಕವು ತಪ್ಪೀತೆ. ಮೋಸದಿ ಜೀವಿಯ ಘಾಸ್ಯ ಮಾಡಿದ ಫಲ ಕಾಶಿಗೆ ಹೋದರೆ ಹೋದೀತೆ. ಪುತ್ತಳಿ ಗೊಂಬೆಯ ಅಂದದಿ ಚಿತ್ರಿಸಿ ಮುತ್ತು ಕೊಟ್ಟರೆ ಮಾತಾಡೀತೆ. ಸೀರೆ ಅಂಗಡಿ ಮುಂದೆಲ್ಲ ಪ್ಲಾಸ್ಟಿಕ್ ಬಿಡಿಸಿ ಸೀರೆ ಉಡಿಸಿರ್ತಾರೆ, ಎಷ್ಟು ಸುಂದರವಾಗಿರುತ್ತೆ ನೋಡ್ಕೊಂಡು ಪ್ಲಾಸ್ಟಿಕ್. ಅಲ್ಲೇ 5 ನಿಮಿಷ ನೋಡ್ತಾ ಇದ್ರೆ ಬಂದು ಯಾವನ ಕಪಾಳ ಕೊಡ್ತಾನೆ ದಾರಿ ಬಿಡ, ಅದು ಮಾತಾಡುತ್ತಾ? ಹಾಗೆ ಮರದ ಗೊಂಬೆಯನ್ನು ಚಿತ್ರಣ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಮುದ್ದು ಮಾಡಿದ್ರೆ ಮಾತಾಡ್ತೇನಪ್ಪ, ಅದು ಜೀವ ಇಲ್ಲ. ಹಾಗೆ ನಿಮಗೆ ಭಕ್ತಿಯನ್ನು ಕಣ ಒಳಗೆ ಇಲ್ಲದೆ ಇದ್ದರೆ ನೀವು ಮಾಡಿದ ಕೆಲಸ ಯಾವುದು ಕೂಡ ರಿಯಾಕ್ಷನ್ ಕೊಡೋಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ದೇವರ ನಾಮಗಳಲ್ಲೂ ಕೂಡ ಭಕ್ತಿಗೆ ಬೇಕಾದಂಥ ದೃಷ್ಟಾಂತಗಳನ್ನ ಹೇಗೆ ಕೊಡ್ತಾರೆ? ಅಂದದಿ ಪುತ್ತಳಿ ಗೊಂಬೆಯ ಚಿತ್ರಿಸಿ,
ಮುತ್ತು ಕೊಟ್ಟರೆ ಮಾತಾಡಿ. ಆದರೆ ಯಾವಾಗ ಭಕ್ತಿ ಕೆಲಸ ಮಾಡುತ್ತೆ ಅಂದರೆ ಅರಿತು ವಿಧಿ ಆಚರಿಸುವ ಯೋಗ್ಯಗೆ, ಅರಿತು ವಿಧಿ ಆಚರಿಸುವ ಯೋಗ್ಯಗೆ ಗುರುಪದೇಶವು ತಪ್ಪೀತೆ. ಯಾರು ಹೇಳಿದ್ದು? ಕನಕದಾಸರು. ಅವನು ಕುರ್ಬಾನ, ನಾವು ಕುರ್ಬಾನ? ನಾವು ಬ್ರಾಹ್ಮಣರು, ಅವನು ಕುರ್ಬಾ. ತಳ್ಕ ಮಾಡಿ. ಅವರು ವ್ಯಾಸರಾಯರು ಎಷ್ಟು ಅನುಗ್ರಹ ಮಾಡಿದ್ರು, ದೇವರು ಯಾಕೆ ಕುಣಿತಿದ್ದ? ಗುಟ್ಟು ಕಾಣಿಸ ಬಂತು ಕಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞ ನೆನೆ ಕಂಡ ಮನುಜ. ಗುಟ್ಟು ಕಾಣಿಸ ಬಂತು. ನಂಗೇನು ಜನವರ ಇಲ್ಲ, ಶಾಸ್ತ್ರ ಓದಿಲ್ಲ, ಸಂಧ್ಯಾವನ ಇಲ್ಲ, ದೇವ್ರ ಪೂಜೆ ಇಲ್ಲ. ಚಕ್ರತೀರ್ಥ ಹತ್ರ ಕೂತಿರ್ತೀನಿ, ಒಂದು ಬೃಂದಾವನ ಮಾಡ್ಕೊಂಡಿದ್ದೀನಿ, ಅಲ್ಲಿ ಅಪ್ಪಾಳೆ ಹೊಡಿತೀನಿ, ಭಜನೆ ಹೊಡಿತಾ ಕೂತಿರ್ತೀನಿ. ಅಲ್ಲೇ ಮಂಗಳಾರತಿ ಹೊತ್ತಿಗೆ ಆಚೆ ಹೋಗಿ ನಿಂತ್ಕೋತೀನಿ ವಿಶ್ವಪಾವನ ಮಠದಲ್ಲಿ. ದೂರದಿಂದ ಮಂಗಳಾರತಿ ನೋಡ್ತೀನಿ. ಪ್ರಸಾದ ಕಳಿಸ್ತಾರೆ ವ್ಯಾಸರಾಯರು ನಮಗೋಸ್ಕರ ಎಲೆಯನ್ನು. ಚಕ್ರತೀರ್ಥದಲ್ಲಿ ವಿಸರ್ಜನೆ ಮಾಡ್ತಾರೆ, ಆ ಎಲೆಯನ್ನು ಹಿಡ್ಕೋತೀನಿ, ಅದರಲ್ಲಿರೋದನ್ನು ಪ್ರಸಾದ ತಿಂತೀನಿ. ಗೊತ್ತಾಯ್ತಾ? ಇಷ್ಟು ಜ್ಞಾನ ನನಗೆ ಬಂದಿದೆ. ಆದರೆ ನಾನು ಶೂದ್ರ, ಅವರು ಬ್ರಾಹ್ಮಣರು, ಪ್ಲಸ್ ರಾಜಗುರುಗಳು, ಪೀಠಾಧಿಪತಿ. ಆದರೆ ದೇವರು ಮಾತ್ರ ಒಬ್ರಿಗೊಂದೊಬ್ರಿಗೊಂದು ಮಾಡಿಲ್ಲ. ಅವ್ರಿಗೂ ಕುಣಿತಾ ಇದ್ದಾನೆ, ನನಗೂ ಕುಣಿತಾ ಇದ್ದಾನೆ. ಅವ್ರಿಗೆ ಯಾಕೆ ಕುಣಿತಾ ಇದ್ದಾನೆ? ನನಗೆ ಗುಟ್ಟು ಗೊತ್ತು. ನನಗೆ ಯಾಕೆ ಕುಣಿತಾ ಇದ್ದಾನೆ? ಗುಟ್ಟು ಗೊತ್ತು. ಇಬ್ಬರು ಗುಟ್ಟು ಒಂದೇ. ಯಾವುದದು? ಭಕ್ತಿ. ಅದಕ್ಕೆ ಮಠದಲ್ಲಿದ್ದು ಮಾಡ್ತೀವಿ, ಇಲ್ಲಿದ್ದು ಮಾಡ್ತೀವಿ. ಉತ್ತಮ ವರ್ಣಾಶ್ರಮದಲ್ಲಿ ನಡೆಯುತ್ತೆ, ಅಧಮಾಶ್ರಮದಲ್ಲಿ ಮಾಡ್ತಕ್ಕಂಥ ಪ್ರೇಮವನ್ನು ಸ್ವಾಮಿ ಸ್ವೀಕಾರ ಮಾಡಲ್ಲ. ಅವ್ರಿಗೆ ಜ್ಞಾನ ಇದೆ, ನನಗೆ ಜ್ಞಾನ ಇಲ್ಲ. ಜ್ಞಾನ ಇದ್ದಷ್ಟು ಭಕ್ತಿ ಇರುತ್ತೆ. ಸುಖ ಜ್ಞಾನಾಧಿಕಂ ರೂಪಮೇವಂ ಭಕ್ತೇ ನಚಾನ್ಯತ. ಶ್ರೀಮದಾಚಾರ್ಯ ಏನು ಗುಟ್ಟು? ಅವರೇ ಉತ್ತರ ಕೊಡ್ತಾರೆ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆಂದೆನುತ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಸ್ಮರಣೆಯ ಕೀರ್ತಿಸುವನೆ ಕುಲಜ. ಅದೇ ಗುಟ್ಟು. ಅವರು ಅದೇ ಗುಟ್ಟಿಟ್ಕೊಂಡಿದ್ದಾರೆ, ನಾನು ಅದೇ ಗುಟ್ಟಿಟ್ಕೊಂಡಿದ್ದೀನಿ. ಆ ಗುಟ್ಟೇ ಭಕ್ತಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆಂದೆನುತ. ನಾನು ಶ್ರುತಿ ಹೇಳಬಾರ್ದು, ಶೂದ್ರ. ಆದ್ದರಿಂದ ನಾನು ಕನ್ನಡದಲ್ಲಿ ಮಾಡಿಕೊಂಡೆ. ಶ್ರುತಿ ಹೇಳುವವರು ಬ್ರಾಹ್ಮಣರಲ್ಲಿದ್ದಾರೆ, ಕೇಳಿ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷೋಂತರ್ಯಾಮಿ, ಏಷ ಯೋನಿ, ಏಷ ಭೂತಪತಿರೇಷ ಭೂತಪಾಲ. ಶ್ರೀಮದಾಚಾರ್ಯ ಕೊಟ್ಟಿರ್ತಕ್ಕಂಥ ಶ್ರುತಿ. ಅದರದೇ ಕನ್ನಡ ಅಂತ, ಬೇರೆ ಇನ್ನೇನಿಲ್ಲ. ಕನ್ನಡದಲ್ಲಿ ಇವರು ಹೇಳ್ಕೊಂಡ್ರು, ರಾಮರು ಶ್ರುತಿ ಹೇಳ್ಕೊತಾರೆ. ಆದರೆ ಭಕ್ತಿಯಲ್ಲಿ ಇದು ಸಂಸ್ಕೃತದ ಭಕ್ತಿ, ಕನ್ನಡ ಭಕ್ತಿ, ಗಂಡಸು ಭಕ್ತಿ, ಹೆಂಡತಿ ಭಕ್ತಿ, ರೋಗಿಷ್ಠನ ಭಕ್ತಿ, ಆರೋಗ್ಯ ಭಕ್ತಿ, ಬಲಿಷ್ಠನ ಭಕ್ತಿ, ಅಬಲನ ಭಕ್ತಿ ಎಲ್ಲರಿದೆಯಾ ಪ್ರಪಂಚದಲ್ಲಿ? ಇದೇನ್ರಿ ಭಕ್ತಿಯಲ್ಲಿ ಹೆಣ್ಣು ಭಕ್ತಿ, ಗಂಡು ಭಕ್ತಿ ಇತ್ಯಾದಿದೆಯಾ? ಹೆಂಗಸರು ಗಂಡಸರು ನಾಪೋಷಣ ತಗೊಳ್ಳುವಂಥ ಪತಿವ್ರತೆಯರಿದ್ದಾರೆ. ಅವ್ರ ಭಕ್ತಿ ಹೆಂಗಿರ್ಬೇಕು? ಸಾಕ್ಷಾತ್ ದೇವರೇ ಬಂದ, ಬರೀ ಮೈನಲ್ಲಿ ಬಡಿಸಿದ್ರೆ ನಾನು ಊಟ ಮಾಡೋದು ಇಲ್ದರೆ ಇಲ್ಲ ಅಂದ. ಅವನ್ಲು ತಂದು ಗಂಡನ ಪಾದೋದಕ, ದೇವ್ರ ಪಾದೋದಕ ಅಲ್ಲ, ಗುರುಗಳ ಪಾದೋದಕ ಅಲ್ಲ, ಗಂಡನ ಪಾದೋದಕ ತೆಗೆದು ಹಾಕಿದ್ಲು ಅನ್ಸೂಯ. ಮಕ್ಕಳಾಗ ತೆಗೆದ್ಲು, ಕೂಡ್ಸಿದ್ಲು, ಉಣ್ಸಿದ್ಲು. ಹಿಂಗಿದೆ. ದೇವ್ರು ನೋಡ್ದಲ್ಲ, ಇವಳ ನನ್ನೇ ಮಗು ಮಾಡ್ಬಿಟ್ಟಿಲ್ಲ. ಮಕ್ಕಳಿಗೆ ಏನಿದ್ದೇನು? ವಸ್ತ್ರ ಇದ್ರೇನು, ವಸ್ತ್ರ ಇಲ್ದೇನು? ಆಗ ದೇವರು ಭಕ್ತಿಗೆ ಸೋತಿದ್ನ ಏನು ವ್ಯಾಖ್ಯಾನ ಮಾಡ್ತಾರೋ ಮಾಡಿ. ಪಾತಿವ್ರತ್ಯ ಮಹಿಮೆ ನೋಡಕ್ ಬಿಟ್ಕೊಟ್ನ, ಅಸ್ವತಂತ್ರವತ್ತು ನಡ್ಕೊಂಡ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಭಕ್ತರ ಮಾತನ್ನು ಸತ್ಯ ಮಾಡಬೇಕು ಅನ್ನಕ್ಕೆ ಸತ್ಯ ಸಂಕಲ್ಪವರೆಯನ್ನು ಓಷಿ. ಸತ್ಯ ಸಂಕಲ್ಪನಾದವನು ಕೂಡ ಭೀಷ್ಮರ ಎದುರಿಗೆ ಚಕ್ರ ಹಿಡಿದ. ಇಲ್ಲಿ ಮಗುವಾದ. ಯಶೋಧಾದೇವಿ ಕೇಳ್ಕೊಂಡಿದ್ಲ, ತಪಸ್ಸನ್ನು ಮಾಡಿ ಆಕಳಿಸುವಾಗ ಯಶೋಧಾದೇವಿಗೆ ಪುಟ್ಟ ಬಾಯೊಳಗೆ ಸರ್ವ ಜಗಂಗಳ ಕಣ್ಣಾರೆ ತೋರಿದ ವಿಠಲ ಪುಟ್ಟಿದನೆನ್ನಬಹುದೇ? ಮದ್ರಾಜ ಕೆಲವು ಟೈಮು ರಾಗದಿಂದ ಹೇಳ್ಕೊಳ್ಳಿ, ಕೆಲವು ಟೈಮ್ ಪ್ರೋಸಾರದಲ್ಲೇ ಹೇಳಿ, ಅರ್ಥ ಆಗುತ್ತೆ. ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋಧಾದೇವಿಗೆ 2 ಸಾರಿ ತೋರಿಸಿದಾನೆ. ಆಕಳಿಸುವಾಗ ಯಶೋಧಾದೇವಿಗೆ, ಅವಳೇನು ಕೇಳ್ಕೊಂಡಿರಲಿಲ್ಲ. ಆದರೆ ಮಣ್ಣು ತಿಂದ ಅಂತ ಹೇಳಿದಾಗ ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋಧಾದೇವಿ ಪ್ರಶ್ನೋತ್ತರ ನಡೆದಿದೆ. ಇಲ್ಲಿ ಆನು ನೋಡ್ತೀನಿ ಇಂದು ಬ್ರಹ್ಮಾಂಡ ನೋಡಿ.
ಆದರೆ ಹಾಲು ಕುಡಿದು ಮಲಗುವಾಗ ಮಕ್ಕಳ ಸ್ವಭಾವದಂತೆ ಆಕಳಿಸುವ ಸ್ವಭಾವವನ್ನು ಪ್ರಕಟಪಡಿಸಿದ ಸ್ವಾಮಿ ಬಾಯಾಂದ ನಿದ್ದೆಗೆ ಜಾರಿದ ಆನವ ಯಾಕೋ ಹಿಂಗೆ ನೋಡಲು ಬ್ರಹ್ಮಾಂಡ ನೋಡಿದ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ. ದಾಸರಾಜನೇ ಮಾಡಿ ತಾಯಿಗೆ ಬಾಯಲ್ಲಿ ಜಗವನ್ನೇ ಕೇಳ್ಕೊಂಡಿದ್ದ, ಇಲ್ಲ ಯಾವ್ದಾರು ಜನ್ಮದ ಕರ್ಮನ ಕೇಳ್ಕೊಳ್ಳದೆ ಕೊಟ್ಟ ಯಾಕೆ, ತೋರಿಸ್ತಾ ಯಾಕೆ? ನೋಡಿದ ಮೇಲೆ ಇವ ಸರ್ವೋತ್ಕೃಷ್ಟನಾದಂಥ ಭಗವಂತ ಅಪ್ರಾಕೃತನಾಗಿರ್ತಕ್ಕಂಥ ಅವನು ಬ್ರಹ್ಮಾಂಡಾಂತರ್ಯಾಮಿ, ಜಗದ್ದಾರಕ, ಜಗತ್ಪ್ರೇರಕ, ಜಗನ್ನಾಥ, ಜ್ಞಾನೋದಯ ಆಯ್ತಾ? ನಿದ್ದೆ ಮಾಡ್ತು ಮಗು, ನಿದ್ದೆ ಮಾಡೋದು ಅಂತ ತಟ್ಟಿದ್ರು. ಕಣ್ಬಿಟ್ಟ ತಿರ್ಗ, ಇದ್ಯಾಕೆ ಮಲಗಲಿಲ್ಲ ಅಂದ್ರು. ಹಾಲು ಕೊಟ್ಟು ಆಯ್ತಲ್ಲ ಅಂದರು. ಅರ್ಗೋಗಿದೆ ಇಂದ. ಮತ್ತು ಇಲ್ಲಿ ಇಲ್ಲೇ ತೊಟ್ಲಿಗೆ ಹಾಕಿ ಮಲ್ಕೋತೀನಿ ಇಂದ. ಅಲ್ಲೋದ ತೂಗಿ 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 ಕೈ ಬಿದ್ದೋಯ್ತು. ಅದಕ್ಕೊಂದು ದೇವ್ರ ನಾಮ ಮಾಡಿದ್ದಾರೆ ಪ್ರಸಂಗ ತೀರ್ಥರು, ಭಾಳ ಚೆನ್ನಾಗಿದೆ. ಮಲಗೆಲ್ಲೋ ಗೋಪಾಲ ಎನ್ನಯ ಕರವು ನೋಯುತ್ತಿರುವುದೋ. ತೂಗಿ 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 ಸಾಕಾಗೋದು. ಈ ದೇವ್ರ ನಾಮ ನಂಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. 7 ಜನ ಹಾಕೊಂಡ್ರು ನನಗೆ. ಯಾರೋ ಮನೇಲಿ ಬಸ್ರಿ ಬಾಣಂತಿ ತೊಟ್ಲು ತೂಗೋ ಕೆಲಸ ನನಗೆ. ಮಗುನ ನೋಡ್ಕೋಬೇಕು, ತೂಗು ತೂಗಿ ಸಾಕಾಗಿ ಯಾಕೆ ಬರ್ತಾರಪ್ಪ ಇವರೆಲ್ಲ ಸುಮ್ಮನೆ ಕೊಡ್ಕೊಡೋದು. ಒಬ್ರೊಬ್ರಿಗೆ 5-5 ಬಾಣಂತನ. ಈಗಿನ ಕಾಲದ ಥರ ಅಲ್ಲ. 7-5 35 ಬಾಣಂತನ ಅಲ್ಲೇ ಆಗೋಯ್ತಲ್ಲ. 35 ಜನ ಮಕ್ಕಳನ್ನ ಇಬ್ಬರನ್ನ ಬಿಟ್ಬಿಡಿ ಅದರಲ್ಲಿ. ನಾನು ಹುಟ್ಟೋತ್ತಿಗೆ ಅವರು ಹೊಟ್ಟೋಗಿದ್ರು ಕಂಡೋರ್ ಮನೆಗೆ. ಆದರೆ ಬಾಣಂತನಕ್ಕೆ ಬರೋರಲ್ಲ, ಏನು ಮಾಡೋಣ? ಆ ಮಗು ಆನೆ ಕರುಟಿ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ಆನೆನ ತೋರಿಸ್ಕೊಂಡು ಕೂತಿರ್ಬೇಕು. ತಿಂಡಿ ಇಲ್ಲ, ತೀರ್ತಾ ಇಲ್ಲ ಆಯ್ತಾ? ಅಂಥ ಕಷ್ಟ ನಿಮ್ಗೇನು ಗೊತ್ತಿದೆ? ಮಕ್ಕಳನ್ನ ಎತ್ಕೊಂಡು ಹೋಗೋದು, ತೂಗೋದು. ನಮ್ಮಂಥವ್ರಿಗೆ ಅಷ್ಟು ಬೇಸರಿಕೆ ಬೇಕಾದ್ರೆ ಆಡಿಸಿದಳೆ ಯಶೋಧ ಜಗದೋದ್ಧಾರನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಜ್ಞಾನ ಇತ್ತ ಜ್ಞಾನ ಇಲ್ವಾ? ಕ್ಷಣೇ ರುಷ್ಟ ಕ್ಷಣೇ ತುಷ್ಟ. ಇರುತ್ತೆ ಹೋಗುತ್ತೆ, ಇರುತ್ತೆ ಹೋಗುತ್ತೆ. ನಮ್ಮ ಕರೆಂಟ್ ಇದ್ದಾಗ ತಟ್ಟೆ ಹಾಕಿರೋ ಕರೆಂಟ್ ಹೊಟ್ಟೋಗುತ್ತೆ ಅಂತಾರೆ. ಕರೆಂಟ್ ಇರುತ್ತೆ, ತಟ್ಟೆ ಹಾಕಿ ಅನ್ನ ಹಾಕಿದ್ರು ಕರೆಂಟ್ ಹೋಗುತ್ತೆ. ಹೋಲಿ ಎಲ್ಲ ಮಾಡ್ತೀವಿ, ಹಾಕಪ್ಪ ಲೈಟ್ಗಳು ಹಚ್ಚಪ್ಪ, ಹೋಲಿ ಲೈಟ್ ಹಚ್ಚಿದ್ರೆ ಬರುತ್ತೆ. ತಿರುಗಿ ಇದು ಆಫ್ ಮಾಡ್ತು ಅಂದರೆ ಸಾರು ಹಾಕಿದ್ರು ಹೋದ್ರು ಇನ್ನೇನೋ ತರಕ್ಕೆ ಅಂದರೆ ಲೈಟ್ ಹೋಗುತ್ತೆ. ಏನಾದ್ರು ಅಂದರೆ ಲೂಸ್ ಕಾಂಟ್ಯಾಕ್ಟ್ ಅಂತ. ಅದೇನು ತಲೆಗೆ ಲೂಸ್ ಕಾಂಟ್ಯಾಕ್ಟು, ಕರೆಂಟ್ಗೆ ಲೂಸ್ ಕಾಂಟ್ಯಾಕ್ಟು ಹೋಗ್ತಾರೆ. ಹಂಗೆ ನಮ್ಮ ಜ್ಞಾನವೂ ಅಷ್ಟೇ, ಬರುತ್ತೆ ಹೋಗುತ್ತೆ. ಒಂದು ನಿಮಿಷ ದೇವರು ಅಂತೀವಿ, ಇನ್ನೊಂದು ನಿಮಿಷ ದೇವರು ಅಂತ ಕೂತಿದ್ರಾಗತ್ತೆ ಅಂದರೆ ಹೋಗ್ಬೇಕು ಕೆಲಸಕ್ಕೆ. ದೇವ್ರು ಕೊಡ್ತಾನೆ ಅಂತ ಕೂತಿರೋಕ್ಕಾಗತ್ತೇನ್ರಿ? ಶಿವಗೊಟ್ಟು ಜೋಳಿಗೆ ಅಂತ ಊಟಕ್ಕೆ ಹಾಕೋಕ್ಕಾಗತ್ತೇನ್ರಿ? ಅಂತ ಪುರಂದರದಾಸರ ಯಾವ ವಾರಕ್ಕೆ ಹೋಗ್ತಿದ್ರು ಅಂದರೆ ನಿಮ್ದೇನ್ರಿ? ಸುಳ್ಳು ಎಲ್ಲೂ ಬರುತ್ತೆ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಅಂಥ ಮಗನ ತೂಗುವ ಅವಕಾಶ ಸತ್ಸಂಗಶ್ಚ ದುರ್ಲಭ. ತಿರುಗಿ ವ್ಯಾಖ್ಯಾನ ದಿನವೆಲ್ಲ ಅದೇ ಹೇಳ್ಬೋದು. ದೇವರಿಗಿಂತ ಸತ್ಸಂಗ ಇದೆಯಾ? ಸತ್ಸಂಗಕ್ಕೆ ಸತ್ಸಂಗತ್ವದ ಅಧಿಷ್ಠನಾಗಿ ಇದ್ದು ಒಳಗೆ ಸತ್ಸಂಗದ ಜ್ಞಾನ ಪ್ರೇರಕನಾದ ಭಗವಂತ ಸತ್ಸಂಗ ಅಂತಾನೆ ಕರೆಸ್ಕೊಳ್ತಕ್ಕಂಥ ಒಂದು ರೂಪ, ಆ ರೂಪ ತಿಂತಾ ಇದ್ದಾರೆ. ಆದರೆ ಎಷ್ಟೊತ್ತಿತ್ತು ಜ್ಞಾನ ದೇವರು ಅಂದರೆ ನೋಡುವಾಗ ಆಶ್ಚರ್ಯಪಟ್ಲ ಅಷ್ಟೇ. ತಿರುಗಿ ಆಫ್ ಮಾಡದೆ ಇಟ್ಕೇನೆ TV ಸಿಸ್ಟಮ್ ಇದ್ದಾಗ ಅಷ್ಟೆ ಆ ಜ್ಞಾನ ಹೊರಟೋಯ್ತು. ತೂಗಿ 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 ಕೈ ಬಿದ್ದೋಯ್ತು ಅಂತಾಳೆ. ಮಲಗೆಲ್ಲೋ ಗೋಪಾಲ ಎನ್ನಯ ಕರವು ನೋಯುತ್ತಿರುವುದೋ. ತೂಗಿ 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 ಸಾಕಾಯ್ತು. ನಿದ್ದೆ ಮಾಡಿದರುಂಟೆ. ನಾನೆಲ್ಲಿ ನಿದ್ದೆ ಮಾಡಲಿ ಅಂದ. ನಿದ್ದೆ ಮಾಡದೇ ಇದ್ರೆ ನೋಡಿಗ ಅಂದ್ರು. ನಾನು ನಿದ್ದೆ ಮಾಡಿದರೆ ಎದ್ದಿರುವರು ಯಾರು ಅಂದ. ನಾನು ನಿದ್ದೆ ಮಾಡಿಬಿಟ್ರೆ ಜಗತ್ತೇ ಮಗ್ಗ ಮಲ್ಗೋಗುತ್ತೆ, ಅದನ್ನು ನಿದ್ದೆ ಮಾಡಲ್ಲ ಅಂದು. ಆದರೆ ನೀನು ನಿದ್ದೆ ಮಾಡಿದ್ರೆ ನನ್ನ ಕೈಲಾಗಲ್ಲ ಇನ್ನು. ನೋಡು ಗುಮ್ಮನ್ ಕರಿತೀನಿ ಇನ್ನು ಕೂತ್ಕೊಂಬಿಟ್ಟ. ಕರಿಯಾಗಾರ ಗುಮ್ಮನ್ನ ನೋಡ್ಬಿಟ್ಟೆ ಮಲ್ಕೋತೀನಿ. ಯಾವ ಗುಮ್ಮನ್ ಕರಿಬೇಕು? ಬಿಲ್ಲ ಹಬ್ಬಕ್ಕೆ ಪೋಗೆ ಮಲ್ಲರ ಕುಲ ಸವಿದೆ. ಮುತ್ಯಗೆ ನಿಗಡ ಬಂಧನವನ್ನು ಬಿಡಿಸಿದೆ. ಹಾಗೂ ನೋಡಿದರು ಕಾಣೇನೆ ಗುಮ್ಮನೆಲ್ಲಿಯಾನೆ ತೋರಮ್ಮ. ಪ್ರಾಣ ಯಾಕಾರ ಕೇಳಿದ್ನು ಅನಿಸ್ಬಿಟ್ಟ.
ಕೇಳಿದ್ದೇ ತಪ್ಪಾಯಿತು ಅನ್ನಿಸ್ಬಿಟ್ಟ. ಇದೆಲ್ಲ ಬಾಲ್ಯಲ್ಲಿಯೂ ಹೌದು, ಭಕ್ತಿಗೆ ಕಾರಣವಾಗ್ತಕ್ಕಂಥ ಗುಣಮಹಾತ್ಮಗಳು ಹೌದು, ಅಂದರೆ ನಾಸ್ತಿಕವಾದಕ್ಕೆ ಪುಷ್ಟತ್ವವನ್ನು ಕೊಡ್ತಕ್ಕಂಥದ್ದು ಹೌದು. ಯಾರಿಗೆ? ಜ್ಞಾನಿಗೆಟ್ಟೋರಿಗೆ. ಯಾರು ಜ್ಞಾನಿಗೆಟ್ಟೋರು? ನಿಶ್ಚಯ ಜ್ಞಾನ ಇಲ್ಲೇ ಇರೋರಿಗೆ. ಅಂದರೆ ಭವತು ನಿಶ್ಚಯದಾರಿಢ್ಯ ಊರ್ಧ್ವಂ ಶಾಸ್ತ್ರ ರಕ್ಷಣ. ಇಲ್ಲದೆ ಇದ್ರೆ ಶಾಸ್ತ್ರಾಧ್ಯಯನ ಮಾಡಿದರೂ ಕೂಡ ಅನ್ಯಥಾ ಪಾತಿತ್ಯಾಶಂಕಯ. ಅನ್ನ ಓದೋರಿಗೆಲ್ಲ ಭಕ್ತಿ ಇರುತ್ತೆ, ನೀವೇನಂತ ತಿಳ್ಕೊಬೇಡ. ಓದ್ದೇ ಇರೋರಿಗೂ ಭಕ್ತಿ ಇರುತ್ತೆ. ಶಾಸ್ತ್ರಾಧ್ಯಯನದ ಅಧಿಕಾರ ಹೆಂಗಸರಿಗಿಲ್ಲ, ಭಕ್ತಿ ಇಲ್ಲ ಅವರಿಗೆ. ಹೋಯ್ತಲ್ಲ, ಅಲ್ಲೇ ದೃಷ್ಟಾಂತ ಇದೆಯಲ್ಲ. ಕನಕದಾಸರಿಗೆ ಶಾಸ್ತ್ರಾಭ್ಯಾಸದ ಅಧಿಕಾರ ಇಲ್ಲ, ಭಕ್ತಿ ಇರಲಿಲ್ಲ, ದೇವರು ಕುಣಿಲಿಲ್ಲ. ಒಳಗೆ ವ್ಯಾಸರಾಯ ಕುಣಿತಿದ್ದ, ಹೊರಗಡೆ ಚಕ್ರತಿ ಯಾದವರಾಯ ಬೃಂದಾವನದೋಡು ವೇಣುನಾದವ ಮಾಡುತ್ತೀರೇ. ಇಲ್ಲಿ ಕನಕದಾಸರು ಕುಣಿತಾ ಇದ್ದಾನೆ, ವೇಣುನಾದ ಕೇಳ್ತಾ ಇದ್ದೆ, ದರ್ಶನ ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್, ನಂಗೇನು ಕಡಿಮೆ ಮಾಡಿದೆ ಅಂತ ದೇವರು ಅಂದರು ಕನಕದಾಸರು. ಇಲ್ಲಿ ಬ್ರಾಹ್ಮಣ ಶೂದ್ರ ಅಂತ ನೋಡಲೇಬೇಡ, ಆದರೆ ಇಬ್ಬರಿಗೂ ಯಾಕೆ ದರ್ಶನ ಕೊಡ್ತಿದ್ದಾನೆ? ಭಕ್ತಿನೇ ಕಾರಣ. ಆ ಭಕ್ತಿಗೆ ವರ್ಣಾಶ್ರಮ ಧರ್ಮಗಳಿಲ್ಲ. ಬ್ರಾಹ್ಮಣನ ಭಕ್ತಿ ಶ್ರೇಷ್ಠ, ಶೂದ್ರನ ಭಕ್ತಿ ಕಡಿಮೆ ಅಂತ ಎಲ್ಲಿ ಹೇಳಿದ್ದಾರೆ? ವಿಷ್ಣು ಸರ್ವೋತ್ತಮದ ಭಕ್ತಿಯ ಪರಾಕಾಷ್ಠತೆ, ಗ್ರೆಡೇಷನ್, ತಾರತಮ್ಯದಂತೆ ಇರುತ್ತೆ ವಿನಃ ಅದೇ ಭಕ್ತಿ. ಅದನ್ನು ಅದಕ್ಕೆ ವರ್ಣಾಶ್ರಮ ಧರ್ಮ ಇಲ್ಲ. ಎಲ್ಲ ಗುಣಗಳಿಗೂ ಕೂಡ ವರ್ಣಾಶ್ರಮ ಧರ್ಮದ ಸಂಪರ್ಕ ಇರುತ್ತೆ. ಬ್ರಾಹ್ಮಣ ಧರ್ಮ ಬೇರೆ, ಅವನ ಗುಣ ಬೇರೆ, ಅವನಿಗೆ ಬೇರೆ ಅಂತ. ಆದರೆ ಭಕ್ತಿಗಾಗಿಲ್ಲ, ಭಕ್ತಿಗಾಗಿಲ್ಲ. ಶೂದ್ರ ಭಕ್ತಿ ಆದರೂ ವಿಷ್ಣು ಸರ್ವೋತ್ತಮನೇ, ಬ್ರಾಹ್ಮಣರಾದರೂ ವಿಷ್ಣು ಸರ್ವೋತ್ತಮನೇ. ಅದಕ್ಕೆ ಈಗ ದೃಷ್ಟಾಂತ ಕೊಟ್ಟೆ. ಅಂದರೆ ಅದಕ್ಕೆ ವರ್ಣಾಶ್ರಮದ ಆವೃಕ ಇಲ್ಲ ಭಕ್ತಿ ಎಂಬತಕ್ಕಂಥದಕ್ಕೆ. ವರ್ಣಾಶ್ರಮದ್ದೂ ಇಲ್ಲ, ಲಿಂಗಾವೃಕವೂ ಇಲ್ಲ. ಪುರುಷ ಭಕ್ತಿ ಸ್ತ್ರೀ ಭಕ್ತಿಗೆ ವ್ಯತ್ಯಾಸ ಆಗಿಲ್ಲ. ಸಾಕ್ಷಾತ್ ಯಮಧರ್ಮರಾಜರನ್ನ ಅಡ್ಡು ಬಡಿದ್ಬಿಟ್ರು ಸಾವಿತ್ರಿ. ಗೊತ್ತಾಯ್ತಾ? ಎಲ್ಲ ಏನು ಕಥೆಗಳು ಅಂದರೆ ನಿಮಗೆ ಎಲ್ಲ ಭಕ್ತಿಕಾರಕವಾಗುವಂಥದ್ದೇ. ಈ ನಿಟ್ಟಿನಲ್ಲಿ ನಿಶ್ಚಯ ಮಾಡಿಕೊಂಡು ಪ್ರತಿ ಕಥೆಗಳನ್ನು ತಿಳ್ಕೊಂಡು ಆಮೇಲೆ ದೇವರ ಹತ್ರ ಕೈ ಹಿಡಿ, ಆಟೋಮೆಟಿಕ್ಕಾಗಿ ಹೋಗುತ್ತೆ. ಅದೇನೆ ಪುಣ್ಯಾತ್ಕೃತಿ ಮದುವೆನೇ ಮಾಡ್ಕೊಂಡಿಲ್ಲ, ತಂದೆ ಹೇಳಿ 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 ಬೇಸರಕ್ಕೆ ಬಂದ್ಬಿಡ್ತು ವಿಶ್ವಪತಿಗೆ. ಏನಮ್ಮ ಈ ಜನ್ಮದಲ್ಲಿ ಮದುವೆ ಮಾಡ್ಕೋಬೇಕು ಅಂತಿದೆಯಾ? ಇಲ್ಲ ನಿಶ್ಚಯವಾಗಿ ಹೇಳು. ಆಗಲೂ ಇತ್ತು, ಈಗಲೂ ಇದೆ, ಎಲ್ಲ ಕಾಲದಲ್ಲೂ ಕೈ ಮುಗಿದು ಕೇಳ್ಕೋಬೇಕಾಗುತ್ತೆ ಮಕ್ಕಳನ್ನ. ಏನಮ್ಮ ಹೀಗೆ ಇರ್ತೀಯಾ, ಮಾಡ್ಕೋತೀಯಾ, ಇಲ್ಲ ಯಾರನ್ನಾರು ನೋಡ್ಕೊಂಡಿದ್ಯಾ? ನಮ್ಮವ್ರನ್ನ ನೋಡ್ಕೊಮ್ಮ, ಕೈ ಮುಗಿದು ಕೇಳ್ಕೊತೀನಿ ಸದ್ಯ ಅಂತ ಕೇಳೋ ಸ್ಥಿತಿ ಎಷ್ಟು ಮನೇಲಿ ಇಲ್ಲ. ಹೊಟ್ಟೋಗಿರೋರು ಎಷ್ಟು ಜನ ಇಲ್ಲ, ಶಂಕವಾದ್ಯ ಹೊಡ್ಕೋತಿರೋರು ಎಷ್ಟು ಜನ ಇಲ್ಲ, ಘಟಶ್ರಾದ್ದ ಮಾಡಿ ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ಅಲಂಕಾರ ಕೊಡ್ತಿರೋರು ಎಷ್ಟು ಜನ ಇಲ್ಲ. ಘಟಶ್ರಾದ್ದ ಸುಲಭ ಮಾಡೋಕ್ಕಾಗತ್ತಾ? ಗೊತ್ತೇ ಇಲ್ಲ ಜನಕ್ಕೆ ಘಟಶ್ರಾದ್ದ. ಇನ್ನೇನು ಕ್ರಮ ಮಾಡೋದು ಇವರು ಎಲ್ಲ ಮಾಡಿಸ್ತಾ ಇದ್ದಾರಲ್ಲ ಈಗ. ಅಂದರೆ ಏನು ಮಾಡಿಸಿದ್ರು ಅಂತ ಅವ್ರು ಹೇಳಿ ನಮ್ಮ ಎದುರಿಗೆ ಬಂದು 10 ವರ್ಷ ಗರುಡ ಪುರಾಣ ಹೇಳಿದವ್ ನಾನು. ನನ್ನ ಎದುರಿಗೆ ಬಂದು ಹೇಳಿ ಅವ್ರು ಏನು ಘಟಶ್ರಾದ್ದ ಮಾಡಿದೆ ಅಂತ. ಶ್ರೀರಂಗದಲ್ಲಿ ಹೇಳಿದೆ 150 ಜನ ಪುರೋಹಿತರು ಬರ್ತಾ ಇದ್ರು. 3 ಶ್ರಾದ್ದ ಇದೆ, ಒಂದು ಆತ್ಮಶ್ರಾದ್ದ, ಒಂದು ಘಟಶ್ರಾದ್ದ, ಒಂದು ಸಪಿಂಡೀಕರಣ. 3ಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದೆ. ಏನೋ ಅವ್ರು ಹೋಗ್ತಾ ಇದ್ದಿದ್ದು ಹೇಳಿದ್ರು. ಘಟಶ್ರಾದ್ದಕ್ಕೆ ಅಂದರೆ ಏನು ಮಾಡ್ತೀವಿ ಅಂತ ಕೇಳಿದೆ. ಅದೇನೋ ಪುಸ್ತಕದಲ್ಲಿ ಇರುತ್ತೆ, ಅದು ಮಾಡಿಸ್ತೀವಿ. ಮಾಡೋಕ್ಕೆ ಆಗದೇ ಇರುವಂಥ ಕೆಲಸ ಈ ಕಾಲದಲ್ಲಿ. ಅದು ಯದ್ಯಪಿ ಈ ಕಾಲದಲ್ಲಿ ಘಟಶ್ರಾದ್ದ ಮಾಡಲಿಕ್ಕೆ ಆಗಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೂ ಹಾಕ್ಬೋದು, ಉತ್ತರ ಕೊಡ್ತೇನೆ ವಾಟ್ಸಪ್. ಈ ಘಟ ಹಾಗೆ ಹೀಗೆ ಅಂತ ತಿಳ್ಕೊಬೇಡಿ, ಹೆದರ್ಕೋತಾನೆ ಅಂತ. ನಿಮಗೆ ಘಟಶ್ರಾದ್ದ ಅಂದರೆ ಗೊತ್ತಿಲ್ಲ. ಯಾರಾಗಿದೆ ಘಟಶ್ರಾದ್ದ ಪುಸ್ತಕ ತಂದಿಡು, ನಾನು ತಂದಿಡ್ತೀನಿ, ನಿಮ್ಮ ಕೈಲಿ ಆಗುತ್ತಾ ಮಾಡೋಕ್ಕೆ. ಇಲ್ಲಿ ಕೂತ್ಕೊಂಡು ಹೇಳೋವಂಥದ್ದಲ್ಲ ಘಟ, ಜಗತ್ ಸುತ್ತು ಬಂದಿರೋ ಘಟ ಇದೆ. ನನ್ನ ಲೈಫಲ್ಲಿ ನೋಡದೇ ಇರೋ ಪುರೋಹಿತರಿಲ್ಲ. ಹೇಳಿ ಹೆಸರು ಹೇಳಿ, ನಾನು ಕೊಡ್ತೀನಿ. ಎಷ್ಟು ಅಗ್ರಹಾರದಲ್ಲಿ ಎಂತೆಂಥ ಪುರೋಹಿತರು ಇದ್ರು ಅಂತ ಮೈಸೂರಲ್ಲಿ. ಆಸ್ಥಾನ ವಿದ್ವಾಂಸರು ಪುರೋಹಿತರು ಇದ್ರು, ಗೊತ್ತಾ? ಎಲ್ಲರೂ ಇದ್ದೀರಾ ಇಲ್ಲಿ? ಈಗ ಶಾಸ್ತ್ರ ಬರ್ತಿತ್ತು, ಘನಪಾಠಿಗಳಾಗಿದ್ದರು, ಪೌರೋಹಿತ್ಯ ನೋಡಿದ್ರು, ಯಾಜ್ಞಿಕರು, ತಾರ್ಕಿಕರು, ವೈಯಾಕರಣಿಗಳು, ಮೀಮಾಂಸಕರು, ಅವರು ಪೌರೋಹಿತ್ಯ ಮಾಡಿಸ್ತಾರೆ. ಅಂಥವ್ರ ಹತ್ರ ಪ್ರಶ್ನೆ ಕೇಳಿದ್ರು, ನೀವು ಯಾವ ತಪ್ಪಲು? ಸುಮ್ಮನೆ ಆಟ ಕಟ್ಟಬೇಡಿ. ಹೌದಾದರೆ ಹೌದೇನೆ, ಇಲ್ಲವಾದರೆ ಇಲ್ಲವೇನೆ. ಬರುತ್ತಾ, ಗೊತ್ತಿದೆಯಾ, ಇಷ್ಟೇನ ಮಾತಾಡಿ. ಅದಿಲ್ವಾ ಸುಮ್ಮನೆ ಇದ್ಬಿಡಿ. ವಾಟ್ಸಪ್ಗೆ ಹಾಕಿ ಅವ್ನಿಗೇನು ಗೊತ್ತು ಇವ್ನಿಗೇನು ಗೊತ್ತು ಅಂತ ವಾಟ್ಸಪ್ಗೆ ಹಾಕಿದ್ರೆ ಎದ್ಕೊಂಡ್ಬಿಡ್ತೀವ.
ನಾನು ಎಲ್ಲ ಅದು ಸುತ್ಕೊಂಡ್ಬಂದಿದ್ದೀನಿ. 12-15 ವರ್ಷ ಆಗೋಯ್ತು ವಾಟ್ಸಪ್ ಸಂಪರ್ಕ ನನಗೂ ಅದಕ್ಕೆ. ಯಾಕಂದ್ರೆ ಎಲ್ಲೋ ಬಿದ್ದಿದ್ದೆ, ನನ್ನ ತಂದು ವಾಟ್ಸಪ್ ಕನೆಕ್ಷನ್ ಕೊಟ್ಟರು. ತಗೊಳ್ಳಿ ಅನುಭವಿಸಿ, ನನಗೇನು ಕೇಳ್ತೀನಪ್ಪ ಪ್ರಶ್ನೆ. ಮದ್ದು ಕಂಟಕೋದ್ಧಾರ ಅಂತ ಇಟ್ಕೊಳ್ಳಿ, ಯಾವ ಕಂಟಕೋದ್ಧಾರ ಇರಲಿ, ನಾ ಕೇಳಿದ ಪ್ರಶ್ನೆ ಉತ್ತರ ನಾ ದಡ್ಡಪ್ಪ, ನಾ ಏನು ಓದಿಲ್ಲ. ಹಾಗೆ ಇಲ್ಲಿ ಹೇಳ್ತಕ್ಕಂಥವ್ರು ಅಂಥ ಸ್ವಾಮಿ ಸಂಪರ್ಕ ಕೊಟ್ಟರು ಕೂಡ ಯಶೋಧಾದೇವಿಗೆ ಯಾತ್ರ ನಂಬಿಕೆ ಬಂತು. ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನ ಬೇಡುವಿರೆ. ಕೊನೇ ಒಂದಿನ ಜ್ಞಾನ ಆಯಿತು. ಬೆಣ್ಣೆ ಕದ್ದಿದ್ದ ನಮ್ಮನೇಲಿಂದ ಬಂದೊಬ್ಳು, ನಮ್ಮನೇಲೆ ಬೆಟ್ಟೋಪಾದಿಯಲ್ಲಿ ಬೆಣ್ಣೆ ಎಲೆ ಮುಟ್ದೇ ಇರೋ ಮಗು ನಿಮ್ಮನೆಗೆ ಯಾಕೆ ಬಂದು ಕಲಿಯುತ್ತೆ ಎಂದು. ಹಾಲು ಸಮುದ್ರದಂತೆ ಇದೆ ನಮ್ಮದು. 1 ಕೋಟಿ ಹಸುಗಳು, ಒಂದು ಜಾತಿ, ಅಂತ ಜಾತಿ ಜಾತಿ ಕೋಟಿಗಳಿತ್ತು, ಕೋಟಿಗಟ್ಟಲೆ ನಂದಗೋಪಾಲ್ ಮಾಡಿ. ಅದೆಲ್ಲ ಇವತ್ತು ನಂಬ್ತೀರಾ? 1 ಕೋಟಿ ಹಸುಗಳು ಗೋಶಾಲೆ ಅಂದ್ರೇನು, ಹೇಗಿತ್ತು, ಯಾರ ಹಾಲು ಕರಿತಿದ್ರು, ಮಿಷನ್ ಇಟ್ಟಿದ್ರ, ಈ ಡೈರಿಯವ್ರು ಕರಿಯೋಕ್ಕೆ ಸಾಯ್ತಾರೆ, ಅದೇನು ಕರಿತಾ ಇದ್ರು ಅವರು, ಎಲ್ಲ ಸುಳ್ಳು. ಯಾಕಂದ್ರೆ ನಾಸ್ತಿಕವಾದ ಮಾಡ್ಬೋದು ಅಷ್ಟೆ. ಹೆಸರು ಹೆಂಗೆ ಇಟ್ಟಿದ್ರು ಅದಕ್ಕೆಲ್ಲ, ಒಂದೊಂದು ಹೆಸರು ಒಂದೊಂದು ಹೆಸರು. ಕೃಷ್ಣನ ಎತ್ಕೊಂಡು ಒಂದೊಂದು ತೂತು ಊಟಕ್ಕಿಟ್ಟು, ಇದು ನಿನ್ನ ಸಂಪತ್ತು, ಇದು ನಿನ್ನ ಗೋವು, ಇದು ನೀನು ನೋಡ್ಕೋಬೇಕು, ತೋರಿಸಿ ಊಟ ಮಾಡಿಸ್ಕೊಂಡು ಅದರ ಹೆಸರು ವರ್ಣನೆ ಮಾಡ್ತಾರೆ. ಆ ಕಥೆಗಳೇ ನಾವು ಕೇಳಿಲ್ಲ. ಒಬ್ಬ ಗೋಪಿ ಪರಿಚಯಕ್ಕೆ ಹೋದಾಗ ಒಂದು ಹಸುವನ್ನು ಕೊಂಡ್ಕೊಂಬಂದು, ಅದು ಭಕ್ತಿದೆ ಹೇಳ್ತಾ ಇರೋದು, ಕತೆ ಏನೋ ಅಲ್ಲ, ಡಿಬೇಟ್. ಮನೆಗೆ ಬಂದು ನೋಡ್ತಾಳೆ ಗೊಡ್ಡಸು. ಅತ್ತೆ ಮಾವ ಬಿಡ್ತಾರಿಯೇ, ತಿಳಿದವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ನೀನೊಬ್ಬಳೇ ಹೋದಿ ದೊಡ್ಡದಾಗಿ ತೊಗೊಂಬಂದು, ಈಗ ದುಡ್ಡು ಎಷ್ಟು, ಹಸು ಇದಿದೆ, ಏನು ಮಾಡಬೇಕು, ಗೊಡ್ಡಸು. ಕೃಷ್ಣನ ಕಾಲದಲ್ಲೂ ಗೊಡ್ಡಸು ಇತ್ತು ಅಂದರೆ ಈಗಿರಲ್ಲ. ಅಂಥ ಯಾದವ ಚಕ್ರವರ್ತಿ ಗೋಪಾಲ ಸರ್ವಪಾಲಕ, ಗೋವುಗಳನ್ನು, ಗೋಲೋಕದಿಂದ ಬಂದಿರತಕ್ಕಂಥ ಗೋವುಗಳನ್ನು ಅನುಗ್ರಹಾರ್ಥವಾಗಿ ಅನುಗ್ರಹ ಮಾಡು ಕೃಷ್ಣಾವತಾರದಲ್ಲೂ ಗೊಡ್ಡಸು ಇತ್ತು. ಅಳ್ತಾ ಕೂತಿದ್ದಾಳೆ. ಕೃಷ್ಣ ಬಂದ, ಗಲ್ಲಕ್ಕೆ ಕೈ ಹಾಕದ. ಏನೇ ಅಳ್ತಾ ಇದ್ದೀಯಿಂದ? ಇಲ್ಲ ಕೃಷ್ಣ, ಈ ಥರ ಆಗೋಗಿದೆ, ತಲೆ ಕೆಟ್ಟೋಗಿದೆ. ಹೌದಾ, ಗೊಡ್ಡಸು ತಂದ್ಬಿಟ್ಯ? ನನ್ನ ಹೇಳಿದೆ, ನಾ ಬರ್ತಾ ಇದ್ನಲ್ಲೇ ಜೊತೆಗೆ, ಈಗ ಆಗೋಗಿದೆ, ಮುಂದೊಂದು ಹೇಳುವಲ್ಲ. ಹುಚ್ಚಿ, ಗೊಡ್ಡಸುನ ಹಸು ಮಾಡೋನು ನಾನೇ, ಹಸು ಒಳಗೆ ಹಾಲು ಸೃಷ್ಟಿ ಮಾಡೋನು ನಾನೇ, ಗೊತ್ತಾಯ್ತಾ? ನಿನ್ನೊಳಗೆ ಹಾಲು ಸೃಷ್ಟಿ ಮಾಡೋನು ನಾನೇ, ನಿನ್ನೊಳಗೆ ರಕ್ತ ಸೃಷ್ಟಿ ಮಾಡೋನು ನಾನೇ, ನಿನ್ನ ದೇಹದ ಸಾರ ಜೀನಿಟ್ಟು ಜನ್ಮ ಜನ್ಮಾಂತರದ ಗುಣಗಳ ಸಂಪರ್ಕ, ಕರ್ಮಗಳ ಸಂಪರ್ಕವನ್ನು ರೂಪದಲ್ಲಿ ಇಟ್ಟು ಬೆಳೆಸುವಂಥ ವೀರ್ಯ ಉತ್ಪತ್ತಿ ಮಾಡೋನು ನಾನೇ. ಯಾಕೆ ಯೋಚನೆ ಮಾಡ್ತೀವಿ ಒಂದು? ಸುಮ್ಮನೆ ಹಸು ಮೇಲೆ ಕೈ ಹಾಕಲ್ಲ, ಅದನ್ನು ವಾದರಾಜರು ಬಿಡಿಸ್ತಾರೆ. ಪಶುವನ್ನು ನಿಲ್ಲಿಸಿ ಪಶು ಸುಖವ ಕಾಂಬೋದಕ್ಕೆ ವೃಷಭದಂತೆ ಏರಿ ಪಶು ಸುಖವ ಕೊಟ್ಟನು. ಅರ್ಥ ಆಗುತ್ತಾ? ಇದೊಂದು ಬ್ಯೂಟಿಫುಲ್ ಪ್ರಮೇಯ. ಆಗಲೇ ಹಸು ನಿಲ್ಲಿಸ್ತಾ, ಅದರ ಮೇಲೆ ವೃಷಭದಂತೆ ಏರಿ, ಅರ್ಥ ಆಗುತ್ತಾ? ಅದರ ಮೇಲೆ ವೃಷಭ ಮಲಗದಾಗಿ ತಾನು ಮಲ್ಕೊಂಡ. ಪಶು ಸುಖ ಅದಕ್ಕಾಯ್ತು, ಗರ್ಭ ಆಯಿತು, ತಕ್ಷಣದಲ್ಲಿ ಹಾಲು ಕೊಡ್ತು, ಕರ್ಕೊ ಎಷ್ಟು ಬೇಕಾದ್ರು ಒಂದ. ಪಕ್ಕದ ಮನೆ ಪಾತ್ರೆಗಳು ಹಂಡೆಗಳೆಲ್ಲ ಇಸ್ಕೊಂಡು ಕರ್ಕೊಂಡು ಅತ್ತೆ ಹೇಳೋದು, ನೋಡಿದ್ರ ಎಂಥ ಹಸು ತಂದಿದ್ದೀನಿ ನಾನು ಅಂದ್ರಲ್ಲ ಅಂದ. ಎಲ್ಲರೂ ಸಂತೋಷಪಟ್ಟರು. ಎಲ್ಲ ಕಡೆ ಹೋದ್ಮೇಲೆ ನಾವು ಹೋಗಲ್ಲ ಅಂದ. ಆಯ್ತಪ್ಪ, ನಿನ್ನಿಂದ ದೊಡ್ಡ ಉಪಕಾರ ಆಯಿತು ಅಂದ. ಆ ಕಡೆ ಹೋದ ಒಟ್ಟಿಗೆ ಹಾಲು ನಿಂತು. ಹಾಲು ಸೃಷ್ಟಿ ಮಾಡೋನು, ಅತ್ತಾಚರಾಚಗ್ರಹಣಾತು, ಜಗತ್ ಸೃಷ್ಟಿ ಮಾಡೋನು ನಾನೇ, ಪಾಲನೆ ಮಾಡೋನು ನಾನೇ, ಲೋಕವತ್ತು ಲೀಲಾ ಕೈವಲ್ಯಂಬು ಸಂಹಾರವನ್ನು ಮಾಡೋನು ನಾನೇ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲೂ ಸೃಷ್ಟಿ ಸ್ಥಿತಿ ಲಯ. ದೀಪ ಹಚ್ಚದೆ ಸೃಷ್ಟಿ ಎಷ್ಟೊತ್ತು ಉರಿಯಿತು, ಯಾವತ್ತು ತೈಲಂ ತಾವತ್ ದೀಪ, ಅದು ಸ್ಥಿತಿ. ಯಾವಾಗ ಎಣ್ಣೆ ಕ್ಲೋಸ್ ಆಗಿ ಆರುತ್ತೋ ಅದು ಲಯ. ಪ್ರತಿ ವಸ್ತುವಿನಲ್ಲೂ ಸೃಷ್ಟಿ ಸ್ಥಿತಿ ಲಯ. ಪ್ರವಚನ ಮಾಡ್ತಾ ಇದ್ದೀನಿ, ಸೃಷ್ಟಿ ಆಯಿತು 6:30 6:35. ಸ್ಥಿತಿ ಎಲ್ಲಿ ತನಕ ಪುರಾಣ ಹೇಳ್ತೀನಿ, ಸ್ಥಿತಿ ಯಾವಾಗ ಸ್ವಾಮಿಗಳೇ ಮಂಗಾರತಿ ಮಾಡಿ ಅಂತೀರೋ ಆಯ್ತು, ಮುಗೀತು ಪುರಾಣದ ಲಯ. ಯಾವ ಕಾರ್ಯದಲ್ಲಿಲ್ಲ. ಊಟಕ್ಕೆ ತಟ್ಟೆ ಹಾಕ್ರಪ್ಪ, ಸೃಷ್ಟಿ. ತಿನ್ನೋ ತನಕ ಸ್ಥಿತಿ, ತಟ್ಟೆ ಎತ್ರಪ್ಪ, ಅಷ್ಟೇ ಲಯ. ಎಲ್ಲೂಟ ಮಾಡಿದ್ರೆ, ಇಲ್ಲೇ ಮಾಡಿದ್ರೆ, ಏನು ಗುರ್ತೇ ಇಲ್ವಲ್ಲ ಅಂದರೆ ಬಿದ್ದಿರೋ ಅವುಗಳನ್ನು ಕೂಡ ಏನು ಯಾಕೆ ನಿಂತ್ಕೊಂಡು ಹಂಗೆ ತಿಂದೆ, ಅವುಗಳಲ್ಲಿ ಬೀಳುತ್ತೆ.
ಕೂತ್ಕೊಂಡ್ರೆ ಅಗಳು ಬೀಳೋಕ್ಕೆ ಚಾನ್ಸು. ನಿಂತ್ಕೊಂಡು ತಿಂದ್ರೇನು, ಒಂದು ಸಮಯ ಬಿತ್ತು, ನಿಂತ್ಕೊಂಡು ನೋಡಿದಾಗ ಅಗಳೇನು ಕಾಣುತ್ತೆ, ಕಾಲಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಇಂಥ ಜನ ಕೇಳೋದೇನು, ನಮಗೂ ಬರುತ್ತೆ ನಾಸ್ತಿಕವಾದದ್ದು. ಅದು ದೊಡ್ಡದಲ್ಲ. ಭಗವಂತ ಈ ದೇಹ ಕೊಟ್ಟಿದ್ದಕ್ಕೆ ತನುಮನವನಿ ತಾದರಿ ಪರುಂಟೆ ಜಗದೋಳು. ಯಾರೋ ದನ ಕೊಡ್ಬೋದು, ದುಃಖಲ ಕೊಡ್ಬೋದು, ಒಂದೇನೋ ಹೆಲ್ಪ್ ಮಾಡ್ಬೋದು. ಇಂಥ ದಿಸ್ ಇಸ್ ಗಾಡ್ ಮೇಡ್ ಇಂಜಿನ್. ಇಂಥದನ್ನ ಯಾವನು ಕೊಡ್ತಾನೆ? ಎಂಥ ಅದ್ಭುತವಾದ ಶರೀರ, ಸುಡುಗಾಡು ಕೊಳೆತ ಶರೀರ, ಅಪ್ರಾಕೃತವಾದ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡೋದು ಈ ಕೊಳೆತ ಶರೀರದಲ್ಲೇ. ನಿಂಗೇನು ಮಹತ್ತತ್ವದ್ದು ರುಜುಗಳ ಶರೀರ ಏನು ಬರಲ್ಲ ನಿಮಗೆ. ಕೊಳೆತ ಶರೀರದಲ್ಲೇ ಅಪ್ರಾಕೃತವಾದ ಜ್ಞಾನ ಸಂಪಾದನೆ ಮಾಡೋದು. ಕಂಟಾಕ್ಬಿಟ್ಟಿದ್ದಾನೆ. ಎಷ್ಟು ನೀರು ಶುದ್ಧ ಮಾಡಿಕೊಂಡ್ರೂ ನವದ್ವಾರಗಳಲ್ಲಿ ಮಲ ಪ್ರತಿ ಕ್ಷಣದಲ್ಲಿ ಬರ್ತಾ ಇರ್ತದೆ. ಏನು ಕಣ್ಣು ಉಜ್ಕೊಂಡು ತಿಕ್ಕೋತಾನೇ ಇರೋಕ್ಕಾಗುತ್ತ? ಯಾವುದನ್ನು ತೊಳ್ಕೊತಾ ಕೂತಿರೋಕ್ಕಾಗತ್ತೆ? ಪೂಜೆ ಕಾಲದೊತ್ತಿಗೆ ಹಿಂಗೆ ಕುಕ್ಕರ್ ಬಡ್ದಿರ್ತೀವೋ ಅಷ್ಟೇ. ಅದಾಯಿತು ಅಂದರೆ ಬರೀ ಅಷ್ಟೇ. ನೀವು ಎಷ್ಟು ಸಾರಿ ಪೌಡ್ರ್ ಹಾಕೋ, ಟ್ರೀಯು ಅಂತ ಅನ್ಕೋ, ಏನು ಹಾಕೊಂಡ್ರು ನಿಮ್ಮ ದೇಹದಲ್ಲಿ ಏನು ವಾಸನೆ ಇದೆ ಅದು ಹೊಡಿತಾ ಇದೆ. ಇದು ಹೊರಗಿಂದ ಹಾಕೊಂಡ್ಬಿಟ್ರೆ ದೇಹದ ವಾಸನೆ ಹೋಗೋದು. ಆದರೆ ದೇಹದ ವಾಸನೆ ಹೆಂಗೆ ಹೋಗುತ್ತೆ ಅಂದರೆ, ಭಕ್ತಿ ಎಷ್ಟೆಷ್ಟು ನಿಮಗೆ ದೇವರಲ್ಲಿ ಸಂಪರ್ಕ ಹೊಂದುತ್ತಾ ಬರುತ್ತೋ ಆ ದೇಹದಲ್ಲಿರ್ತಕ್ಕಂಥ ದುರ್ವಾಸನೆಗಳು ಕಡಿಮೆ ಆಗುತ್ತೆ. ಪ್ರಥಮ ಲಕ್ಷಣ ಅಂದ್ರೆ. ಆದ್ರಿಂದ ನನಗೆ ಜ್ಞಾನಿಗಳ ಬೆವರು ವಾಸನೆ ಇಲ್ಲ. ಜ್ಞಾನಿಗಳಿಗೆ ಎಂಜಲು ಗಂಗಾ, ಜ್ಞಾನಿಗಳ ಸಂಪರ್ಕ, ಹಸ್ತ, ಮುಖವಾಯು ಎಲ್ಲವೂ ಪರಿಶುದ್ಧವಾದಂಥದ್ದು. ಯಾಕೆ? ಭಕ್ತಿ. ಭಕ್ತಿ ಸಂಪರ್ಕದಿಂದ ಅವೆಲ್ಲ ಪವಿತ್ರವಾಗುತ್ತೆ. ಆ ಭಕ್ತಿ ಇಲ್ಲದೆ ಹೋದರೆ ಇಲ್ಲ. ಒಂದು ಒಳ್ಳೆ ಗಂಧದ ಪುಷ್ಪ ಇದೆ, ಅದು ಹೆಣದ ಮೇಲೆ ಇಟ್ಬಿಟ್ರೆ ಗಂಧ ಇದೆ, ಇಲ್ಲ ಅಂತ ಹೇಳಲ್ಲ. ಪವಿತ್ರತೆ ಇದೆ ಅಂತ ಕೇಳಿದ್ರೆ ಶಿವಪ್ರಸಾದ ಅಲ್ಲ, ಶವಪ್ರಸಾದ. ಅದನ್ನ ಯಾರು ಮುಡ್ಕೋತಾರೆ? ಹೆಣಕ್ಕೆ ಹಾಕಿದ್ರು ಒಂದು ಮಾರು ವೇಸ್ಟ್ ಆಗುತ್ತೆ ಅಂತ ನೀವು ತಗೊಳ್ಳಿ, ಮುಡ್ಕೊಳ್ಳಿ ಅಂತ ಯಾರಿಗಾರು ಕೊಟ್ಟರೆ ಕಪಾಳ ಕೊಡ್ತಾರೆ. ಅದೇ ದೇವ್ರಿಗೆ ಹಾಕಿದ್ದು ಒಂದು ದಳ ಇದ್ದರೆ ಕೊಟ್ಟರು. ಈಗ ರಾಯರ ಮಠಕ್ಕೆ ಹೋಗಿದ್ದೆ ಗುರುವಾರ, ಪ್ರಸಾದ ಕೊಟ್ಟರು, ತೋಳಿ ಅಂದ್ರೆ ಕಣ್ಗೊತ್ಕೊಂಡು ಭಕ್ತಿಯಿಂದ ತಗೋತಾರೆ. ಯಾಕೆ? ಅದರೊಳಗೆ ಸನ್ನಿಧಾನ ವಿಶೇಷ. ಹಾಗೆ ಭಕ್ತಿ ಯುಕ್ತವಾಗಿದ್ದರೆ ಗಂಧಕ್ಕೆ, ಅದರ ರೂಪಕ್ಕೆ, ಅದರ ಲಕ್ಷಣಕ್ಕೆ, ಅದರ ಪ್ರಯೋಜನಕ್ಕೆ, ಅದರ ಫಲಕ್ಕೆ ಎಲ್ಲ ಸಂಬಂಧ. ಭಕ್ತಿ ಸಂಬಂಧ ಒಂದಿಲ್ಲದೆ ಇದ್ರೆ ಕರೆಂಟ್ ಇದ್ದಾಗ. ಅಲ್ಲ, ಕರೆಂಟ್ ಹೋದ್ರೆ ಫ್ಯಾನ್ ಮಾತ್ರ ನಿಲ್ಲಬೇಕು, ಲೈಟ್ ಯಾಕೆ ಆಫ್ ಆಯ್ತು ಅಂತ ಕೇಳ್ತಾರೆ, ಮುಚ್ಚ ಅಂತಾರೆ. ಕರೆಂಟಿಂದ ಯಾವ್ಯಾವುದು ನಡೀತೋ ಸ್ಟ್ರಕ್ಚರು, ಕರೆಂಟಿಂದ ನಡೀತಕ್ಕಂಥ ಪ್ರತಿಯೊಂದು ಯಂತ್ರಗಳು ಕೂಡ ಸ್ಥಗಿತವಾಗಿ ಬಿಡ್ತದೆ. ಹಾಗೆ ಭಕ್ತಿ ಸ್ಥಗಿತವಾಯಿತು ಅಂದರೆ ಈ ಜೀವನದಲ್ಲಿ ಸಾಧನೆಗೆ ನಡೆಯತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಸ್ಥಗಿತವಾಗ್ಬೋದು. ಇಷ್ಟು ಮಿನಿಮಮ್ ಕಾಮನ್ ಸೆನ್ಸು ಇಲ್ಲದೆ ಇದ್ದರೆ ಸುಮ್ಮನೆ ನಮ್ಮ ಭಕ್ತಿ ಇದೆ ಅಂತ ಊದಿನ ಕಡ್ಡಿ ಇಟ್ಕೊಂಡು ತಿರುಗಿಸ್ತಾ ಅರ್ಧದ್ದ ಮುಡಿತಾರಲ್ಲ. ಒಂದು ಊದಿನ ಕಡ್ಡಿ 7 ದಿನ ಮಾಡ್ಕೋತಾರೆ ಕೆಲವರು. ಎತ್ಬಿಡೋದು, ತಿರ್ಗಿ ಅರ್ಧೋದು, ಬಿಟ್ಟಿರೋದು, ನಾಳೆ ತಿರ್ಗಿ ಅದನ್ನು ಹಚ್ಚೋದು, ಬಿಡೋದು. ಯಾಕೆ ಅಂದರೆ ಎಷ್ಟು ದೇವ್ರಿಗೆ ಮಾಡಕ್ಕೆ ತಾನೇ ಇರೋದು, ಆಮೇಲೆ ಯಾಕಬೇಕು? ಇಂಥ ಭಕ್ತಿ ಒಲಿತಾನ, ಕುಣಿದ್ರು ಒಲಿತಾನ, ಪ್ರಾರ್ಥನೆ ಮಾಡಿದ್ರು ಒಲಿತಾನ. ಪ್ರಾರ್ಥನೆ ಮಾಡ್ತಾನೇ ಇದ್ರೆ ದೇವರ ಅನುಗ್ರಹ ಆಗಬೇಕಲ್ಲ. ಆಗಬೇಕು ಅಂದರೆ ಪ್ರಾರ್ಥನೆ ಕಾರಣ ಅಲ್ಲ, ಆಗಬೇಕು ಅಂದರೆ ಪಾರಾಯಣ ಕಾರಣ ಅಲ್ಲ, ಆಗಬೇಕು ಅಂದರೆ ಪಾಠ ಪ್ರವಚನಗಳಲ್ಲ. ಅವುಗಳೆಲ್ಲ ಒಂದು ಅಂಶ ಇದೆ, ಆ ಅಂಶ ನಿನ್ನಲ್ಲಿಲ್ಲ. ದಟ್ ಮೀನ್ಸ್ ಭಕ್ತಿ. ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದ ಅಂಗಾನಿ ಹರಿಸೇವಾ ಭಕ್ತಿಸ್ತ್ವೇಕಾತ್ತು ವಿಮುಕ್ತೈ. ಶ್ರೀಮದಾಚಾರ್ಯ ಭಕ್ತಿ ಮಾತ್ರ. ಹಾಗೆ ಇವೆಲ್ಲ ಯಾಕೆ? ಇವೆಲ್ಲ ಭಕ್ತಿಗೆ ಕಾರಣವಾದರೆ ಪ್ರಯೋಜನ. ಭಕ್ತಿಗೆ ಕಾರಣವಾಗದೆ ಹೋದರೆ ಅದನ್ನೇ ಹೇಳಿ ಭವತ್ತು ನಿಶ್ಚಯದಾರಿಢ್ಯ. ನಾವು ಮಾಡೋ ದಾನ, ನಾವು ಮಾಡೋ ಪಾಠ, ನಾವು ಮಾಡೋ ಯಜ್ಞ ಪರ್ಯಟನ, ತೀರ್ಥ ಪರ್ಯಟನ, ಏನೇನು ಮಾಡ್ತಾ ಇದ್ದಾವೋ ಸ್ವಾಮಿಗಳು ಸಾಧನೆಗೆ, ಅವೆಲ್ಲ ಭವತು ನಿಶ್ಚಯದಾರಿಢ್ಯಾದೂರ್ಧ್ವಂ. ಸ್ಥಾನ, ಮಾನ, ಪ್ರಯೋಜನ, ಫಲ, ಅದರಲ್ಲೆಲ್ಲ ದೀಕ್ಷೆ ಇದೆಯಾ? ಅನುಭವಿಸಿದ್ಯಾ? ಒಂದು ಕಿಡಿ ಕೆಂಡ ಇದೆಯಾ? ದಗದಗ ಉರಿತಿರೋರ್ಗೆ ಯಾವುದೋ ಅದನ್ನು ಜಾಸ್ತಿ ಮಾಡ್ಕೊಳ್ಳಲ್ಲ. ನೀರು ಹಾಕ್ಬಿಡ್ತಾನೆ ಬೇಕಾರೆ, ಆಂಬಡೆ ಸೀದೋಗುತ್ತೆ ಅಂತ. ಅದ್ರ ಹತ್ತದೇ ಇದ್ರೆ ಅದೇ ಆಂಬಡೆ ಕರಿತಾ ಇರೋ ಎಣ್ಣೆನ ಒಂದು ಸೋಟ್ ತೆಗೆದು ಒಳಗೆ ಎರಚಿ. ಯಾಕೆಂದರೆ ಉರಿ ಜೋರಾಗಲಿ ಅಂತ. ಜೋರು ಉರಿ ಆದರೆ ಪಕ್ಕದಲ್ಲಿರೋ ನೀರು ತೊಗೊಂಡು ಎರಚ್ತಾನೆ, ಇಲ್ಲಾಂದ್ರೆ ಆಂಬಡೆ ಸೀದೋಗುತ್ತೆ, ಒಳಗಾಗಿರಲ್ಲ. ತಗಾಲ್ ಬಗಾಲ್ ಹಾಕ್ಬಿಟ್ರೆ ಎಣ್ಣೆ ಹಾಕೋದು ಇದೆ, ನೀರು ಹಾಕೋದು ಇದೆ. ಯಾಕೆ ಅಂದರೆ ಉರಿ ಕಡಿಮೆ ಆಗಬೇಕು ಅನ್ನೋದು ನೀರು, ಉರಿ ಜಾಸ್ತಿ ಆಗಲಿ ಅನ್ನೋದು ಎಣ್ಣೆ. ಹಾಗೆ ಭಕ್ತಿಯ ವೇರಿಯೇಷನ್ ಅದೆಲ್ಲ ತಿಳ್ಕೊಂಡಿರ್ಬೇಕು.
ನಿಜವಾಗ್ಲೂ ನಾ ಭಕ್ತ ಅನ್ನೋದು ನಮಗೆ ತಿಳಿದಿರಬೇಕು. ಪಕ್ಕದ ಮನೆಯವರೆಲ್ಲ ಹೇಳೋದು, ನೀವು ದೊಡ್ಡ ಭಕ್ತರು, ಅಯ್ಯೋ ಎಷ್ಟು ದೇವರು ಅಂತಾರೆ ಗೊತ್ತಾ. ಎಲ್ಲ ನಾವು ಟಿ ವಿ ನೋಡ್ತಾ ಇಲ್ಲ, ಇಂಥವ್ರು ದೇವ್ರ ಭಕ್ತರಿದ್ದಾರೆ. ಅವ್ರು ಮಾಡೋ ಭಕ್ತಿ ನಾವು ಮಾಡೋಕ್ಕೆ ಆಗಲ್ವೇನೋ ಅನ್ನೋಂಗಿದ್ದಾರೆ ಅಜ್ಜಯ್ಯನ ಭಕ್ತರುಗಳು. ಏನು ನಮ್ಮ ಚೀಫ್ ಮಿನಿಸ್ಟರ್ ಎಷ್ಟು ಭಕ್ತರು ಅಂತ ಹೋಗ್ತಾ ಇಲ್ವಾ? ಸಿದ್ದರಾಮಯ್ಯನ ಹೊಗಳಿದ್ರ ಅಂತ ಕೇಳಿದ್ರೆ ಏನಿಲ್ಲ. ಯಾವ ಗುಡಿಗೆ ಹೋಗಿದ್ದ ಅಂದ್ರೆ ಆದ್ರೆ ಅವ್ನು ದೇವ್ರು ಇಲ್ಲ ಅಂತಿದ್ನೋ, ಇದೇ ಯಾರಿಗೂ ಗೊತ್ತು. ಆದ್ರೆ ಇವನು ಮಾಡೋ ಕಾರ್ಯ ನೋಡಿ ಎಂಥ ದೇವ್ರ ಭಕ್ತರು ಬಂದಿದ್ದಾರಪ್ಪ ನಮ್ಮ CM ಅಂತ ಅನ್ಕೋತೀವಿ, ಬಂದೇ ಬರುತ್ತೆ. ಆದರೆ ಒಳಗೆ ಆ ಭಕ್ತಿ ಮಾಡ್ತಾ ಇದಾರಲ್ಲ, ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಕೇಳಕ್ಕಾಗತ್ತಾ? ಕೇಳಬಹುದಾ? ನಮಗೇನಾದ್ರು ಸಂಬಂಧ ಇದೆಯಾ? ಅವ್ರು ಹಾಗೆ ಮಾಡೋದ್ರಿಂದ ನಮಗೇನಾದ್ರು ಪ್ರಾಫಿಟ್ ಇದೆಯಾ? ಅಂಥ ಮಂತ್ರಿ ನಮಗೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ಅಂತ ಮಾತ್ರ ನಿಮ್ಗೇನಾದ್ರು ಸಾಧನೆ ಆಗುತ್ತಾ? ಏನು ಸಂಬಂಧ ಇದೆ ನಮಗೆ? ಅದನ್ನ ಇಲ್ಲಿ ಹೇಳ್ತಾ ಇದ್ದೆ. ನಿಂಗೆ ಸಂಬಂಧ ಇದ್ರೆ ಮಾತಾಡೋ, ಸಂಬಂಧ ಇಲ್ಲದೆ ಮಾತಾಡಿದ್ರೆ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ವಿ, ಯಾರ ವಿಚಾರದಲ್ಲೂ ನೀನು ಪ್ರವೇಶ ಮಾಡಬೇಡ. ಯಾರೋ ಬಂದು ಏನು ಹೇಳಿದ, ಅಯ್ಯೋ ಪಾಪ ಅಂದಿ. ಅಯ್ಯೋ ಪಾಪ ಅಂದಿದ್ದಕ್ಕೆ ಏನು ಕೊಟ್ಟಿ ಅವ್ರಿಗೆ? ಇಲ್ಲ ದುಡ್ಡು ಕೊಟ್ಟಿಯಾ? ಇಲ್ಲ ಸಹಾಯ ಮಾಡಿದ್ಯಾ? ಇಲ್ಲ ನಿನ್ನ ಪುಣ್ಯ ದಾರಿ ಎರಿದ್ಯಾ? ಆ ಥರ ಎರಿಯೋರು ಬೇರೆ ಇದ್ದಾರೆ. 5 ಜನಕ್ಕೆ ನಿತ್ಯ ತುಳಸಿ ದಳ ಇಡ್ತಾ ಇದ್ದಾರೆ ನಮ್ಮ ಗುರುಗಳು. ಎಲ್ಲ ಆಗೋದ್ಮೇಲೆ, ಏನು ಸ್ವಾಮಿ ಇದು 5 ಇಡ್ತೀರಲ್ಲ ಪಂಚಭೇದದ ಏನು ಮುಂದೆ ಮುಚ್ಚ, ನನ್ನ ಪ್ರಾಣ ಉಳಿಸ್ತೋರು ಉದ್ಧಾರ ಆಗಲಿ ಅಂತ ಒಂದು ತುಳಸಿ ದಳ. ದೇಶ ರಕ್ಷಣೆ ಮಾಡ್ತಕ್ಕಂಥ ಮಿಲಿಟರಿ ಬೌಂಡ್ರಿ ಕಾಯ್ತಾ ಇರ್ತಾರಲ್ಲ ಅವ್ರಿಗೆ ಉದ್ಧಾರಾರ್ಥವಾಗಿ ಒಂದು ತುಳಸಿ ದಳ. ಯಾರು ಅನಾಥರು ಇರ್ತಾರೋ, ಹೆಲ್ಪ್ಲೆಸ್ ಇರ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ತುಳಸಿ ದಳ. ಯಾರು ಪ್ರಾಣ ಸಂಕಟದಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇರ್ತಾರೋ ಭಗವದ್ ಭಕ್ತರುಗಳು, ಅವರ ಸಂಕಟವನ್ನು ನಿವಾರಣೆ ಮಾಡು ತೇಷಾಂ, ಯಾಕೆ ಅಭಯಂ ದತ್ವ ಅಂತ ನಾವು ಓತ್ ಮಾಡಿದ್ದೇವೆ. ಅವ್ರು ನಮ್ಮೆದುರಿಗೆ ಇರಬೇಕು ಅಂತಲ್ಲ, ಅವ್ರಿಗೊಂದು ಒಳ್ಳೆಯದಾಗಲಿ ಅಂತ ಒಂದು ತುಳಸಿ ದಳ. ಯಾರು ಅನಾಥರಿದ್ದಾರೋ ಅವ್ರಿಗೆ ಉದ್ಧಾರ ಆಗಲಿ ಅಂತ ಒಂದು ತುಳಸಿ. ಇಷ್ಟು ಇಡಲೇಬೇಕಪ್ಪ ಅಂದರು. ಅವತ್ತು ಅವ್ರು ಹೇಳಿದ್ದು ನಾ ಸನ್ಯಾಸಿ ಆಗ್ತೀನಿ ಅಂತ ಗೊತ್ತಿಲ್ಲ, ಆದರೆ ಇವತ್ತು 5 ತುಳಸಿ ದಳ ಇದೆ. ಇದು ಮಠ ಸಂಪ್ರದಾಯ ಅಲ್ಲ, ನನ್ನ ಓನ್. ನನ್ನ ಗುರುಗಳು ಹೇಳಿದ್ರು ಬ್ರಾಹ್ಮಣಾದರೂ ಇಡಬೇಕಪ್ಪ, ಸನ್ಯಾಸಿಯಾದರೂ ವಿಶೇಷ ಸನ್ಯಾಸಿಗಳು. ಅದಕ್ಕೆ ದೃಷ್ಟಾಂತ ಕೊಟ್ಟರು. ನಾನು ರಾಮದೇವರು ಪೂಜೆ ಮಾಡ್ತಕ್ಕಂಥ ಭಕ್ತ, ಹಿರೇಂದ್ರಕರಾರ್ಚಿತವಾದಂಥ ರಾಮದೇವರು ನನ್ನ ಉಪಾಸನಾ ಮೂರ್ತಿ. ಅಯೋಧ್ಯೆ ಡೂಮ್ ಕಡುವಾಗ ನಾವು ಹೋಗಿದ್ದಾನೆ, ದಮ್ಮಂತೆಲ್ಲ ಒಬ್ಬೊಬ್ರು ಬಿದ್ರಲ್ಲ ಸರಿ ನದಿಗೆ. ಅವ್ರು ರಾಮ ಸೇವೆ ಮಾಡಿದವರು ನಾನು. ಇವತ್ತು ಅನ್ನ ತಿನ್ನಲ್ಲ ಅಂದರು. ಅಡುಗೆ ಮಾಡಿದ್ದೀನಿ, ಅವತ್ತು ಊಟ ಇಲ್ಲ. ಅವರೆಲ್ಲರೂ ಹೋಗಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅನ್ನ ಬಿಟ್ಟಿದ್ದೀನಿ. ಧರ್ಮಶಾಸ್ತ್ರ ಅಂತ ಕೇಳಿದ್ರೆ ಯಾಕೆ ಅಂದರೆ ನಾನು ರಾಮದೇವ್ರ ಉಪಾಸಕ, ನಾವೇನು ಹೋಗ್ಲಿಲ್ವಲ್ಲ ಅಲ್ಲಿ. ಅವ್ರು ನೋಡು ರಾಮನಿಗೋಸ್ಕರ ಪ್ರಾಣನೇ ಬಿಟ್ಬಿಟ್ರಲ್ಲ, ನಾವು ಬಿಡಬೇಕಾಗಿತ್ತು, ಬಿಟ್ಟಿದ್ದೀವ. ಆದ್ದರಿಂದ ಅನ್ನ ಬಿಡು, ಅವ್ರಿಗೆ ಒಳ್ಳೇದಾಗಲಿ. ಈ ಥರ ವ್ರತಾಚರಣೆಗಳು ನಿಮಗೇನು ಧರ್ಮಶಾಸ್ತ್ರದಲ್ಲಿ ಸಿಗುತ್ತಾ? ಭಕ್ತಿಯ ಲಕ್ಷಣಗಳನ್ನ ಹುಡುಕೊಂಡು ಮಾಡಿದಾಗ ಇಂಥ ವ್ರತಗಳು ಸಿಗ್ತವೆ. ಇದು ಕೂಡ ವಿಷ್ಣು ವ್ರತ, ಇದು ಕೂಡ ವಿಷ್ಣು ಪೂಜಾ, ಇದು ಕೂಡ ವಿಷ್ಣು ಭಕ್ತಿಗೆ ಕಾರಣವಾಗ್ತಕ್ಕಂಥದ್ದು. ಹೀಗೆ ತಿಳಿದು ಬುದ್ಧಿಯ ಪೀಳದ ಗುರುವು ತಾನೇತಿ. ನಮ್ಮ ಕೈಲಾಗಲ್ಲ, ಯಾರು ಮಾಡ್ತಾ ಇದ್ದಾರೆ ಬೌಂಡ್ರಿ ಒಳಗೆ. ಅವ್ರು ಪ್ರಾಣ ಬಿಟ್ಟಿರೋ ಹೊತ್ತಿಗೆ ನಾವು ಇಲ್ಲಿದ್ದೀವಿ, ಗೊತ್ತಾಯ್ತಾ? ಅವ್ರ ರಕ್ಷಣೆ ಮಾಡದೆ ಹೋದರೆ ಅವ್ರಿಗೆ ಯಾರಿಗೂ 2 ಅಕ್ಷರದ ದೇಹ ಇಲ್ಲ ಅಂತ ಕೇಳ್ಕೊಳ್ಳೋಣ. ಪ್ರೇತ ಜನ್ಮ ಇಬ್ಬರಿಗಿಲ್ಲ, ಒಬ್ರು ಬಿಡಿಸ್ಕೊಂಡಿರ್ತಾರೆ, ಒಬ್ರಿಗೆ ಇಲ್ವೇ ಇಲ್ಲ. ಮಿಲಿಟ್ರಿಲಿ ಇರ್ತಾರಲ್ಲ, ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರಲ್ಲ, ಅವ್ರು ಸತ್ತೋದ್ರೆ ಅವ್ರ ಪ್ರೇತ ಆಗಲ್ಲ. ಪ್ರೇತ ನಿವೃತ್ತಿಯಾಗಿ ಅವ್ರಿಗೇನು ಕಾರ್ಯ ಮಾಡಬೇಕಾಗಿಲ್ಲ. ಸನ್ಯಾಸಿಗಳು ಮೊದಲೇ ಮಾಡ್ಕೊಂಡಿರ್ತಾರ, ಅದರಿಂದ ಅವ್ರ ಪ್ರೇತ ಆಗಲ್ಲ ಅಂದ್ಬಿಟ್ಟು ಏನಾದ್ರು ಕೆಟ್ಟರೆ ಪ್ರೇತ ಬಂದು ಅಟ್ಕಾಯಿಸುತ್ತೆ, ದೂರ ಇರುತ್ತೆ ಅಷ್ಟೇ. ಭ್ರಷ್ಟನಾದರೆ, ಮದುವೆ ಮಾಡಿಕೊಂಡ್ರೆ ಬಂದು ಬಳಸ್ತಾರೆ. ಎಲ್ಲ ಗರಡು ಬರೋಣ, ನಾನು ಯಾವುದು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ. ಇಲ್ಲ ಅದೆಲ್ಲ ನಾವು ನಂಬಲ್ಲ, ಯಾವನೋ ಫೈತ್ ಇನ್ ಆಲ್ ದೋಸ್ ಥಿಂಗ್ಸ್ ಅಂದರೆ ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ. ಪ್ರೇತ ಶಾಪಗಳು, ಪಿತೃಶಾಪಗಳು ಅವೆಲ್ಲ ಇದ್ರೇ ಭಯಂಕರ ದುಃಖ. ಸೊಟ್ಟ ಮಕ್ಕಳು, ಬುದ್ಧಿ ಇಲ್ಲದಿರೋ ಮಕ್ಕಳು, ನಾಸ್ತಿಕರ ಮಕ್ಕಳು, ಮಕ್ಕಳೇ ಆಗದೆ ಇರೋಣ, ರೋಗದ ಮಕ್ಕಳು, ಎಲ್ಲ ಡಿಪಾರ್ಟ್ಮೆಂಟು ಪಿತೃದೇವತೆಗಳಿಗೆ ಬರೆದಿಟ್ಕೊಂಬಿಡಿ. ದೇವ್ರ ಹತ್ರ ಅಪ್ಲಿಕೇಶನ್ ಹೋದ್ರೆ ನೀವು ಸರಿಯಾಗಿ ತಿಥಿ ಮಾಡ್ತಾ ಇಲ್ಲ ನೋಡ್ಕೊ ಅಂತ. ಮೊನ್ನೆ ನಡೆದ ಘಟನೆ ಹೇಳ್ತೇನೆ. ನಮ್ಮ ಲಾಯರ್ದು ಒಂದು ಜಾತಕ ಬಂತು ಲಾಯರ್ ಕಡೆಯಿಂದ. 40 ವರ್ಷ ಮದುವೆ ಇಲ್ಲ, ಒಬ್ಬನೇ ಮಗ.
ಅವನು ML ಮಾಡಿಕೊಂಡು ಗೋಲ್ಡ್ ಮೆಡಲಿಸ್ಟ್, ಭಯಂಕರ ದುಡ್ಡು ಸಂಪಾದನೆ ವಿದ್ಯಾ ಎಲ್ಲ ಇದೆ. ಯಾಕೆ ಮದುವೆ ಆಗಿಲ್ಲ? ಏನೋ ದೇವರು ಕೊಟ್ಟು ಜ್ಞಾನ ನೋಡಿದೆ, ನಿಮ್ಮ ಮಾತಾಮಹನಿಗೆ ಶ್ರಾದ್ದ ಆಗಿಲ್ಲ ಅನ್ನಿಸ್ತಾ ಇದೆಯಪ್ಪ, ನಿಜವ ಸುಳ್ಳ? ಮಹಾನಾಸ್ತಿಕರುಗಳು 3 ಜನ ಸೋದರ ಮಾವಂದರು ಅಪ್ಪನ ತಿಥಿನೇ ಮಾಡಿಲ್ಲ. ಅದು ಮೊಮ್ಮಗಂಗೆ ಹಿಡ್ಕೊಂಡಿದ್ಯಪ್ಪ, ಸೀದಾ ಗೋಕರ್ಣಕ್ಕೆ ಹೋಗು, ಕೆಲಸ ಮುಗಿಸ್ಕೊಂಬ, ಅವರೆಲ್ಲ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಮುಗಿಸ್ಕೊಂಬ. ಅವ್ರು ಯಾರು ನಮ್ಮ ಮಾತು ಕೇಳಲ್ಲ, ನಾ ಏನು ಮಾಡಪ್ಪ? ಅವ್ರ ಮಾತು ಕೇಳೋಂಗೆ ನಾ ಮಾಡೋಕ್ಕಾಗತ್ತಾ? ಇಲ್ಲ ನನ್ನ ತಪಸ್ಸು ನನ್ನ ಜಪಾನ ನಿಮಗೆ ದಾರ ಇರ್ತೀನಿ ಅನ್ನೋಕ್ಕಾಗುತ್ತಾ? ಹೌದಾ ಇಲ್ವಾ ಅಷ್ಟೇ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕಿದು ಕಾರಣ ಇದಕ್ಕಿದು ಕಾರಣ ಅನ್ನೋದು 100% ಇರ್ತಕ್ಕಂಥ ವಿಷಯಗಳನ್ನು ಶಾಸ್ತ್ರ ತಿಳಿಸ್ಕೊಡುತ್ತೆ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯ. ಆಯ್ತಾ? ನಮ್ಮ ಗುರುಗಳು ಈ ದುಃಖ ಬಂದಿದೆ ಅಂದಿಟ್ಕೇನೆ ಟಕ್ಕಂತ ಕಾರಣ ಹೇಳೋದು. ನನಗೆ ಆಶ್ಚರ್ಯ. ರ್ಯಾಡೋ ವಾಚು ನನಗೆ ಯಾರೋ ಕೊಟ್ಟಿದ್ರು ಕಾಲೇಜಲ್ಲಿ. ಅದು ತಂದು ಬಿಚ್ಚಿಟ್ಬಿಟ್ಟು ಹಿಂದ್ಗಡೆ ಸ್ನಾನಕ್ಕೆ ಹೋಗಿದ್ದೆ. ಬರೋ ಹೊತ್ತಿಗೆ ಆ ವಾಚ್ ಇಲ್ಲ ಮಠದೊಳಗೆ. ಯಾರು ಬರೋಲ್ಲ ಹಂಗೆಲ್ಲ. ಯಾರು ಬಂದಿದ್ರು ನೋಡಿದ್ರೆ ಒಬ್ಬ ಹುಡುಗ ಬಂದಿದ್ದ. ಅವನು ತೋಳ ಹುಡುಗ ಅಲ್ಲ ಅನ್ನೋದು ಗ್ಯಾರಂಟಿ, ಆದರೆ ಅವನೇ ತೊಗೊಂಡಿದ್ದಾನೆ ಅನ್ನೋದು ಮುಂದೆ ಗೊತ್ತಾಗಿದೆ. ಆಯ್ತಾ? ಇವನು ಬಂದಿದ್ದ, ಅವನು ಕಂಪ್ಲೇಂಟ್ ಕೊಡಲ ಇಲ್ಲ ಕೇಳಲ್ಲ ಅಂದೆ. ಗಿಂಪ್ಲೇಂಟ್ ಕೊಡ್ಬೇಡಪ್ಪ, ಒದ್ಗಿದ್ದು ಮಾಡಿಸ್ಬೇಡ, ಬ್ರಾಹ್ಮಣ ಸಂಧ್ಯಾನ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಪಾಠಶಾಲೆಯಲ್ಲಿ ಓದ್ತಾ ಇದ್ದಾನೆ ತಂತ್ರಸಾರಾಗಮ, ಅವನೇ ಅನ್ನೋದು ನನಗೂ ಖಾತ್ರಿ. ನಾನು ನಿಮಗೆ 500 ರೂಪಾಯಿ ಕೊಡ್ತೀನಿ, ಬೇರೆ ವಾಚ್ ಬೇಕಾದ್ರೆ ತಗೋ, ಅದನ್ನು ಬಿಟ್ಬಿಡು. ಸ್ವಾಮಿ ಆ ಥರ ಏನಿಲ್ಲ, ನನಗೆ ನಿಮ್ಮ ಎದುರಿಗೆ ಕೃಷ್ಣಾರ್ಪಣ ಅಂದ್ಬಿಡ್ತೀನಿ. ಅಲ್ಲಿ ಕೇಸ್ ಕ್ಲೋಸ್ ಆಯಿತು. ಎಷ್ಟೋ ದಿನದ ಮೇಲೆ ಆ ಹುಡುಗ ಬಂದು ಕಾಲೇಜಿಗೆ ಫೀಸ್ ಕಟ್ಟೋಕ್ಕಿರಲಿಲ್ಲ, ಏನೂ ಇಲ್ಲ, ನೋಡಿದೆ ವಾಚಿತ್ತು, ತೊಗೊಂಡು ಹೋದೆ, ಫೀಸ್ ಕಟ್ಟಿದ್ದೀನಿ, ಗೊತ್ತಾಯ್ತೇನೋ, ನಾನು ವಾಚಿನ ದುಡ್ಡು ಕೊಡ್ತೀನಿ. ಇಲ್ಲಪ್ಪ ನಾನು ಕೃಷ್ಣಾರ್ಪಣ ಅಂತ ಗುರುಗಳಿಗೆ ಹೇಳಿದ್ದೀನಿ, ಗೋವಿಂದ. ಇದು ನನ್ನ ಜೀವಮಾನದಲ್ಲಿ ಘಟನೆ ನಡೆದಿತ್ತು. ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಏನು ಕೇಳಿದ ಪುತ್ರ ಹೇಳೋದು. ಅವರೇನು ತಿರ್ಗಾ ಅದು ಕುಂಡ್ಲಿ ಕೊಡು, ಅದು ಕೊಡು, ಇದು ಏನು ಕೇಳ್ತಾರೆ. ನನಗೂ ಅದು ಹೇಳ್ಕೊಡ್ತೀರಾ ಅಂದೆ. ತೊಗೊಂಡು ಏನು ಮಾಡ್ತೀಯೋ, ಭಗವಂತನ ವಿಷಯಗಳನ್ನ ತಿಳ್ಕೊಳ್ಳೋ, ತಲೆ ಅದೇ ಖರ್ಚು ಮಾಡೋ, ಇದೆಲ್ಲ ತೊಗೊಂಡು ಸಾರ್ವಜನಿಕರು ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀವಿ? ಆದರೆ ಅಂಗಟದಿಂದ ಬಂದಾಗ ಆ ಸಂಕಟ ನಿವೃತ್ತಿಗೋಸ್ಕರ ಹೇಳು ಅಷ್ಟೇ ಅಂತ. ನನಗೂ ಚೂರು ಹೇಳ್ಕೊಟ್ರು ಬೋರ್ಡ್ ಹಾಕಿ, ಇಲ್ಲಿ ಜ್ಯೋತಿಷ್ಯ ಹೇಳಲಾಗುತ್ತದೆ, ಗಂಡು ಕೊಡಲಾಗುತ್ತದೆ ಅಂತ. ಸಂಕಟ ಪರಿಹಾರಕ್ಕೆ ಮಾತ್ರ ಹೇಳೋದಷ್ಟೇ. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಯಾರು ಏನು ಕೆಲಸ ಮಾಡಬೇಕು ಅದು ಮಾಡಿದ್ರೆ ಭಕ್ತಿ ಬರುತ್ತೆ, ಎಲ್ಲೋ ಹೋಗ್ತಾ ಇಲ್ಲ. ಭಕ್ತಿಗೆ ಬೇಕಾದಂಥ ಮಾರ್ಗ ವರ್ಣಾಶ್ರಮೋಚಿತವಾಗಿರತಕ್ಕಂಥ ವಿಧಿನಿಯತ ಮನುಷ್ಯ ಅನಿಯತ ದೇವಾ ಬ್ರಹ್ಮೈವ ಸ್ವೇಚ್ಛಾನಿಯತ. ಅರಿತು ವಿಧಿಯಾಚರಿಸುವರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಯಾರ್ಯಾರಿಗೆ ಯಾವ ವಿಧಿ ಮಾಡಿದಾನೋ ಅದರಿಂದ ಭಕ್ತಿ, ಅದನ್ನು ನಿಶ್ಚಯ ಮಾಡ್ಕೋಬೇಕು. ಭೌತ ನಿಶ್ಚಯದಾರಿದ್ಯ ಆಗುವುದು. ಅದು ಮಾಡದೆ ಬೇರೆ ಕೆಲಸ ಮಾಡಿದರೆ, ಬೇರೆ ವರ್ಣಾಶ್ರಮದ ಕೆಲಸಗಳನ್ನು ಮಾಡಿದರೆ ಭಕ್ತಿ ಬರೋದಿಲ್ಲ, ಭಕ್ತಿಗೆ ಬಾಧಕ ಆಗುತ್ತೆ. ಅದು ಯಾರಿಗೂ ಭಕ್ತಿ ಪ್ರಾಪ್ತಿಗಾಗಿ ವಿಹಿತವಾದ ಕರ್ಮಗಳನ್ನು ಮಾಡಿದ್ದಾನೋ ಸ್ವಾಮಿ, ಅದರಿಂದ ಮಾತ್ರ ಭಕ್ತಿ ಕಣಗಳು ಬರುತ್ತೆ. ಹರಳು ಮಾಡುವಿಕೆ ಅಂತ ನಮ್ಮ ಸೈನ್ಸಲ್ಲಿ ಹೇಳ್ತಾರೆ. ಸ್ಯಾಚುರೇಟೆಡ್ ವಾಟರ್ ಮಾಡಿವಿ, ಆ ಚೆನ್ನಾಗಿ ಉಪ್ಪು ಸಕ್ಕರೆನ ಕರಗಿಸ್ಬಿಟ್ಟು ಅದರೊಳಗೊಂದು ಕಲ್ ಸಕ್ಕರೆನ ಇಳಿಬಿಟ್ರೆ ಒಂದು 3 ದಿನ ಆಯ್ತು ನೋಡಿದ್ರೆ ಆ ಕಲ್ ಸಕ್ಕರೆ ಇಷ್ಟಪ್ಪ ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟಲ್ಸ್. ಆ ಸಕ್ಕರೆ ಕಣ ಉಪ್ಪಿನ ಕಣ ಅದ್ರ ಮೇಲೆ ಕೂತ್ಕೊಂಡು ಇಷ್ಟಪ್ಪ ಕರಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಭಕ್ತಿಯ ಕಣದ ಮೇಲೆ ಈ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕ್ರಿಯೆಗಳಿಂದ, ಕಾರ್ಯಗಳಿಂದ, ಕೆಲಸಗಳಿಂದ ಕಣಗಳು ಬಂದು ಕೂಡ್ತವೆ. ಆಗ ಭಕ್ತಿ ಉದ್ರೇಕವಾಗುತ್ತೆ. ಅದಕ್ಕೆ ಸೂತ್ರ ಹೇಳುತ್ತೆ, ತರಂಗಾಯಿತಾಪಿ ಮೇ ಸಂಗಾತ್ ಸಮುದ್ರಾಯಂತಿ. ನೆಕ್ಸ್ಟ್ ಸೂತ್ರ ಅಂತ ನಿಶ್ಚಯವಾಗಿ ನೀವು ಮಾಡ್ಕೊಂಡ ಮೇಲೆ ಆ ತರಂಗಗಳಿದೆಯಲ್ಲ, ಆ ಕರ್ಮದಿಂದ ಉತ್ಪತ್ತಿ ಆಗ್ತಕ್ಕಂಥ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಅದು ತರಂಗ. ನೀರು ಮೇಲೆ ಬೇಯಿಸುತ್ತೆ, ಗಾಳಿ ತರಂಗ ಬರುತ್ತೆ, ಜ್ಞಾನ ತರಂಗ ಬರುತ್ತೆ, ಊಟದಲ್ಲಿ ಕೂತ್ಕೊಂಡಾಗ ಬಿಸಿ 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 ಬಿಸಿಯಾದ ಹಾಕೊಂಡ ವಾಸನೆ ತರಂಗ ಬರುತ್ತೆ, ಒಳ್ಳೆ ಸಾರು ಗಮ್ಮಂತಿತ್ತು ಅಂದರೆ ತರಂಗ ಬರುತ್ತೆ, ಹಳಸೋಗಿದ್ರೆ ತರಂಗ ಬರುತ್ತೆ, ಅಮ್ಮಮ್ಮವ್ವ ಅದು ಬೇಡ ಆ ಸಾರು ಬೇರೆ ಇದೆಯಾ ಅಂತಾನೆ. ಯಾಕೆ ಅದು ಯಾಕೋ ವಾಸನೆಲೇ ಹೇಳ್ಬೋದು ಹುಳಿ ಅಂತ. 3 ದಿನದ ದೋಸೆ ಇಟ್ಟಿಟ್ಕೊಂಡು ತಿಂತಾರೆ ಯಾರು?
ಯಾಕೆ ಅಂದರೆ ಅದು ಮುಚ್ಚಳ ತೆಗೆಯೋ ಹೊತ್ತಿಗೆ ನಿಂಗೆ ಹೊಡೆಯುತ್ತೆ. ಅದರ ಲಕ್ಷಣ ಏನು? ತಾಮಸ. ಇಷ್ಟು ಬೇಕು, ಆದರೆ ಆ ತಾಮಸ ಮಾಡ್ಕೊಂಡು ತಿನ್ಬಾರ್ದು. ತಾಮಸದ ಗಂಧ ಏನು, ರಾಜಸದ ಗಂಧ ಏನು, ಸಾತ್ವಿಕದ ಗಂಧ ಏನು ಅನ್ನೋದು ಪದಾರ್ಥ ನೋಡಿದ್ರೆ ಗೊತ್ತಾಗುತ್ತೆ, ಗಂಧದಿಂದನೂ ಗೊತ್ತಾಗುತ್ತೆ. ಕುಯ್ದ ಮೇಲೆ ತಿಂದ್ರಿಂದನೂ ಗೊತ್ತಾಗುತ್ತೆ. ತಿಂದ ಮೇಲೆ ಫಲವೂ ಗೊತ್ತಾಗುತ್ತೆ. ಜ್ಞಾನದಲ್ಲಿ ವ್ಯತ್ಯಾಸ ಆಗುತ್ತೆ. ಜ್ಞಾನದಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ? ಭಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಭಕ್ತಿಯಲ್ಲಿ ಯಾವ ಲಿಂಕ್ ಸಿಸ್ಟಮ್. ಆದ್ದರಿಂದನೇ ತರಂಗಾಯಿತಾಪಿ ಮೇ ಸಂಗಾತ್ ಸಮುದ್ರ ಎಂತಿ ಒಂದು ದೃಷ್ಟಾಂತ ಕೊಟ್ಟರು. ಸಮುದ್ರದ ಅಲೆ ಅಲ್ವೇ ಸಣ್ಣಗಿರುತ್ತೆ, ಒಂದೊಂದ್ಸರಿ ಎತ್ತರ ಬರುತ್ತೆ. ಹುಣ್ಣಿಮೆ ರಾತ್ರಿ ಇಂಥ ದಿನ ಚಂದ್ರ ಬೆಳದಿಂಗಳು ಇರುವಾಗ ಆನೆ ಎತ್ತರಕ್ಕೆ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಮಳೆ ಬಂದು ನೀರು ನಿಂತಿತ್ತು ಮನೆ ಮುಂದೆ ಅಂದರೆ ಅಲ್ಲೂ ತರಂಗ ಇರುತ್ತೆ. ಕರೆಂಟು ಸಣ್ಣ ತರಂಗ. ಅದು ಗೊತ್ತಾಗೋದೇ ಹೇಗಿದೆ, ಒಂದು ಕಾಗದ ಪೀಸ್ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಸಣ್ಣದು, ಎತ್ಲ ಕಡೆ ತರಂಗ ಇದೆಯೋ ಅತ್ಲ ಕಡೆ ಆ ಕಾಗದ ಮುಂದಕ್ಕೆ ಹೋಗುತ್ತೆ. ಕಾಗುಚ್ಚು ಅಲ್ಲಿ ತರಂಗ ಇದೆ. ಅಂದರೆ ಪ್ರತಿಯೊಂದು ಕ್ರಿಯೆಯಲ್ಲೂ ತರಂಗ ರೂಪವಾಗಿ ಹೊಡೆಯುತ್ತೆ. ಹಾಗೆ ಭಕ್ತಿಯ ತರಂಗಗಳು ಅಂತ ಕರೀತಾರೆ. ಭಕ್ತಿ ರಿಯಾಕ್ಷನಲ್ಲೂ ತರಂಗ ಇದೆ. ಮೈ ಅಲ್ಲಾಡೋದು, ನಡುಗೋದು, ಭಕ್ತಿಗೆ ಉದ್ರೇಕವಾಗೋದು, ಕೆಟ್ಟ ಸುದ್ದಿಗಳನ್ನ ಕೇಳಿದಾಗ ಎಲ್ಲ ತರಂಗಗಳೇ. ನಡುತ್ತಿದ್ದ ಮನುಷ್ಯ ಕೇಳ್ಬಿಟ್ಟು ಅವ್ರು ಹೋಗ್ಬಿಟ್ರಂತೆ, ಗೊತ್ತಾಯ್ತು ನನಗೆ, ನಡ್ಕ ಬಂದ್ಬಿಡ್ತೀವಿ. ಸಾವಿನ ಸುದ್ದಿ ಕೇಳಿದ್ರೆ ತರಂಗ. ಅದೇ ಸ್ವಾಮಿಗಳು ಹೋಗ್ಬಿಟ್ರಂತೆ ಅಂದರೆ ನಾಳೆನೇ ಮಾಡ್ತಾರ, ಆರಾಧನೆ ಇವತ್ತೇ ಮಾಡ್ತಾರ ಅಂತ ಅಲ್ಲಿ ತರಂಗ ಬರೋದು. ಯಾವ ತರಂಗ ಬರುತ್ತೆ? ಬೆಳ್ಳಿ ತರಂಗ. ನಾಳೆನೇ ಮಾಡ್ತಾರ, ಇವತ್ತು ಮಾಡ್ತಾರ, ನಾಳೆ ಮಾಡಿದ್ರೆ ನಾಳೆ ಹೋಗ್ತೀನಿ, ಇವತ್ತೇ ಮಾಡಿದ್ರೆ ಈಗಲೇ ಹೋಗ್ಬಿಡ್ತೀನಿ. ಅಲ್ಲ, ಇವತ್ತೇ ಮಣ್ಣಿಗೆ ಹಾಕ್ತಾರಂತ ಅಂತ ಹೇಳ್ತಾರೆ. ಯಾವತ್ತು ಆರಾಧನೆ ದಿವಸ ಪ್ರಧಾನ, ಅದು ತರಂಗ ಅಲ್ವಾ? ಹಾಗೆ ಅಧ್ಯಯನ ಮಾಡ್ತೀವಿ, ನಮ್ಮೊಳಗೆ ಶಕ್ತಿ ತರಂಗ ಉತ್ಪತ್ತಿ ಆಗುತ್ತೆ. ಅಕ್ಷರಾತ್ಮಕವಾಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮಲ್ಲಿ ಶ್ರವಣದ್ವಾರ ಒಳಗೆ ಪ್ರವೇಶ ಮಾಡಿದಾಗ ಗೊತ್ತಾಯ್ತಲ್ಲ, ಅಕ್ಷರಾತ್ಮಕವಾಗಿರ್ತಕ್ಕಂಥ ತರಂಗ ಭಕ್ತಿ ರೂಪದಲ್ಲಿ ತರಂಗ ಹೊಡೆಯುತ್ತೆ. ಅದಕ್ಕೆ ಜಗನ್ನಾಥದಾಸರು ಶ್ರವಣ ಮನಕ ಆನಂದವೀಗುವುದು, ಭವಜನಿತ ದುಃಖಗಳ ಕಳೆಯುವುದು. ನಿಯರ್ ಹಿಯರಿಂಗ್, ಶ್ರವಣ ಮನ ಆನಂದವೀಗುವುದು, ಭವಜನಿತ ದುಃಖಗಳ ಕಳೆಯುವುದು. ಎಂಥ ವರ್ಷ! ಕೇವಲ ಶ್ರವಣ. ಕೇವಲ ಶ್ರವಣ ಅಂದರೆ ಅರ್ಥ ಮಾಡ್ಕೋಬಾರ್ದು. ಬರೀ ಶ್ರವಣ ಅಂದರೆ ಮನಸ್ಸಿದೆ ಇರೋದು ಮಾಡಿದ್ರೆ, ಮನವನಿತ್ತರೆ ತನ್ನ ನೀವನು, ಇಲ್ಲದಿದ್ರೆ ತನುವನಿತ್ತರೆ ಇಪ್ಪ ಸ್ವರ್ಗಾದಿ ಭೋಗಗಳ. ಮನವನಿತ್ತರೆ, ಮನೆಯನ್ನ ಮಾತು ಕೇಳೋದು ನೆನ್ನೆನೇ ಹೇಳಿದ್ವಿ. ಈಗ ಅದಕ್ಕೆ ಆಂಟಿ ಮಾತಾಡ್ತಾರೆ ಜಗನ್ನಾಥದಾಸರು. ಮನದೊಳಗೆ ಸುಂದರ ಪದಾರ್ಥವನ್ನು ರಚಿಸಿಕೊಡೆ, ಸ್ವೀಕರಿಸುವ. ಕಬ್ಬಿಣದ ಪಾತ್ರೆ ಒಳಗೆ ಪಾಯಸ ಇಟ್ಬಿಟ್ಟು ಬಂಗಾರದ ಪಾತ್ರೆಯಲ್ಲಿ ಪಾಯಸ ಇಟ್ಟಿದ್ರಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ದೇವ್ರು ತಗೊಂಡ್ಬಿಡ್ತಾನ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀವಿ? ಮನದೊಳಗೆ ಸುಂದರ ಪದಾರ್ಥವನ್ನು ರಚಿಸಿಕೊಡೆ ಅಂದ್ರೆ ಏನಂತ? ಏನೇನು ದೇವ್ರ ನೈವೇದ್ಯಕ್ಕೆ ಇಟ್ಟಿದೆಯೋ ಅದೆಲ್ಲ ಇರಬೇಕಾದಂತೆ ಇರಲ್ಲ. ಅಂದ್ರೆ ಮನಸ್ಸಿನಿಂದ ಕಲ್ಪನಾ ಲೋಕದಲ್ಲಿ ಹೋಗಿ ಸುಂದರವಾದ ಪದಾರ್ಥ ಬುಡ ಹಿಡ್ಕೊಂಡ್ಬಿಟ್ಟಿದೆ, ಪಾಯಸ ಕೆಟ್ಟ ವಾಸನೆ ಬರ್ತಿದೆ ಅಲ್ವೇ? ಮನದೊಳಗೆ ಸುಂದರ ಪದಾರ್ಥವಂತ ಅದನ್ನ ಬಿಟ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೀನು ಸ್ವೀಕಾರ ಮಾಡಬೇಕು ಅಂದ್ರೆ ತೊಗೊಂಡ್ಬಿಡ್ತಾನ. ಇಡ್ಬೋದು ಹಾಗೆ ವಿಕಾರವಾದ ಪದಾರ್ಥಗಳನ್ನ. ಮತ್ತು ಏನು ಮನದೊಳಗೆ ಸುಂದರ ಪದಾರ್ಥವನ್ನು? ಇಲ್ಲಿ ಸುಂದರ ಶಬ್ದಕ್ಕೆ ಏನರ್ಥ? ಪಾತ್ರೆನ, ವಸ್ತುನ, ಗುಣನ, ಗಂಧನ, ಏನು? ಹೀಗೆ ನೀವು ನಿಶ್ಚಯ ಸಾಮಗ್ರಿಗೆ ಬರಬೇಕು ಪ್ರತಿ ಹೆಜ್ಜೆಯಲ್ಲಿ. ಇದನ್ನು ಅನುಭವ ಅಂತ ಕರೆಯೋದು. ಇದನ್ನೇ ಆಚಾರ ನಚಾನುಭವ ಇರುವುದೇ ಆಗಮಸ್ಯ ಪ್ರಾಮಾಣ್ಯ. ಈ ಅನುಭವದ ಮುಂದೆ ನಿನ್ನ ಆಗಮ ಕೂಡ ಪಕ್ಕಕ್ಕಿಡು ಅಂದ್ರು ಆಚಾರ್ಯ. ಅಲ್ಲಿ ಯಾವ್ದು ದೊಡ್ಡದಾಯ್ತು? ನಮ್ಮ ಅನುಭವದ್ವಾರ ಪರಮಾತ್ಮನ ಸಂಬಂಧವನ್ನು ಹಾಕೊಳ್ಳೋದೇ ಭಕ್ತಿ ಲಕ್ಷಣ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಇನ್ನೊಬ್ರಿಗೆ ಗೊತ್ತಾಗಬೇಕು ಅಂತಿಲ್ಲ. ನಾನು ಭಕ್ತಿ ಮಾಡ್ತೀನಿ ಅಂತ ಪಕ್ಕದವ್ರಿಗೆ ಗೊತ್ತಾಗಬೇಕಾಗ್ತಿಲ್ಲ. ಇನ್ನೊಬ್ಬರು ಮಾಡೋ ಭಕ್ತಿಯಿಂದ ನಂಗೇನು ಪ್ರಯೋಜನ ಇಲ್ಲ. ಹಾಗಾದ್ರೆ ಏನು ಪ್ರಯೋಜನ ಅಂದರೆ, ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ಪ್ರಯೋಜನ ಇದೆ. ಒಬ್ಬ ಭಕ್ತ ತಾರತಮ್ಯದಲ್ಲಿ ನಮಗಿಂತ ದೊಡ್ಡ ಭಕ್ತನಾಗಿದ್ದರೆ ಅವನ ಅನುಭವಗಳು ನಮ್ಮ ಉಪಯೋಗಕ್ಕೆ ಬರ್ತವೆ. ಅದನ್ನೇ ನಿಮಗೆ ಉಪದೇಶಾಮೃತ ಅಂತ ಕರೆದಿರೋದು. ಎಕ್ಸ್ಪೀರಿಯನ್ಸ್ ಇಸ್ ದಿ ಲಾರ್ಡ್ ಆಫ್ ಸ್ಕೂಲ್ ಅಂತಾರೆ. ಯಾರ್ದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೋ, ಕೆಲವು ಕಡೆ ಮ್ಯಾನೇಜರ್ ಆಗಿ ಬರ್ತಾರೆ, ಅವನೆಲ್ಲೂ ಟ್ರಾನ್ಸ್ಫರ್ ಇಲ್ಲದೆ ಅಂತವನು FDC 40 ವರ್ಷ 30 ವರ್ಷದಿಂದ ಒಂದೇ ಬ್ರಾಂಚಲ್ಲಿ ನಂಗೆ ಯಾವ ಪ್ರಮೋಷನ್ ಬೇಡ ಅಂತ ಕೂತಿರ್ತಾನಲ್ಲ, ಅವನ್ನ ಬಂದ್ ಮ್ಯಾನೇಜರ್ ಏನು ಮಾತಾಡ್ಸೋಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ಅನುಭವ ಇರುತ್ತೆ ಅವನಿಗೆ. ಸಿಕ್ಕಿಸ್ಬಿಡ್ತಾನೆ ನಮ್ಮ ಮ್ಯಾನೇಜರ್ನೇ, ಹೆದರ್ತಾರೆ.
ಯಾಕೆ ಅಂದರೆ ಅವನು FDC, ಇವನು ಮ್ಯಾನೇಜರು. ಅವನೇ ಯಾಕೆ ಹೆದರ್ತಾನೆ ಅಂದರೆ ಅನುಭವ ಅಷ್ಟು ಒಂದು. ಇವನಿಗೂ ಅನುಭವ ಇದ್ರೆ ಬಚಾವು, ಅನುಭವ ಇಲ್ಲದೆ ಸರ್ಟಿಫಿಕೇಟ್ ಮೇಲೆ ಬಂದಿದ್ರೆ, ಮೀಸಲಾತಿ ಬಗ್ಗೆಯಿಂದ ಬಂದಿದ್ರೆ ಸಿಕ್ಕಿಸ್ಬಿಡ್ತಾನೆ. ನಮ್ಮಲ್ಲೊಬ್ಬ ನೋಡಿದ್ದೆ ಮೈಸೂರಲ್ಲಿ, ಮೈಸೂರು ಬ್ಯಾಂಕಲ್ಲಿ. ಮ್ಯಾನೇಜರ್ ನನ್ನ ಹತ್ರ ಬಂದು ಮಾತಾಡ್ಬೇಕೇವೆ, ನಾ ಮ್ಯಾನೇಜರ್ ಟೇಬಲ್ಗೆ ನನ್ನ ಜೀವಮಾನದಲ್ಲಿ ಯಾವತ್ತೂ ಹೋಗಲ್ಲ ಅಂತ. ಏನ ಹಿಂಗೆ ಮಾತಾಡಿ, ಹೋಗಲ್ಲ ಯಾರೇ ಅಂದ. ಯಾಕೆ ಅಂದ, ಬರಲಿ ಅವನು. ಹಾಗೇ ಕಳ್ಳ. ಆ ಬ್ರ್ಯಾಂಚಲ್ಲಿ 40 ವರ್ಷ ಇದ್ದ ಅವನು. ಒಂದಿನ ಎದ್ದು ಹೋಗ್ಲಿಲ್ಲ ಅವನು. ಅವನು ಇದು ಹೆಂಗ್ರಿ ಮಾಡಿದ್ರಿ ಅಂತ ಮ್ಯಾನೇಜರ್ ಬಂದು ಕೇಳುವನೇ ಬೇನಾ, ಇದು ಹೆಂಗೆ ಸಾರ್ ಅಂತ ಇವನು ಹೋಗಿ ಅವನು ಕೇಳಿ. ಅದೇ ಇರೋದು ಮತ್ತೆ. ಅಂದರೆ ಲೌಕಿಕದಲ್ಲಿ ತಲೆ ಇದ್ದವನು ಬದುಕ್ತಾನೆ, ವೈದಿಕದಲ್ಲಿ ತಲೆ ಇದ್ದವನು ಬದುಕ್ತಾನೆ. ಅಂದರೆ ಜ್ಞಾನ ನೈಜ್ಞಾನೇನ ಸದೃಶ. ಆ ಜ್ಞಾನ ಭದ್ರ ಇದ್ರೆ ಮುಂದಿನ ಭಕ್ತಿ ಕನೆಕ್ಷನ್. ನಿಶ್ಚಯ ಜ್ಞಾನ ಇಲ್ಲದೆ ಇದ್ರೆ, ಅದಕ್ಕೆ ನಿಶ್ಚಯ ದಾರಿಢ್ಯಾದೂರ್ಧ್ವಂ ಶಾಸ್ತ್ರ ರಕ್ಷಣೆ. ಯಾವುದು ನಿಶ್ಚಿತ್ಯ? ಜ್ಞಾನ ನಿಶ್ಚಿತ್ಯ, ಫಲ ನಿಶ್ಚಿತ್ಯ, ಸಂಬಂಧ ನಿಶ್ಚಿತ್ಯ, ಗುಣ ಯಾವ ಧರ್ಮದಲ್ಲಿ ಆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಗುಣಧರ್ಮದ ನಿಶ್ಚಿತ್ಯ, ಕಾಲದ ನಿಶ್ಚಿತ್ಯ. ರಾತ್ರಿ 2 ಗಂಟೆಗೆ ಅಡುಗೆ ಮಾಡಿ ನೈವೇದ್ಯಕ್ಕೆ ಗೋಯಿಂದ ಅಂದರೆ ಸ್ವಾಮಿಗೆ ಏನು ಟೈಮ್ ಇಲ್ಲ, ಯಾವಾಗ ಬೇಕಾದ್ರೂ ತಿಂತಾನೆ ಅಂದರೆ. ಪ್ರತಿಯೊಂದು ನಿಶ್ಚಯ ಸಾಮಗ್ರಿ ಮಾಡಿಕೊಂಡ್ರು. ಆ ಜ್ಞಾನ ಇದ್ದಾದ ಮೇಲೆ ದೇವರ ಸಂಬಂಧ ತಗೋಬೇಕು. ಆ ಮಾತಿಲ್ಲಿ ಹೇಳ್ತಾರೆ, ತರಂಗಾಯಿತಾಪಿಮೆ ಅಂದರೆ ನಿನ್ನ ಮನೆಯ ಎದುರಿಗೆ ನಿಂತಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಕರೆಂಟು ಕೂಡ ಹೊಡಿತಾ ಇದೆ, ಹರಿತಾ ಇದೆ. ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳು ಮುಖಾಂತರವಾಗಿ ಸಮುದ್ರದ ತರಂಗ ಹೊಡಿತಾ ಇದೆ. ಅದು ತಡ್ಕೊಳಕ್ಕಾಗಲ್ಲ, ಇದು ತಡ್ಕೋಬಹುದು. ಹಾಗೆ ನದಿಗಿಳಿದ ಸೊಂಟದ ತನಕ ಸಣ್ಣ ತರಂಗ ಬರ್ತಾ ಇದೆ, ಮನುಷ್ಯ ಏನು ಕೊಚ್ಕೊಂಡು ಹೋಗಲ್ಲ. ಮಹಾಪ್ರವಾಹ ಬಂದ ತರಂಗಗಳನ್ನು ಮನುಷ್ಯ ತಡ್ಕೊಳ್ಳಲ್ಲ. ಕಾರುಗಳು ಲಾರಿಗಳು ಎಲ್ಲ ಹೊಡ್ಕೊಂಡು ಹೊರಡುವ ಮನುಷ್ಯ ಅಂದರೆ ತರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೋರ್ಸ್, ಅದರ ಬಲಿಷ್ಠತೆ, ಅದು ತಾಮಸದ ಬಲಿಷ್ಠತೆನ, ರಾಜಸದ ಬಲಿಷ್ಠತೆನ, ಸಾತ್ವಿಕದ ಬಲಿಷ್ಠತೆನ. ನಿಶ್ಚಯದಾರಿಢ್ಯಾದೂರ್ಧ್ವಂ ಶಾಸ್ತ್ರ ರಕ್ಷಣೆ. ಮಾಡಿದ್ದೀನಿ, ಓದಿದ್ದೀನಿ ಇಂದಟ್ಗೆ ನೀನು ಭಕ್ತಿ ಬಂದ್ಬಿಡುತ್ತೆ ಅಂತ ತಿಳ್ಕೊಬೇಡ. ಅದಕ್ಕೆ ದಾಸರಾಸ್ಯ ಮಾಡ್ತಾರೆ, ಎಲ್ಲಾನು ಬಲ್ಲೆನೆಂಬುವಿರಲ್ಲ, ಅವಗುಣ ಬಿಡಲಿಲ್ಲ, ಎಲ್ಲ ಬಲ್ಲೆನೆಂಬುವಿರಲ್ಲ. ನಿಮ್ಮ ತಂಟೆಗೆ ಬರಲಿಲ್ಲ, ನಮ್ಮ ತಂಟೆಗೆ ಬಂದರು. ಕಾವಿಯ ಮುಟ್ಟು ತಿರುಗುವಿರಲ್ಲ, ಕಾಮವ ಬಿಡಲಿಲ್ಲ. ಕಾಮ ಅಂದ್ರೆ ಬರೀ ಹೆಂಗಸು ತಗೋಬೇಡಿ, ಕೆಟ್ಟ ವಿಚಾರಗಳು ಅಂತ ಅರ್ಥ. ಇದಾಕೊಂಡು ಕೂತಿದ ಮಾತ್ರಕ್ಕೆ ಒಳಗೆ ಒಳ್ಳೆಯ ಆಲೋಚನೆಗಳೇ ಬರುತ್ತೆ ಅಂತ ತಿಳ್ಕೊಬೇಡ. ನಿಯಮೇನ ಬರುತ್ತೆ ಅಂತ ತಿಳ್ಕೊಬೇಡ. ಬಟ್ಟೆಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಗುರುಗಳು ಭಾಳ ಚೆನ್ನಾಗಿ ಹೇಳೋರು, ಈ ಬಟ್ಟೆ ಹಾಕೊಂಡ್ಬಿಟ್ರೆ ಪಾಪ ಪುಣ್ಯ ಇಲ್ಲ ಅನ್ಕೊಂಬಿಟ್ಟೇನೋ. ಪುಸ್ತಕ ಮುಟ್ಟೋದೇ ಬೇಡ. ಅವರೊಂದು ಮಾತಾಡೋದು ಅಂದರೆ ಚಾಟಿ ಏಟು. ಈ ಬಟ್ಟೆ ಹಾಕೊಂಡ್ರೆ ಧರ್ಮಾಧರ್ಮಗಳ ಸಂಬಂಧ ಇಲ್ಲ ಅನ್ಕೊಂಡಿದ್ಯೇನೋ, ನರಕ ಇಲ್ಲ ಅನ್ಕೊಂಡಿದ್ಯೇನೋ, ಬರೀ ಸ್ವರ್ಗ ಅಂತ ತಿಳ್ಕೊಂಡಿದ್ಯಾ ಅಥವಾ ಮೋಕ್ಷ ಅಂತ ತಿಳ್ಕೊಂಡಿದ್ಯಾ? ಈ ಬಟ್ಟೆ ಹಾಕೊಂಡ್ರೆ ಬಿಳಿ ಬಟ್ಟೆಗೂ ಮೋಕ್ಷ ಇದೆ, ಬಿಳಿ ಬಟ್ಟೆಗೂ ಜ್ಞಾನ ಇದೆ, ಕೆಂಪು ಬಟ್ಟೆಗೂ ಇದೆ. ಬಟ್ಟೆಗೂ ನಿನ್ನ ಜ್ಞಾನಕ್ಕೂ ಸಂಬಂಧ ಇದೆ. ಕನಕದಾಸರ ಬಟ್ಟೆ ಇದಾ? ಜ್ಞಾನ ಇರಲಿಲ್ವಾ? ಯಾವ್ದೇನು ತಗೋದು? ತಿರುಪಂಡಿತಾಚಾರ್ಯ ಬಿಳಿ ಬಟ್ಟೆನ ಕೆಂಬಟ್ಟೆನ? ಕೆಂಬಟ್ಟೆನೂ ಓದಬೇಕು. ನಾರಾಯಣ ಪಂಡಿತಾಚಾರ್ಯ ಬರೆದಿರೋ ಗ್ರಂಥ ಬಿಳಿ ಬಟ್ಟೆನ ಕೆಂಬಟ್ಟೆನ? ಕೆಂಬಟ್ಟೆನೂ ಓದಿ ಉದ್ಧಾರ ಆಗಬೇಕು. ಬರೀ ಓದೋದಲ್ಲ, ಅವ್ರು ನಮಸ್ಕಾರ ಮಾಡಿದ ಗ್ರಂಥ ಮುಟ್ಟಬೇಕಾ? ಅವ್ರಿಗೆ ಹೆಂಗೆ ನಮಸ್ಕಾರ ಮಾಡೋದು? ನಾನು ಸನ್ಯಾಸಿ ಇದ್ದೀರಾ? ಯಾರ್ಯಾರು ಹೇಳೋರಿದ್ದಾರೆ ಪುಣ್ಯಾತ್ಮರು, ಅವ್ರ ದಿಕ್ಕಿಗೆ ನಮಸ್ಕಾರ. ನಮಗೆ ಬೇಡ. ಬಟ್ಟೆಯಿಂದ ನಮಸ್ಕಾರ ಅಳೆಯೋಕ್ಕಾಗಲ್ಲ, ಜ್ಞಾನದಿಂದ ನಮಸ್ಕಾರ ಅಳಿಬೇಕು. ವಿಜಯರಾಯರ ಕಟ್ಟೆಗೆ ಹೋಗ್ತೀವಿ, ನಾವು ಮಾಡ್ಬೇಕಾ ಅವ್ರು ಮಾಡ್ಬೇಕಾ? ಅವ್ರ ಗೃಹಸ್ಥಾಶ್ರಮಗಳು ನಾ ಸನ್ಯಾಸಿ ಅಂತ ಅಲ್ಲಿ ಯೋಚನೆ ಮಾಡ್ತೇನೆ. ಮುದ್ದಕ್ಕೆ ಮಲ್ಗು ಮೊದಲು, ಆಮೇಲೆ ಮುಂದೆ ಮಾತಾಡು. ಜ್ಞಾನಿಗಳ ಮುಂದೆ ನಿನ್ನ ಆಶ್ರಮ ಏನು ಕೆಲಸ ಮಾಡುತ್ತೆ ತಥಾ. ಇವೆಲ್ಲ ಗುರುಕುಲ ವಾಸದಲ್ಲಿ ಹೇಳಿಕೊಡ್ತಕ್ಕಂಥ ಪಾಠ. ಆದ್ದರಿಂದನೇ ಗುರುಕುಲ ವಾಸದ ಕ್ರಮದಲ್ಲಿ ಸ್ವಲ್ಪ ಮಪಸ್ಯ ಧರ್ಮಸ್ಯ ಅದು ನಿನ್ನ ತಾರಣೆ ಮಾಡಿಬಿಡುತ್ತೆ. ಆ ನೀತಿ ನಿಯಮಗಳು ಇಲ್ಲದೆ ಇರ್ತಕ್ಕಂಥ ಗುರುಕುಲ ವಾಸ ಇಲ್ಲದೆ ಇಂಗ್ಲೀಷ್ ಟ್ಯೂಷನ್ ಥರ ನಾವು ಅಧ್ಯಯನ ಮಾಡ್ಕೊಂಡ್ಬಂದ್ರೆ ಅಲ್ಲಿ ಈ ಮೆಥಡ್ಗಳೇ ನಿಮಗೆ ಮೆಥಡಾಲಜಿನೇ ಇರುವುದಿಲ್ಲ. ಬರೀ ಓದು, ಪಂಕ್ತಿ ಹೇಳು, ಅರ್ಥ ಹೇಳು ಅಷ್ಟೆ. ನನಗೇನು ಸಂಬಂಧ ಅದರಿಂದ?
ಶುಕ್ತಿರಜ ತತ್ವದ ಬಗ್ಗೆ 3 ಗಂಟೆ ಟೈಮ್ ಮಾತಾಡಿದೆ. ನಂಗೇನೆಯ ಪ್ರಯೋಜನ? ಅದನ್ನೇನು ಪ್ರಯೋಜನ ಮಾಡ್ಕೊಂಡು ಹೇಳು? ಜ್ಞಾನದಿಂದ ಮಾಡ್ಕೊಂಡು ಅದು ಭಕ್ತಿಗೆ ಹೆಂಗೆ ಕಾರಣ ಆಯ್ತಾ, ಅಲ್ಲ ದೇವರ ಅನುಗ್ರಹಕ್ಕೆ ಕಾರಣ ಆಯ್ತಾ? ಆದರೆ ತಾನೇ ಅದಕ್ಕೊಂದು ಫಲ. ಇಲ್ಲರಿ ಏನಿದೆ? ಬೇವಿನಕಾಯಿ ಕಹಿ ಅಂತ ಒಂದು ಪಂಕ್ತಿ ಇದೆ, ತಿಳ್ಕೊಂಡೆ. ಏನು ಪುಣ್ಯನ ಪಾಪನ ಅಂತ ಕೇಳಿದ್ರೆ ಹೇಳು. ಹಾಗೆ ಶಬ್ದಗಳು ಅಷ್ಟೇ. ಅಂದ್ರೆ ಕೇವಲ ಶಬ್ದಾತ್ಮಕವಾಗಿರ್ತಕ್ಕಂಥದ್ದು ಭಕ್ತಿಗೆ ಕಾರಣವಾಗಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ವೇದ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಎಲ್ಲ ಬೈದುಕೊಂಡಿದ್ದಾರೆ. ವೇದ ಓದಲು ಬರಿದೆ ವಾದ ಮಾಡಲು ಆದಿಯಾಗದು ಬುಧರ ಪಾದ ನಂಬದೆ. ಆ ವಾಕ್ಯ ಸುಳ್ಳ ಅಥವಾ ಏನಾದ್ರು ತಿಳ್ಕೊಂಡಿದ್ಯಾ? ವೇದ ಓದಲು ಬರಿದೆ ವಾದ ಮಾಡಲು, ಜ್ಞಾನಕ್ಕಾಗಿ ಫಲಕ್ಕಾಗಿ ಭಕ್ತಿಗಾಗಿ ವಾದ ಮಾಡ್ತಾ ಇಲ್ಲ. ಪರೀಕ್ಷೆ ಕೊಡ್ತಾ ಇದ್ದಾನೆ, ಸರ್ಟಿಫಿಕೇಟ್ ಕೊಡ್ತಾರೆ, 5,000 10,000 ಕೊಡ್ತಾರೆ, ಸಂಬಳ ತಗೊಂಡು. ವೇದ ಓದಲು ಬರಿದೆ ವಾದ ಮಾಡಲು ಆದಿಯಾಗದು ಬುಧರ ಪಾದ ನಂಬದೆ. ಆಕ್ಷೇಪ ಮಾಡಿದ್ರು ವಿಜಯರಾಯರನ್ನ, ಇವರೇನು ಓದಿಲ್ಲ ಅಂತ. ಮಂದಮತಿಗಳು ಇವರ ಚಂದವರಿಯದೆ ನಿಂದಿಸುವರು, ಭವದ ಬಂದ ತಪ್ಪದು. ಯಾವ ಕಾಲದಲ್ಲಿ ಮಾಡಿದ್ದು, ಯಾರು ಮಾಡಿದ್ದು, ಯಾತಕ್ಕಾಗಿ ಮಾಡಿದ್ದು, ಹೇಗೆ ಮಾಡಿದ್ದು? ಉದಯ ಕಾಲದಿ ಈ ಸ್ತವನ ಪಾಡಲು ಮದಡನಾದರು ಜ್ಞಾನ ಉದಯವಾಗುವುದು. ಸಟೈದಲ್ಲವೋ ವ್ಯಾಸ ವಿಠಲವಲ್ಲನೋ ಪಠಿಸಬಹುದಿದು ಕೇಳಿ ಕುಟಿಲರಹಿತರು. ಪಂಡಿತರು ಹೇಳ್ಕೋಬೋದಾ, ಹೇಳ್ಕೋಬಾರ್ದು? ಯುವರ್ ವಿಲ್ ಅಂಡ್ ವಿಶ್, ನಿಮ್ಮ ನಂಬಿಕೆ. ನಾವಂತೂ ಕೆಂಪಟ್ಟೆ ಹಾಕೊಂಡ್ರು ಹೇಳ್ತೀವಿ. ವಿಜಯರಾಯನ ಕಟ್ಟೆಗೆ ಹೋದ್ರೆ ಉದ್ದಕ್ಕೆ ಮಲಗೋದೆ ಕಾಣಿಕೆ ಇಟ್ಟು. ಅರ್ಚಕರು ಕೇಳ್ತಾರೆ, ಎಷ್ಟೋ ಜನ ಸನ್ಯಾಸಿಗಳು ನಮಸ್ಕಾರ ಮಾಡಲ್ಲ, ನೀವು ಯಾಕೆ ಉದ್ದಕ್ಕೆ ಮಲ್ಕೋತೀರಿ ಇಲ್ಲ? ಅವ್ರ ಮುಂದೆ ನನ್ನ ಸನ್ಯಾಸಿಗೆ ಬೆಂಕಿ ಹಾಕ್ತು ಅಂದರೆ, ಅವ್ರು ಬಿಳಿ ಬಟ್ಟೆ ಮುಂದೆ ನನ್ನ ಕೆಂಪಟ್ಟೆಗೆ ಬೆಂಕಿ ಹಾಕ್ತು ಅಂದರೆ ಬೆಂಕಿ ಹಾಕೋಂಗಿಲ್ಲ, ಮಣ್ಗಾಕ್ತು. ಗೋವಿಂದ ಒಡೆಯರಿಗೆ ತೀರ್ಥ ಕೊಡಕ್ಕೆ ಹೋಗ್ತೀನಿ ನಾನು, ಅವರಿಂದ ಅವನು ಕೂತ್ರೆ. ನನಗೆ ವ್ಯಾಸಮುಷ್ಟಿ ಅಭಿಷೇಕ ಆಗಿದೆ, ಗೋಪಾಲಕೃಷ್ಣನ ವರ್ಷಗಟ್ಟಲೆ ಪೂಜೆ ಮಾಡಿದ್ದೀನಿ, ಹೌದಾ? ಅವ್ರು ಗೋಪಾಲಕೃಷ್ಣನ ಪೂಜೆ ಮಾಡಿಲ್ಲ, ಅವರಿಗೆ ವ್ಯಾಸಮುಷ್ಟಿ ಅಭಿಷೇಕ ಆಗಿದೆ. ತೀರ್ಥ ಕೊಡ್ಬೇಕಾದ್ರೆ ಏನು ಅನುಸಂಧಾನ ಮಾಡ್ತೀರಾ ಅಂದರೆ, ಯಾರೊಬ್ರು ಹೇಳಿದ್ರು ಪಕ್ಕದಲ್ಲಿರೋರು, ಅವ್ರು ಬಿಡಿ ಸನ್ಯಾಸಿಗಳು, ನಿಮಗೆ ಅಭಿಷೇಕ ಆಗಿದೆ, ಗೋಪಾಲಕೃಷ್ಣನ ಪೂಜೆ ಮಾಡಿದ್ದೀರಿ, ನೀವು ತೀರ್ಥ ಕೊಡೋಕ್ಕೆ ಬರಲ್ಲ. ಅನುಭವದಿಂದ ಹೇಳ್ತಾ ಇದ್ದೀನಿ, ನನಗೆ ಯಾವ ಭಯವೂ ಇಲ್ಲ. ಏನಿಲ್ಲಿ ಇಟ್ಬಿಟ್ಟಿದ್ದಾರೆ, ಲೈವ್ ಹೋಗ್ತಾ ಇದೆ ಅಂತ ಭಯನ? ಇರೋದು ಹೇಳೋಕ್ಕೇನು ಭಯ? ನನ್ನ ಅನುಸಂಧಾನ ನಾ ಕೊಟ್ಕೋತೀನಿ, ನೀನು ಯಾಕೆ ತಲೆ ಕೆಡ್ಸ್ಕೋತೀನಿ ಕೇಳಿದೆ ನಾನು. ಯಾಕೆ ಅಂದ, ಅವ್ರು ಆಗದೆ ಇರೋದು ಒಂದೇ, ನಂಗೆ ಆಗಿರೋದು ಒಂದೇ. ಅವ್ರಿಗೆ ಆಗದೆ ಇರೋದಕ್ಕಿಂತ ನಂಗೆ ಆಗಿರೋದು 100 ಮಡಿ ಯಾತಕ್ಕೂ ಬಂದಿದ್ದಲ್ಲ. ಅವ್ರು ಗೋಪಾಲಕೃಷ್ಣನ್ ನೋಡಿ ಏನು ಪ್ರಾರ್ಥನೆ ಮಾಡಿ ವ್ಯಾಸರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಹಸ್ತದಿಂದ ಸನ್ಯಾಸ ಸ್ವೀಕಾರ ಮಾಡಿ ವಾದಿ ನಿಗ್ರಹಕ್ಕೆ ಮೊದಲು ವ್ಯಾಸರಾಯರು ಕಳಿಸ್ತಿದ್ದಿದೆ ಗೋವಿಂದ ಒಡೆಯರನ್ನ. ಅವ್ರು ಸೋಲಿಸಿ ಯಾರು ಬಿಟ್ಟರೆ ವ್ಯಾಸರಾಯರು ಮಾತಾಡ್ತಾ ಇದ್ರು. ಸೋಮನಾಥ್ ಕವಿ ಬರೀತಾರೆ, ತಾವೇ ನಿಂತುಕೊಂಡು ಬೃಂದಾವನ ಮಾಡಿಸಿರೋದು 9 ವರ್ಷ ಮೊದಲೇ ಗೋವಿಂದ ಒಡೆಯರು ಹೋಗಿದ್ದಾರೆ ವ್ಯಾಸರಾಯರಿಗೆ. ಜಾಗ ಕೊಟ್ಟವರು, ಬೃಂದಾವನದ ನೇತೃತ್ವ ವಹಿಸಿದವರು, ಇಲ್ಲೇ ಬೃಂದಾವನ ಆಗಬೇಕು ಅಂತ ಹೇಳಿದವರು ವ್ಯಾಸರಾಯರು. ಅದ್ಯಾಕೆ 24 ಜನದಲ್ಲಿ ಅವರೊಬ್ರಿಗೆ ಮಾತ್ರ ಕೊಟ್ಟರು? ಏನೋ ವಿಶೇಷ ಇರಬೇಕು ತಾನೆ. ಅನ್ಬೇಕಾದ್ರೆ ನಾನು ತೀರ್ಥ ಕೊಡುವಾಗ ಏನು ಅನುಸಂಧಾನ ಮಾಡಬೇಕು ಅನ್ನೋದು ನಾನು ನಿಶ್ಚಯ ಮಾಡ್ಕೋಬೇಕು. ಬಿಡಿ ಸನ್ಯಾಸಿಗಳು ಯಾವನ ಪಕ್ಕದೊಂದು ತೀರ್ಥ ಕೊಡ್ಬೇಡಿ ಅಂದರೆ ನಾನು ಹಾಗೆ ಬಂದ್ಬಿಡ. ಹೇಳ್ರಿ, ಅನುಭವಕ್ಕಿಟ್ಟಾಗಲೇ ಗೊತ್ತಾಗೋದು, ಇಲ್ಲದ್ರೆ ಏನು ಗೊತ್ತಾಗುತ್ತೆ? ಈಗ ಏನು ಮಾಡ್ಬೇಕು ಹೇಳಿ, ಕೊಡಬೇಕಾ ಬಿಡ್ಬೇಕಾ ಹೇಳಿ? ವಿಜಯರಾಯರದ್ದು ಒಂದಿಟ್ಟಿದ್ದೀನಿ, ಬಿಳಿ ಬಟ್ಟೆ ಕೆಂಬಟ್ಟೆದು, ಗೋವಿಂದ ಒಡೆಯರದು ಒಂದಿಟ್ಟಿದ್ದೀನಿ. ಎಷ್ಟೋ ಜನ ಇಬ್ಬರಿಗೂ ನಮಸ್ಕಾರ ಮಾಡದೇ ಇರೋರು ಇದ್ದಾರೆ. ಕಣ್ಣಾರ ನೋಡಿದೆ, ನಮಸ್ಕಾರ ಮಾಡಲ್ಲ ಬಿಡಿ ಸನ್ಯಾಸಿಗಳು, ಅವರೇನು ಗ್ರಂಥ ಬರೋದಿಲ್ಲ ಅಂತಾರೆ. ಮತ್ತು ನಾವು ಹಿಂಗಿದ್ದೀವಿ, ಅವ್ರು ಹಂಗಿದ್ದಾರೆ ಯಾಕೆ ಅಂದರೆ ಕೇಳಬೇಡಿ. ನಮ್ಮ ನಂಬಿಕೆ ಅವ್ರದವರಿಗೆ. ಧರ್ಮಗಳೇ ಬೇರೆ ಬೇರೆ, ವರ್ಣಾಶ್ರಮ ಒಂದೇ ಇದ್ದರೂ ಅವರವರ ಜೀವಿಗಳ ಮಾಡ್ತಕ್ಕಂಥ ಧರ್ಮ ಕರ್ಮ ಆಚರಣೆಗಳಲ್ಲಿ ತಾರತಮ್ಯ ಇದೆ. ಪ್ರತಿಯೊಂದರಲ್ಲೂ ತಾರತಮ್ಯ ಇದೆ. ಅದನ್ನು ತಿಳಿಸಕ್ಕೆ ಶ್ರೀಮದಾಚಾರ್ಯ ಬಂದಿತ್ತು.
ಅಂದ್ರೆ ತರಂಗಾಯಿತಾಪಿ ಮೇ, ಕೊನೆಗೆ ಬರ್ತಾ ಬರ್ತಾ ಅದು ದುಷ್ಟ ವಿಷಯಗಳ ಸಂಪರ್ಕ, ಯೋಗ್ಯ ವಿಷಯಗಳ ಸಂಪರ್ಕದಿಂದ ಭಕ್ತಿಗೆ ಸಾಧಕ ಬಾಧಕವಾದ ತರಂಗಗಳೆದ್ಬಿಟ್ಟು ಸಮುದ್ರದಂತೆ ಹೊಡೆದು ಬಿಡುತ್ತೆ. ಆಗ ಭಕ್ತಿ ಎಲ್ಲಿರುತ್ತೆ? ಕೊಚ್ಕೊಂಡು ಹೋಗುತ್ತೆ ದುಷ್ಟರ ಸಾವಾಸ. ಆದ್ರಿಂದನೇ ದೇವ್ರನ್ನ ಕೇಳ್ಕೊತಾರೆ, ಏನು ಬೇಕಾದ್ರೂ ಕೊಡು, ತಡ್ಕೋತೀನಿ, ದುಷ್ಟರ ಸಾವಾಸ ಕೊಡಬೇಡ. ಎನಗುವಾಣೆ ರಂಗ ನಿನಗೂಗಾಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಸಜ್ಜನ ಸಂಗ ಮಾಡದಿದ್ದರೆ ಎನಗೆ ಆಣೆ ರಂಗ. ಸುಲಭ ತಿಳ್ಕೊಂಡ್ಬಿಟ್ರು ದಾಸರು. ಯಾಕೋ ಕಷ್ಟಪಟ್ಕೊಂಡು ಸಜ್ಜನ ಸಹವಾಸ ಮಾಡ್ತೀನಿ, ದುಷ್ಟರ ಸಂಘ ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಎಷ್ಟು ಬುದ್ಧಿವಂತರು ನೋಡಿ. ದುಷ್ಟರ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ ರಂಗ. ಎಷ್ಟು ಸಿಂಪಲ್ ಆಗಿ ಪ್ರಮೇಯಗಳನ್ನು ಬಿಡಿಸ್ತಾರೆ ದಾಸರು, ದೈಂಗಮವಾಗಿ. ದುಷ್ಟರ ಸಹವಾಸ ಬಿಡಿಸಿದ್ರೆ ಇವನು ಯೋಗ್ಯರ ಸಹವಾಸದಲ್ಲಿ ಇದ್ದಾನೆ ಅಂತಾನೆ ಅರ್ಥ, ಬೇರೆ ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿರೋದು ಇಬ್ಬರೇ, ದುಷ್ಟು ಒಳ್ಳೆಯವರು. ಒಳ್ಳೆಯವ್ರ ಸಹವಾಸ ನೀವು ಮಾಡ್ಕೊಳ್ಳೋತೀನಿ ಅನ್ನೋದಕ್ಕಿಂತ ದುಷ್ಟರ ಸಹವಾಸ ನೀವು ಬಿಡಿಸ್ಬಿಡು ಅಂದರೆ ಯಾವ್ದಾದ್ರು ವರ್ಷ ಸಜ್ಜನಗಳಲ್ಲಿ ಇದ್ದೇ ಇದ್ದೀವಿ ಅಂತ ಅರ್ಥ. ಇದು ಸುಲಭ, ಅದು ಕಷ್ಟ. ಆ ಕಷ್ಟದನ್ನು ನೀವು ಬಿಡಿಸೋಕೆ ನಿಂಗೆ ಅಣೆ ಆಗ್ತೀನಿ. ಆದ್ದರಿಂದ ತರಂಗಾಯಿತಾಪಮೆ ಸರ್ವತೈತ ದುಸ್ಸಂಗ ತ್ಯಾಜ್ಯ. ಅದು ವಿಷಯ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ತೀರ್ಥ ಆಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಸಹವಾಸ ಆಗಿರ್ಬೋದು, ಮಾತಾಗಿರ್ಬೋದು, ದೃಶ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆದಷ್ಟು ಪ್ರಯತ್ನ ಪಡುವುದು. ಈ ಸೂತ್ರ ಇಲ್ಲಿಗೆ ಬಂದಿದ್ದಿದೆ. ನಾಳೆ ಮುಂದೆ ನೋಡೋಣ. ಇವತ್ತಿನ ಭಾರತ ಇಷ್ಟ ದೇವತಾತ್ಮಕ ದೇವತಾತ್ಮಕ ಕರಿಗೆ ಲಕ್ಷ್ಮೀ